ಹಾ ಸರ್, ಕೇಳಿಸ್ತಾ ಇದೆ ನಮಸ್ಕಾರ. ತಮ್ಮೆಲ್ರಿಗೂ 5ನೇ ದಿನದ ಕ್ಲಾಸಿಗೆ ಸ್ವಾಗತ. ಸೊ ಕಲರ್ ನ್ಯೂಮರಾಲಜಿ ಕನ್ನಡದಲ್ಲಿ. ಸೊ ಹೇಗಿತ್ತು ಎಸ್ಟರ್ಡೇಸ್ ಎಕ್ಸ್ಪೀರಿಯನ್ಸ್? ಹ್ಯಾವ್ ಯು ಟ್ರೈಡ್ ನಂಬರ್ 2 ಸ್ಕೈ ಬ್ಲೂ ಅಂಡ್ ನಂಬರ್ 2 ಅಂಡ್ ನಂಬರ್ 3 ಡಾರ್ಕ್ ಬ್ಲೂ? ಸೊ ಅಗ್ನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕಾಮನ್ಲಿ ಯೂಸ್ಡ್ ಎಲಿಮೆಂಟ್. ಯಾಕಾಗಿ ಅಂತಂದ್ರೆ ನಾವು ದಿನನಿತ್ಯ ಕ್ಲಿನಿಕಲ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಮೋಸ್ಟ್ ಆಫ್ ದಿ ಟೈಮ್ ಅದರಲ್ಲಿ 7 ಜನ 8 ಜನ ಫೈರ್ ಡಿಫಿಷಿಯನ್ಸಿಂದಾನೇ ಬರ್ತಾರೆ. ಫೈರ್ ಕಡಿಮೆ ಇರುತ್ತೆ ಅವರಿಗೆ. ನೀವು ಬೇಕಾದ್ರೆ ಒಂದು 10 ಕಾಯಿಲೆ ಹೆಸರು ಹೇಳಿ, ಅದರಲ್ಲಿ 8 ಕಾಯಿಲೆ ಹೆಸರು ಕಾಮನ್ ಆಗಿ ಫೈರ್ ಡಿಫಿಷಿಯನ್ಸಿ. ಥೈರಾಯ್ಡ್ ಅಲ್ಲಿ ನಿಮ್ಗೆ ಅಗ್ನಿ ಕಡಿಮೆ ಆದಾಗ ಅದ್ರ ಫಂಕ್ಷನ್ ಲೋ ಆಗುತ್ತೆ, ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಎಲ್ಲ ಆಗುತ್ತೆ. ಅದೇ ತರ ಡೈಜೆಷನ್ ವೀಕ್ ಆದಾಗ ಎಸಿಡಿಟಿಯಿಂದ ಗ್ಯಾಸ್ಟ್ರೈಟಿಸ್ ಇಂದ ಹಿಡಿದು ಒಬೆಸಿಟಿ, ಕೊಲೆಸ್ಟ್ರಾಲ್ ಅಂಡ್ ಡಯಾಬಿಟಿಸ್ ವರೆಗೂ ಆಗುತ್ತೆ. ಇವನ್ ಇನ್ಫರ್ಟಿಲಿಟಿ ಆಗಿರ್ಬೋದು. ಮೋಸ್ಟ್ ಆಫ್ ದಿ ಥಿಂಗ್ಸ್ ನಾನು ಟುಡೇಸ್ ಜನರಿಕ್ ಆಗಿ ತುಂಬಾ ಪೇಷಂಟ್ ಅನ್ನ ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಲ್ವಾ, ದೆರ್ ಈಸ್ ಅ ಡಿಫಿಷಿಯನ್ಸಿ ಆಫ್ ಫೈರ್. ಅಗ್ನಿ ತತ್ವ ಕಡಿಮೆ ಇರುತ್ತೆ. ಸೊ ಆ ಅಗ್ನಿ ತತ್ವನ ನಮ್ಮ ದೇಹದಲ್ಲಿ ಹೇಗೆ ತುಂಬಬೇಕು? ಸೊ ಡೆಫಿನೆಟ್ಲಿ ಈ ವಿಷಯದಲ್ಲಿ ನಮಗೆ ಸ್ಕೈ ಬ್ಲೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅಗ್ನಿ ತತ್ವ. ಸೊ ಈ ಸ್ಕೈ ಬ್ಲೂ ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಬೇರೆ ಬೇರೆ ಆರ್ಗನ್ ಲೆವೆಲ್ ಅಲ್ಲಿ ಫೈರ್ ಇನ್ಕ್ರೀಸ್ ಮಾಡ್ಬೋದು. ಏನಾಗುತ್ತೆ ಫೈರ್ ಇನ್ಕ್ರೀಸ್ ಆದ್ರೆ? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗ ಫೈರ್ ಇನ್ಕ್ರೀಸ್ ಆಗುತ್ತೋ ಆ ರೆಸ್ಪೆಕ್ಟಿವ್ ಮೆರಿಡಿಯನ್ ಇರ್ಬೋದು, ಚಕ್ರ ಇರ್ಬೋದು, ಆರ್ಗನ್ ಇರ್ಬೋದು, ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ದ ಪ್ರೈಮರಿ ಅಟ್ರಿಬ್ಯೂಟ್ ಅಂದ್ರೆ ಒಂದು ಬೇಸಿಕ್ ಒಂದು ಗುಣ ಏನಪ್ಪ ಅಗ್ನಿದು ಅಂತಂದ್ರೆ ನನಗೆ ಪ್ರಸರಿಸೋದು, ಸರ್ಕ್ಯುಲೇಟ್ ಆಗೋದು. ಸೊ ಹಾಗಾಗಿ ಯಾರಿಗೆ ನೀವು ನಂಬರ್ 3 ಸ್ಕೈ ಬ್ಲೂ ಅಂತ ಕೊಟ್ಟಾಗ ಅದು ರಿಫ್ಲೆಕ್ಸ್ ಅಲ್ಲಿ ಕೊಡ್ಬೋದು, ಇವನ್ ಆಯುರ್ವೇದಿಕ್ ಜಾಯಿಂಟ್ಸ್ ಅಲ್ಲಿ ಕೊಡ್ಬೋದು, ಇವನ್ ಒಂದು ಪೇಪರ್ ಅಲ್ಲಿ ಬರಿಬೋದು. ಸೊ ಈ ಮೂರರಲ್ಲಿ ಯಾವ್ದು ಮಾಡಿದ್ರು ಇದು ಪರ್ಟಿಕ್ಯುಲರ್ ಆಗಿ ಆ ಒಂದು ರಿಫ್ಲೆಕ್ಸ್ ಭಾಗಕ್ಕೆ, ಇಲ್ಲ ಆ ಒಂದು ಆರ್ಗನ್ಗೆ, ಆ ಟಿಶ್ಯೂಸ್ಗೆ, ಆ ಎಂಡೋಕ್ರೈನ್ ಗ್ಲ್ಯಾಂಡ್ಗೆ ನಿಮ್ಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ? ಯಾವಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೋ ಬ್ಲಡ್ ರೀಚ್ ಆಗುತ್ತೆ ಆ ಜಾಗಕ್ಕೆ. ಬ್ಲಡ್ ಕಂಟೈನ್ಸ್ ಆಲ್ ದ ರಾ ಮೆಟೀರಿಯಲ್ಸ್. ಆಕ್ಸಿಜನ್ ಇರ್ಬೋದು, ನ್ಯೂಟ್ರಿಷನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ರಕ್ತ ಎಲ್ಲ ಕ್ಯಾರಿ ಮಾಡೋದು. ಸೊ ಆಟೋಮೆಟಿಕ್ ಆಗಿ ಆ ಆರ್ಗನ್ ಸೆಲ್ಫ್ ಫೀಲಿಂಗ್ ಆಗ್ತಾ ಹೋಗುತ್ತೆ ತನಗೆ ತಾನೆ. ಸೊ ಹಾಗಾಗಿ ಅಗ್ನಿ ತತ್ವನ ನೀವು ಯಾವ ಯಾವ ಆರ್ಗನಿಗೆ ಕೊಡಬಹುದು ಅಂತಂದ್ರೆ, ಯಾವ ಆರ್ಗನ್ ಹೈಪೋ ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ, ಇನ್ಸುಲಿನ್ ಕಡಿಮೆ ಸೆಕ್ರೇಷನ್ ಇರ್ಬೋದು, ಥೈರಾಯ್ಡ್ ಕಡಿಮೆ ಸೆಕ್ರೇಷನ್ ಇರ್ಬೋದು. ಕೆಲವರಿಗೆ ಆ ಬ್ರೈನ್ ನಲ್ಲಿ ಆ ಪಿಟ್ಯೂಟರಿ ಅಂಡ್ ಪೀನಿಯಲ್ ಗ್ಲ್ಯಾಂಡ್ ಅಲ್ಲಿ ಮೆಲಾಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಕಡಿಮೆ ಇರುತ್ತೆ. ಅದರಿಂದ ತುಂಬಾ ಜನಕ್ಕೆ ನಿದ್ದೆ ಬರ್ತಿರಲ್ಲ, ಸ್ಟ್ರೆಸ್ ಆಗ್ತಾ ಇರುತ್ತೆ, ಆಂಗ್ಸೈಟಿ ಆಗ್ತಾ ಇರುತ್ತೆ. ಈ ತರ ಇವಾಗ ಪಿನಿಯಲ್ ಅಂಡ್ ಪಿಟ್ಯೂಟರಿ ರಿಫ್ಲೆಕ್ಸ್ ಯಾವುದು? ಎರಡು ಮಧ್ಯದ ಬೆರಳು, ಮಧ್ಯದ ಜಾಯಿಂಟ್. ಓಕೆ, ಸೊ ಲೆಟ್ ಮಿ ಶೋ ದಟ್ ರಿಫ್ಲೆಕ್ಸ್.
PPT ಕಾಣಿಸ್ತಿದೆನಾ? ಸರ್ ಕಾಣಿಸ್ತಾ ಇದೆ ಸರ್. ಓಕೆ. So this is your Ayurvedic acupressure reflex joints. ಇಲ್ಲಿ ಬರಿಬೋದು, ಇಲ್ಲಾಂದರೆ ಸುಜೋಕ್ ರಿಫ್ಲೆಕ್ಸ್ ಇಲ್ಲಿನೂ ಬರಿಬೋದು. ಸೊ ಯಾವ್ಯಾವ ಆರ್ಗನ್ಗೆ ನಾವು ಈ ಅಗ್ನಿ ತತ್ವ ಯೂಸ್ ಮಾಡ್ಬೋದು ಅಂದರೆ, ನಿಮಗೆ ಎಲ್ಲಿ ಸರ್ಕ್ಯುಲೇಷನ್ ಬೇಕಾಗುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ನಾನು ಈ ಸ್ಕೈ ಬ್ಲೂನ ಮೋಸ್ಟ್ ಆಫ್ ದಿ ಟೈಮು ಸ್ಟಮಕ್ ರಿಫ್ಲೆಕ್ಸಿಗೆ ಯೂಸ್ ಮಾಡ್ತೀನಿ. ಯಾಕಾಗಿ ಅಂತಂದರೆ, ಯಾರಿಗೆಲ್ಲ ಒಂದು ಎಸಿಡಿಟಿ ಪ್ರಾಬ್ಲಮ್ ಇರುತ್ತೆ, ಇಂಡೈಜೆಷನ್ ಇರುತ್ತೆ, ಬ್ಲೋಟಿಂಗ್ ಇರುತ್ತೆ. ಸೊ ಒಂದು ವರ್ಡಲ್ಲಿ ಹೇಳೋದಾದರೆ, ನಿಮ್ಮ ಹೊಟ್ಟೆಯ ಶಕ್ತಿ ಕಡಿಮೆ ಆದಾಗ, ಡೈಜೆಸ್ಟಿವ್ ಪವರ್ ಕಡಿಮೆ ಆದಾಗ ನೀವು ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಿಬಿಟ್ಟು ಅದನ್ನು ಇಂಪ್ರೂವ್ ಮಾಡ್ಬೋದು. ನೆಕ್ಸ್ಟು, ನಿಮ್ಮಲ್ಲಿ ಯಾರಿಗಾದರೂ ಫ್ಯಾಟ್ ಮೆಟಬಲಿಸಮ್ ಆಗ್ತಾ ಇಲ್ಲ ಅಂತಂದರೆ ಅವ್ರಿಗೆ ಲಿವರ್ ರಿಫ್ಲೆಕ್ಸಿಗೆ ನೀವು ನಂಬರ್ 3 ಸ್ಕೈ ಬ್ಲೂ ಮಾಡಿ. ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ತುಂಬ ಹೊತ್ತು ತಗೋತಿರ್ತಾರೆ ಮೋಷನ್ ಆಗೋದಕ್ಕೆ, ಈವನ್ ಇನ್ಕಂಪ್ಲೀಟ್ ಮೋಷನ್ ಆಗ್ತಿರುತ್ತೆ. ಅಂಥವ್ರಿಗೆ ನೀವು ಲಾರ್ಜ್ ಇಂಟೆಸ್ಟೈನ್ ರಿಫ್ಲೆಕ್ಸ್ಗೆ ನಂಬರ್ 3 ಸ್ಕೈ ಬ್ಲೂ ಮಾಡೋದ್ರಿಂದ ಮೋಷನ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ. ಇದಲ್ಲದೆ ನಿಮ್ಮಲ್ಲಿ ಯಾರಿಗಾದರೂ ಸ್ಕ್ಯಾಂಟಿ ಮೆನ್ಸಸ್ ಇದ್ದರೆ, ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ, ಫ್ಲೋ ಕಡಿಮೆ ಇದೆ ಅಂತಂದರೆ ನೀವು ಅಲ್ಲಿ ನಂಬರ್ 3 ಸ್ಕೈ ಬ್ಲೂ ಓವರ್ ಹಿಸ್ ಜಾಯಿಂಟ್ಗೂ ಬರಿಬೋದು ಆ್ಯಂಡ್ ಈವನ್ ಯುಟೆರಸ್ ಜಾಯಿಂಟ್ ರಿಫ್ಲೆಕ್ಸ್ಗೂ ಬರಿಬೋದು. ಯಾವಾಗ ಸರ್ಕ್ಯುಲೇಷನ್ ಕಡಿಮೆ ಇದ್ದು ನಿಮಗೆ ಫ್ಲೋ ಕಡಿಮೆ ಇದ್ದರೆ, ಯಾವಾಗ ನೀವು ನಂಬರ್ 3 ಸ್ಕೈ ಬ್ಲೂ ಮಾಡ್ತಿರೋ, ಇಟ್ ಇಂಪ್ರೂವ್ ದ ಸರ್ಕ್ಯುಲೇಷನ್. ಆಟೋಮೆಟಿಕಲಿ ಆ ಒಂದು ಓವರಿಸ್ ಮತ್ತು ಯುಟೆರಸ್, ಗರ್ಭ ಮತ್ತು ಅಂಡಾಶಯದ ಆ ಒಂದು ಕಾರ್ಯ ಇಂಪ್ರೂವ್ ಆಗುತ್ತೆ. ಅದು ಯಾವಾಗ ಬೆಟರ್ ಆಗುತ್ತೆ, ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ, ನಿಮಗೆ ಪೀರಿಯಡ್ಸ್ ಆನ್ ಟೈಮ್ ಬರುತ್ತೆ ಮತ್ತು ಬೆಟರ್ ಫ್ಲೋ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಕೆಲವರಿಗೆ ಥ್ರೋಟಿಗೆ ವಾಯ್ಸ್ ತುಂಬ ಲೋ ಇರುತ್ತೆ, ಅಂಥವ್ರಿಗೆ ನೀವು ಥ್ರೋಟ್ ರಿಫ್ಲೆಕ್ಸ್ಗೆ ನಂಬರ್ 3 ಬರಿಬೋದು. ನಂಬರ್ 3 ಸ್ಕೈ ಬ್ಲೂ ಥ್ರೋಟ್ ರಿಫ್ಲೆಕ್ಸಿಗೆ ಬರೆದಾಗ ಇಟ್ ಇಂಪ್ರೂವ್ಸ್ ಯುವರ್ ವಾಯ್ಸ್, ಬೆಟರ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ರಿಫ್ಲೆಕ್ಸ್ಗೆ ನಾವು ನಂಬರ್ 3 ಸ್ಕೈ ಬ್ಲೂನ ಯೂಸ್ ಮಾಡ್ಬೋದು, ಬೇಸ್ಡ್ ಆನ್ ದ ರಿಫ್ಲೆಕ್ಸಾಲಜಿ. ಅದೇ ಥರ ವಿ ಕ್ಯಾನ್ ಆಲ್ಸೋ ಯೂಸ್ ಬೇಸ್ಡ್ ಆನ್ ದ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಚಾರ್ಟ್ಗೂ ಯೂಸ್ ಮಾಡ್ಬೋದು. ಕಾಣಿಸ್ತಾ ಇದೆಯಲ್ಲ ಎಲ್ರಿಗೂ? ಸೊ ಬೇಸಿಕ್ ಒಂದು ಗುಣ ಅಗ್ನಿದು ಏನಪ್ಪ ಅಂದರೆ, ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ, ಕೆಮಿಕಲ್ಸ್ ಇಂಪ್ರೂವ್ ಮಾಡುತ್ತೆ, ಹಾರ್ಮೋನ್ಸ್ ಇಂಪ್ರೂವ್ ಮಾಡುತ್ತೆ, ಪ್ಲಸ್ ಅಲ್ಲಿ ನಿಮಗೆ ಬಿಸಿ ಮಾಡೋದ್ರಿಂದ ಎನಿ ಸ್ಟ್ಯಾಗ್ನೇಷನ್ನು ಕ್ಲಿಯರ್ ಆಗುತ್ತೆ. ಇದನ್ನ ರೆಪ್ರೆಸೆಂಟ್ ಮಾಡೋ ಅಂಥ ಆರ್ಗನ್ಸ್ ನಿಮ್ಮ ದೇಹದಲ್ಲಿ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್. ನಂಬರ್ 3 ಸ್ಕೈ ಬ್ಲೂ ಎಲ್ಲಿ ಬರಿತೀವಿ ಅಂದರೆ, ಲೆಫ್ಟ್ ಹ್ಯಾಂಡು ತೋರು ಬೆರಳು. ನಿನ್ನೆ ಹೇಳಿದ್ದೆ ನಾನು, ಪ್ಯಾಂಕ್ರೇಸ್ ಜಾಯಿಂಟಿಗೆ ನಂಬರ್ 3 ಬರೆಯೋದ್ರಿಂದ ಅದು ನಿಮ್ಮ ಲೆಫ್ಟ್ ಐ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ವಿಷನ್ನು ಬೆಟರ್ ಆಗುತ್ತೆ, ಬ್ಲಡ್ ಶುಗರು ಕಂಟ್ರೋಲಿಗೆ ಬರುತ್ತೆ. ಈವನ್ ನಿಮ್ಮ ತುಂಬ ಜನಕ್ಕೆ ಬ್ಲಡ್ ಇನ್ಫ್ಲಮೇಷನ್ ಏನಾರು ಆಗಿದ್ರೆ, ಬ್ಲಡ್ಡಲ್ಲಿ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ಕ್ಲಿಯರ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರೋದು ನಂಬರ್ 3 ಆನ್ ಲಿವರ್ ಜಾಯಿಂಟ್. ಎಡಗೈ ತೋರು ಬೆರಳು ಕಫ ಜಾಯಿಂಟ್, 3ನೇ ಜಾಯಿಂಟ್. ಇದಕ್ಕೆ ಯಾಕೆ ಬೇಕಪ್ಪ ಅಂತಂದರೆ, ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಟುಡೇಸ್ ಫುಡ್ ಸ್ಟೈಲು ಮತ್ತು ಲೈಫ್ ಸ್ಟೈಲ್ ಏನಿದೆ, ತುಂಬ ಲಿವರ್ನ ಓವರ್ ಆಗಿ ನಾವು ಬಳಸ್ತಾ ಇದ್ದೀವಿ, ಓವರ್ ವರ್ಕ್ ಕೊಡ್ತಾ ಇದ್ದೀವಿ, ಆ್ಯಂಡ್ ಯು ಕ್ಯಾನ್ ಸೇ ಅಬ್ಯೂಸ್ ಮಾಡ್ತಾ ಇದ್ದೀವಿ. ಯಾಕಾಗಿ ಅಂತಂದರೆ, ಜಸ್ಟ್ 1 ಜನರೇಷನ್ ಹಿಂದ್ಗಡೆ ನಮ್ಮ ಹಿರಿಯರು
ಮೋಸ್ಟ್ ಆಫ್ ದಿ ಫುಡ್ಡನ್ನ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ತಿಂತಾ ಇದ್ರು. ಬಟ್ ಇವತ್ತು ನಾವೇನು ಮಾಡ್ತಾ ಇದೀವಿ ಅಂದರೆ ತುಂಬ ವಸ್ತುಗಳನ್ನು ಪ್ಯಾಕೆಟ್ ರೂಪಲ್ಲಿ ಬೆಳೆಸ್ತೀವಿ. ಅದು ಮಸಾಲ ಪದಾರ್ಥಗಳು ಇರ್ಬೋದು, ನೂಡಲ್ಸ್ ಇರ್ಬೋದು, ಈವನ್ ತುಂಬ ಗ್ರಾಸರೀಸ್ ಎಲ್ಲ ಪ್ಯಾಕೆಟಲ್ಲಿ ಬರುತ್ತೆ. ಆಬ್ವಿಯಸ್ಲಿ ಪ್ಯಾಕೆಟಲ್ಲಿ ಬಂದಾಗ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡೇ ಮಾಡ್ತಾರೆ, ಅದು ಹಾಳಾಗಬಾರ್ದು ಅಂತ. ಸೊ ಆ ಪ್ರಿಸರ್ವೇಟಿವ್ಸ್ನ ಬಾಡಿನಲ್ಲಿ ಕ್ಲೆನ್ಸ್ ಮಾಡಬೇಕಾಗಿರೋ ಒಂದು ಲೋಡು, ಆ ಒಂದು ಒತ್ತಡ ಲಿವರ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಅವಾಗವಾಗ ನಿಮಗೆ ನೆನಪಾದಾಗ ಸುಮ್ಮನೆ ಈ ಥರ ಲಿವರ್ ಮೇಲೆ ಒಂದು ನಂಬರ್ 3 ಸ್ಕೈ ಬ್ಲೂ ಅಂತ ಬರೀರಿ. ನಾನು ಬರ್ಕೊಂಡಿದ್ದೀನಿ ನೋಡಿ, ಪಿಕ್ಚರಲ್ಲಿ ತೋರಿಸಿರೋ ಥರ ನಂಬರ್ 3 ಸ್ಕೈ ಬ್ಲೂ ಬರೆದಾಗ ಡೆಫಿನೆಟ್ ಆಗಿ ಇದು ನಿಮ್ಮ ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ. ಇದರಿಂದ ಸುಮಾರು ಕೆಮಿಕಲ್ ಸ್ಟ್ಯಾಗ್ನೇಷನ್ ಆಗೋದು, ಪ್ರಿಸರ್ವೇಟಿವ್ಸ್ ಇಂದ ನಿಮ್ಮ ಇಂಟೆಸ್ಟೈನಲ್ಲಿ ಗಟ್ ಹೆಲ್ತ್ ಹಾಳಾಗೋದು, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಸುಮಾರು ಔಟ್ಸೈಡ್ ಊಟ ಮಾಡೋರು ತುಂಬ ಕರೆದಿದ್ದ ಎಣ್ಣೆಲೆ ಆಹಾರ ಪದಾರ್ಥ ಮಾಡಿರ್ತಾರೆ, ಅದರಿಂದ ತುಂಬ ದೇಹಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಸೊ ಫಿಲ್ಟರ್ ಆಯಿಲ್ ತಗೋತಾ ಇದ್ರೆ ಅಂದರೆ ಫೈನ್, ಅದು ದೇಶಿ ತಳಿ ಬೀಜದಿಂದ ಮಾಡಿರೋದು. ಇಲ್ಲ ನೀವು ತಿಂತಕ್ಕಂಥ ಎಣ್ಣೆ ಪದಾರ್ಥ ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ರಾ, ಇಲ್ಲ ರಿಫೈನ್ಡ್ ಯೂಸ್ ಮಾಡ್ತಾ ಇದ್ರಾ, ಇಲ್ಲ ಪ್ರಿಸರ್ವೇಟಿವ್ಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಆಗಿ ಅದು ಲಿವರ್ ಫಂಕ್ಷನ್ನ ಡೌನ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಎಲ್ಲಿವರೆಗೂ ಗೊತ್ತಾಗಲ್ಲ ಅದು ಅಂದ್ರೆ ನಿಮ್ಮ ಲಿವರ್ ಫ್ಯಾಟಿ ಲಿವರ್ ಆದಾಗ, ಇಲ್ಲ ಕೊಲೆಸ್ಟ್ರಾಲ್ ಆದಾಗ, ಬ್ಲಾಕೇಜಸ್ ಆದಾಗ, ಅಲ್ಲಿವರೆಗೂ ನಿಮ್ಗೆ ಗೊತ್ತೇ ಆಗಲ್ಲ. ಸೊ ಒಳಗಡೆನೆ ಅದು ವೀಕ್ ಆಗ್ತಾ ಬರ್ತಿರುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ನು, ನಿಮ್ಮ ಲಿವರ್ನ ಹೆಲ್ತಿಯಾಗಿ ಇಡ್ಬೇಕಂದ್ರೆ ಫಸ್ಟ್ ಮೇಕ್ ಶೂರ್ ದಟ್ ಎವ್ರಿ ಡೇ ಒಂದು 6 to 8 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಬಾಡಿ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ. ವಾರಕ್ಕೆ 1 ಸತಿನೋ 2 ಸತಿನೋ ನಂಬರ್ 3 ಸ್ಕೈ ಬ್ಲೂ ಬರೀರಿ. ಗ್ರೀನಿ ಲೀಫಿ ವೆಜಿಟೇಬಲ್ಸ್ ಅಂದರೆ ಹಸಿರು ತರಕಾರಿಗಳು, ಸೊಪ್ಪು ಸೆದೆಗಳು ಅಂದರೆ ಈ ಪಾಲಕ್ಕು, ಸ್ಪಿನಾಚು, ಮತ್ತು ಮೆಂತೆ, ದಂಟು, ಮತ್ತು ನುಗ್ಗೆ ಸೊಪ್ಪು, ಈ ಥರ ಹಸಿರು ತರಕಾರಿ ಎಲೆಗಳಂತ ಏನು ಬರ್ತದೆ ಅದು ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ, ಅದನ್ನು ತಗೊಳ್ಳಿ. ಸೊ ಅದ್ರ ಜೊತೆಗೆ ಈ ಕಲರ್ ನ್ಯೂಮರಾಲಜಿನ ಯೂಸ್ ಮಾಡಿ. ಓಕೆ, ಈವನ್ ಲಿವರ್ ರಿಫ್ಲೆಕ್ಸಿಗೂ ಜಸ್ಟ್ ಸ್ವಲ್ಪ ಪ್ರೆಷರ್ ಮಾಡಿಬಿಟ್ಟು ನೀವು ನಂಬರ್ 3 ಸ್ಕೈ ಬ್ಲೂ ಅಂತ ಬರಿಬೋದು. ಚೂರು ಪ್ರೆಷರ್ ಕೊಟ್ಬಿಟ್ಟು ನಂಬರ್ 3 ಸ್ಕೈ ಬ್ಲೂ. ರಿಫ್ಲೆಕ್ಸ್ಗೂ ಮಾಡಿ, ಪ್ಲಸ್ ಇದಕ್ಕೂ ಮಾಡಿ. ಕ್ಲಿಯರ್? ಸೊ ಲಿವರ್, ಪ್ಯಾಂಕ್ರಿಯಸ್ ಅಂಡ್ ಬ್ಲಡ್ ಅಂಡ್ ಲೆಫ್ಟ್ ಐ, ಇದು ಬಂದ್ಬಿಟ್ಟು ಗಾಲ್ ಬ್ಯಾಡರ್. ನಿಮ್ಗೇನಾದ್ರು ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಆಗಿರ್ಬೋದು, ಇಲ್ಲ ವಾಮಿಟಿಂಗ್ ಆಗಿರ್ಬೋದು, ಇಲ್ಲ ತಲೆನೋವು, ಗಾಲ್ ಬ್ಯಾಡರ್ ವೀಕ್ ಇದೆ ಅಂದ್ರೆ ನಾರ್ಮಲಿ ಒನ್ ಸೈಡ್ ಪೇನ್ ಬರುತ್ತೆ ಬಾಡಿಗೆ, ಬರೀ ಎಡಗಡೆ ಬಾಡಿ ನೋವು ಬರೋದು, ಇಲ್ಲ ಬಲಗಡೆ ಬಾಡಿ ನೋವು ಬರೋದು, ಎಡಗೈ ಎಡಗಾಲ್ ಮಾತ್ರ ತೊಂದರೆ ಹಾಕೋದು, ಈ ಥರ ಇಶ್ಯೂಸ್ ಇದ್ರೆ ನೀವು ಗಾಲ್ ಬ್ಯಾಡರ್ ಜಾಯಿಂಟಿಗೆ ನಂಬರ್ 3 ಸ್ಕೈ ಬ್ಲೂ ಬರೀಬೋದು. ಸೊ ಮೋಸ್ಟ್ ಆಫ್ ದಿ ಟೈಮ್ ನಾವು ಅಗ್ನಿನ ಲಿವರ್ ಆ್ಯಂಡ್ ಗಾಲ್ ಬ್ಯಾಡರಲ್ಲಿ ಎನ್ಹಾನ್ಸ್ ಮಾಡ್ತೀವಿ. ಇದರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಗ್ನಿ ಸಿಗುತ್ತೆ ನಮಗೆ. ಇದ್ರ ಜೊತೆಗೆ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ನೀವು ಇನ್ಸೆಕ್ಟ್ ಬಾಡಿ ರಿಫ್ಲೆಕ್ಸ್ ಆಗಿ ತಗೋಬೋದು. ಅದನ್ನು ತೋರಿಸ್ತೀನಿ ಹೇಗಂತೇಳಿ. ಕಾಣಿಸ್ತಿದೆ ಅಲ್ವಾ? ಯು ಕ್ಯಾನ್ ಟೇಕ್, ಇದು ಎಡಗಡೆ ತೋರು ಬೇಳೆ ಅನ್ಕೊಳ್ಳಿ. ನೀವು ಯಾವುದಾದ್ರು ಒಂದು ಅಂಗನ ಸ್ಟ್ರೆಂಥನ್ ಮಾಡಬೇಕು, ಅದನ್ನ ವಾಸಿ ಮಾಡಬೇಕು ಅಂತಂದ್ರೆ ನೀವು ಜಸ್ಟ್ ಆ
ಭಾಗಕ್ಕೆ ಹೋಗ್ಬಿಟ್ಟು ನೀವು ನಂಬರ್ 3 ಸ್ಕೈ ಬ್ಲೂ ಅಂತ ಬರಿಬಹುದು. ಜಸ್ಟ್ ಒಂದ್ 2 ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಮೋಷನ್ ಇಶ್ಯೂಸ್ ಇದ್ರೆ ಇಲ್ಲಿ ನಂಬರ್ 3 ಸ್ಕೈ ಬ್ಲೂ. ಕಿಡ್ನಿದು ಪ್ರಾಬ್ಲಮ್ ಇತ್ತಾ, ಬ್ಯಾಕ್ ಆಫ್ ದಿ ಅಂದ್ರೆ ನಿಮ್ಮ ಎಡಗೈ ತೋರುಬೇಳಿ ಹಿಂದ್ಗಡೆ ಭಾಗ, ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಅಂತ ಬರಿ. ನಿಮ್ಮ ಲಂಗ್ಸ್ ವೀಕ್ ಇತ್ತು, ಸೊ ತುಂಬಾ ಕಫ ಕಟ್ಕೊಂಡಿತ್ತು, ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿತ್ತು, ಅಲ್ಲಿ ನಂಬರ್ 3 ಸ್ಕೈ ಬ್ಲೂ ಬರಿಬಹುದು. ಸೊ ಅನದರ್ ವೇ ಯು ಕ್ಯಾನ್ ಟ್ರೀಟ್, ಎಲ್ಲಿ ಟ್ರೀಟ್ ಮಾಡ್ಬೋದಪ್ಪ ಅಂದ್ರೆ ಎಡಗೈ ತೋರು ಬೆರಳು, ಅದಕ್ಕೆ ಹೋಗ್ಬಿಟ್ಟು ಟ್ರೀಟ್ ಮಾಡ್ಬೋದು. ಬಟ್ ಅದರ್ ದೆನ್ ದಟ್ ನಾವು ಮೋಸ್ಟ್ ಆಫ್ ದಿ ಯೂಸ್ ಮಾಡೋದು ಪಾಮ್ ರಿಫ್ಲೆಕ್ಸಾಲಜಿ. ನಿಮ್ಮ ಎಂಟೈರ್ ಅಂಗೈನ ನಾವು ರಿಫ್ಲೆಕ್ಸ್ ಅಂತ ತಗೊಂಡು ಯೂಸ್ ಮಾಡ್ತೀವಿ. ಮತ್ತೆ ಈ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಜಾಯಿಂಟ್ಸ್ ಮೇಲೆ ಯೂಸ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಇನ್ನು ಎಲ್ಲಿ ಯೂಸ್ ಮಾಡ್ಬೋದಪ್ಪ ಅಂತಂದ್ರೆ ಬೇರೆ ಬೇರೆ ಆರ್ಗನ್ಸ್ ಅಲ್ಲಿ ನಿಮಗೆ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ಆ ಒಂದು ಫಂಕ್ಷನ್ ಇಂಪ್ರೂವ್ ಮಾಡಬೇಕು, ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ನೀವು ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಆಗ್ತಿರುತ್ತೆ, ಇಲ್ಲ ಎರೆಕ್ಷನ್ ಡಿಸ್ಫಂಕ್ಷನ್ ಆಗ್ತಿರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಈ ರೀಪ್ರೊಡಕ್ಟಿವ್ ಆರ್ಗನ್ ಇದೆ ಅಲ್ವಾ, ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಬರಿಬಹುದು. ಈವನ್ ರೀಪ್ರೊಡಕ್ಟಿವ್ ಓಲ್ಗೂ ನೀವು ನಂಬರ್ 3 ಸ್ಕೈ ಬ್ಲೂ ಬರೆದ್ಬಿಟ್ಟು ಯು ಕ್ಯಾನ್ ಇಂಪ್ರೂವ್ ದ ಸರ್ಕ್ಯುಲೇಷನ್. ಫೈನಲ್ ಆಗಿ ಯುವರ್ ಇಂಟಿಮೆಸಿ, ಸೆಕ್ಷುವಲ್ ಡಿಸೈರ್ ಇರ್ಬೋದು ಅಂಡ್ ಸ್ಟಾಮಿನಾ ಇರ್ಬೋದು, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಲಿವರ್ ಫೈರ್. ನಿಮ್ಮ ಲಿವರ್ ಅಲ್ಲಿ ಇರ್ತಕ್ಕಂಥ ಅಗ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಈ 3 ಜಾಗಕ್ಕೂ ನೀವು ನಂಬರ್ 3 ಸ್ಕೈ ಬ್ಲೂ ಬರಿಬಹುದು. ಓಕೆ, ಒಂದು ಲಿವರಿಗೆ, ಒಂದು ರಿಪ್ರೊಡಕ್ಟಿವ್ ಓಲ್ಗೆ, ಇನ್ನೊಂದು ರಿಪ್ರೊಡಕ್ಟಿವ್ ಆರ್ಗನ್ಗೆ. ಇಷ್ಟಕ್ಕೂ ಮಾಡಿ, ಸರಿನಾ? ಇಸ್ ಇಟ್ ಕ್ಲಿಯರ್? ಎನಿ ಡೌಟ್? 1 minute. ಈ ತರ ನೀವು ಯು ಹ್ಯಾವ್ ಟು ಸಿಸ್ಟಮೆಟಿಕಲಿ ಪ್ಲಾನ್ ಅಂಡ್ ಗಿವ್ ಟು ಆನ್ ರಿಫ್ಲೆಕ್ಸಾಲಜಿ. ಅಂಡ್ ಮೋಸ್ಟ್ ಆಫ್ ದಿ ಟೈಮ್ ತುಂಬಾ ಜನಕ್ಕೆ ವೆರಿಕೋಸ್ ವೇನ್ಸ್ ಆಗ್ತಾ ಇರುತ್ತೆ. ಡೆಫಿನೆಟ್ ಆಗಿ ನಿಮ್ಗೆ ಕಾಲಿನ ಭಾಗದಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಇರುತ್ತೆ. ಸೊ ನೀವು ಲೆಗ್ ರಿಫ್ಲೆಕ್ಸ್, ನೀವು ನೋಡಿ, ದಿಸ್ ಈಸ್ ಯುವರ್ ಲೆಫ್ಟ್ ಲೆಗ್, ದಿಸ್ ಈಸ್ ಯುವರ್ ರೈಟ್ ಲೆಗ್, ನೀವು ಅಲ್ಲೇ ನಂಬರ್ 3 ಅಂತ ಬರಿಬಹುದು, ಲೆಗ್ ರಿಫ್ಲೆಕ್ಸ್. ಆ ಥರನೂ ತಗೊಂಡು ನೀವು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಿಂದ ವೆರಿಕೋಸ್ ವೇನ್ಸ್, ಇಲ್ಲ ಡಿ ವಿ ಟಿ ಅಂತ ಕರಿತೀವಿ, ಡೀಪ್ ವೇನ್ ಥ್ರೋಂಬೋಸಿಸ್, ಅವ್ರಿಗೆ ಕಾಲಲ್ಲಿ ರಕ್ತನಾಳಗಳೆಲ್ಲ ಬ್ಲಾಕೇಜ್ ಆಗಿಬಿಟ್ಟು ಅವ್ರ ಕಾಲು ಊತ ಬಂದಿರುತ್ತೆ. ಸೊ ಇದರಿಂದ ಗ್ಯಾಂಗ್ರೀನ್ ಆಗೋದು, ಪಸ್ ಫಾರ್ಮೇಷನ್ ಆಗೋದು, ಸರ್ಕ್ಯುಲೇಷನ್ ತುಂಬ ವೀಕ್ ಆಗಿಬಿಟ್ಟು ಅಲ್ಲಿರೋ ಸ್ಕಿನ್ ಎಲ್ಲ ಬ್ಲಾಕ್ ಕಲರ್ ಆಗಿಬಿಟ್ಟಿರುತ್ತೆ. ಅವರಿಗೆ ನೀವು ನಂಬರ್ 3 ಸ್ಕೈ ಬ್ಲೂ ಕೊಡ್ಬೋದು, ಅದ್ಭುತವಾಗಿ ನೀವು ಇಂಪ್ರೂವ್ಮೆಂಟನ್ನು ನೋಡ್ತೀರಾ. ಓಕೆ, ಸೊ ಲೈಕ್ ದಿಸ್ ಡೆಫಿನೆಟ್ ಆಗಿ ನಂಬರ್ 3 ಸ್ಕೈ ಬ್ಲೂ ನಿಮಗೆ ವರದಾನ ಅಂತಾನೆ ಹೇಳ್ಬೋದು. ಯು ಕ್ಯಾನ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ದಿ ಆರ್ಗನ್ಸ್. ಸೊ ನಿಮಗೆ ಯೂರಿನ್ ಔಟ್ಪುಟ್ ಕಡಿಮೆ ಇದೆ ಅನ್ಕೊಳ್ಳಿ, ಕಿಡ್ನಿ ಜಾಯಿಂಟಿಗೆ ನೀವು ನಂಬರ್ 3 ಸ್ಕೈ ಬ್ಲೂ ಬರೀರಿ. ಡೆಫಿನೆಟ್ ಆಗಿ ವಿತಿನ್ ಫ್ಯೂ ಡೇಸ್ ಅಲ್ಲಿ ನಿಮಗೆ ಯೂರಿನ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ.
ನಿಮ್ಗೆ ಎದೆ ನೋವು ಬರ್ತಾ ಇತ್ತಾ, ಆರ್ಟ್ ರಿಫ್ಲೆಕ್ಸ್ಗೆ ಹೋಗ್ಬಿಟ್ಟು ನೀವು ನಂಬರ್ 3 ಸ್ಕೈ ಬ್ಲೂ ಮಾಡ್ಬೋದು. ನಿಮ್ಗೆ ಅಸ್ತಮ ಇತ್ತು ಅಂಡ್ ಟ್ಯೂಬರ್ಕ್ಯುಲೋಸಿಸ್ ಲಂಗ್ ರಿಫ್ಲೆಕ್ಸ್ಗೆ ಹೋಗಿ ಸ್ಕೈ ಬ್ಲೂ ಮಾಡಿ. ಸೊ ಇಟ್ ಇಂಪ್ರೂವ್ಸ್ ದ ಫಂಕ್ಷನ್. ನಿಮ್ಮಲ್ಲಿ ಯಾರಿಗಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಡೆಫಿನೆಟ್ ಆಗಿ ಯು ಕ್ಯಾನ್ ಗೋ ಟು ದಿ ಥೈರಾಯ್ಡ್ ರಿಫ್ಲೆಕ್ಸ್ ಅಂಡ್ ರೈಟ್ ನಂಬರ್ 3, ಎಡಗಡೆ ಉಂಗುರ ಬೆರಳು ಮಧ್ಯ ಜಾಯಿಂಟ್. ಸೊ ನೋ ಡೌಟ್ ನೀವು ನಂಬರ್ 3 ಸ್ಕೈ ಬ್ಲೂ ಬರೆಯದ ತಕ್ಷಣ ವಿತಿನ್ 1 or 2 ವೀಕ್ಸ್ಗೆ ನೀವು ಇಂಪ್ರೂವ್ಮೆಂಟ್ ಅನ್ನ ನೋಡ್ತೀರಾ. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಕೆಲವರಿಗೆ 1 ವಾರದಲ್ಲಿ ರಿಸಲ್ಟ್ ಆಗ್ಬೋದು, ಕೆಲವರಿಗೆ 2 ವಾರದಲ್ಲಿ ಆಗ್ಬೋದು, ಬಟ್ ಪ್ರಿಸೈಸ್ ಇಂಪ್ರೂವ್ಮೆಂಟ್ ಅನ್ನ ನೀವು ನೋಡ್ತೀರಾ. ಬಟ್ ಒಂದು ಹೇಳ್ತಾ ಇದ್ದೇನೆ, ನಂಬರ್ 3 ಸ್ಕೈ ಬ್ಲೂ ಬರೆದಾಗ ಇಟ್ ಇಂಪ್ರೂವ್ಸ್ ಓವರ್ ಆಲ್ ಬಾಡಿ ಹೀಟ್ ಆಲ್ಸೋ. ನಿಮಗೆ 3 ಬರೆದ್ಬಿಟ್ಟು ಕಣ್ಣುರಿ ಆಯ್ತು, ಮೋಷನ್ ಹಾರ್ಡ್ ಆಯ್ತು, ಯೂರಿನ್ ಎಲ್ಲೋ ಆಯ್ತು, ಬರ್ನಿಂಗ್ ಆಯ್ತು, ಬಾಡಿನಲ್ಲಿ ಸ್ಕಿನ್ ಬರ್ನಿಂಗ್ ಆಯ್ತು, ಓಕೆ, ಗ್ಯಾಸ್ಟ್ರಿಕ್ ಆಯ್ತು, ಏರ್ ಫಾಲ್ ಆಯ್ತು, ಇದೆಲ್ಲ ಆಯ್ತು ಅಂತಂದ್ರೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಏನ್ ಮಾಡಬೇಕು? ಬೇಕಾದ್ರೆ ಇದನ್ನ ಕಡಿಮೆ ಮಾಡೋದಕ್ಕೆ ನೀವು ನಂಬರ್ 3 ಗ್ರೀನ್ ಅಲ್ಲಿ ಬರೀಬಹುದು. ನಂಬರ್ 3 ಗ್ರೀನ್ ನೋಡಿ, ಸ್ಟಮಕ್ ಭಾಗಕ್ಕೆ ನಂಬರ್ 3 ಗ್ರೀನ್ ಮಾಡಿದ್ರೆ ಸ್ಟಮಕ್ ಹೀಟ್ ಕಡಿಮೆ ಆಗ್ಬಿಟ್ಟು ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ. ನಿಮ್ಮಲ್ಲಿ ತುಂಬಾ ಡ್ರೈ ಕಾಫ್ ಇತ್ತು ಅನ್ಕೊಳ್ಳಿ, ಲಂಗ್ ರಿಫ್ಲೆಕ್ಸ್ಗೆ 3 ಬರಿಬಹುದು. ಸೊ ದಟ್ ಲಂಗ್ಸ್ ಅಲ್ಲಿ ಹೀಟ್ ಕಡಿಮೆ ಆಗ್ಬಿಟ್ಟು ಲಂಗ್ ಡ್ರೈನೆಸ್ ಕಡಿಮೆ ಆಗುತ್ತೆ. ಸೊ ನಂಬರ್ 3 ಇದು ಮಾಡೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ, ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ತುಂಬಾ ಸರ್ಕ್ಯುಲೇಷನ್ ಇತ್ತಂದ್ರೆ ಮಾತ್ರ ಕಡಿಮೆ ಮಾಡಿ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಮೆನ್ಸಸ್ ಅಲ್ಲಿ ಓವರ್ ಫ್ಲೋ ಇತ್ತು ಅಂದ್ರೆ ಸರ್ಕ್ಯುಲೇಷನ್ ತುಂಬಾ ಜಾಸ್ತಿ ಆಗಿದೆ ಅಂತ, ನೀವು ಎಡಗಡೆ ತೋರು ಬೆರಳು ಥರ್ಡ್ ಜಾಯಿಂಟಿಗೆ ಹೋಗ್ಬಿಟ್ಟು, ಅಂದ್ರೆ ಆ ಯುಟೆರಸ್ ಅಂಡ್ ಓವರಿಸ್ ರಿಫ್ಲೆಕ್ಸ್ಗೆ ನಂಬರ್ 3 ಗ್ರೀನ್ ಕಲರ್ ಅಲ್ಲಿ ಬರೆದ್ರೆ ನಿಮ್ಗೆ ಫ್ಲೋ ಕಡಿಮೆ ಆಗುತ್ತೆ, ಯಾಕಂದ್ರೆ ಸರ್ಕ್ಯುಲೇಷನ್ ಕಡಿಮೆ ಮಾಡ್ತದೆ. ನಿಮ್ಗೆ ಎಕ್ಸೆಸ್ ಆಫ್ ಪಿತ್ತ ಪ್ರಾಬ್ಲಮ್ ಇದ್ರೆ ಮಾತ್ರ ನಂಬರ್ 3 ಗ್ರೀನ್ ಬರೀರಿ. ಫಾರ್ ಎಕ್ಸಾಂಪಲ್, ನಿದ್ದೆ ಬರ್ತಾ ಇಲ್ಲ, ಪದೇ ಪದೇ ಎಚ್ಚರ ಆಗ್ತಾ ಇದೆ, ಡೆಫಿನೆಟ್ ಆಗಿ ನೀವು ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಹೋಗ್ಬಿಟ್ಟು ನಂಬರ್ 3 ಬರಿಬಹುದು. ಸೊ ಇಲ್ಲಿ ನಂಬರ್ 3 ಗ್ರೀನ್ ಬರೆಯೋದ್ರಿಂದ ನಿಮ್ಮ ಮೈಂಡ್ ಅಲ್ಲಿ ಎಕ್ಸಸೈಸ್ ಥಾಟ್ಸ್ ಓಡ್ತಾ ಇರುತ್ತೆ, ಚೈನ್ ಆಫ್ ಥಾಟ್ಸ್ ಓಡ್ತಾ ಇರುತ್ತೆ, ಆ ಚೈನ್ ಆಫ್ ಥಾಟ್ಸ್ ಕಡಿಮೆ ಆಗುತ್ತೆ, ಇಟ್ ರಿಲ್ಯಾಕ್ಸಸ್. ನೋಡಿ, ನಿಮ್ಗೆ ಹೈಪರ್ ಇದೆ ಅನ್ಸಿದ್ರೆ ನಂಬರ್ 3 ಗ್ರೀನ್ ಯೂಸ್ ಮಾಡಬಹುದು. ಹೈಪೋ ಇದೆ ಅಂತಂದ್ರೆ ನಂಬರ್ 3 ಸ್ಕೈ ಬ್ಲೂ. ಫಾರ್ ಎಕ್ಸಾಂಪಲ್, ಹೈಪರ್ ಥೈರಾಯ್ಡ್, ನಾನು ನಂಬರ್ 3 ಗ್ರೀನ್ ಯೂಸ್ ಮಾಡ್ತೀನಿ ಇಲ್ಲಿ ಹೈಪರ್ ಥೈರಾಯ್ಡ್ಗೆ. ಆದ್ರೆ ಹೈಪರ್ ಥೈರಾಯ್ಡ್ ಇರೋರು ಏರ್ ಫಾಲ್ ಜಾಸ್ತಿ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ, ಬಾಡಿ ವೇಟ್ ಲಾಸ್ ಆಗ್ತಿರ್ತಾರೆ. ಸೊ ಇವೆಲ್ಲ ಎಕ್ಸೆಸ್ ಆಫ್ ಹೀಟ್ ಸಿಂಪ್ಟಮ್ಸ್ ಇರುತ್ತೆ. ಇಲ್ಲ, ಬಾಡಿ ಸಿಂಪ್ಟಮ್ಸ್ ಎಕ್ಸೆಸ್ ಇದೆ, ಜಸ್ಟ್ ಪಾಮಲ್ಲಿ, ಮಧ್ಯ ಪಾಮಲ್ಲಿ ಇಲ್ಲಿ ಜಸ್ಟ್ ನಂಬರ್ 3 ಸ್ಕೈ ಬ್ಲೂ ಬರೀ, ಇದು ಗ್ರೀನ್ ಬರೀರಿ, ಇಮ್ಮಿಡಿಯೇಟ್ ಆಗಿ ಹೀಟ್ ಕಡಿಮೆ ಆಗುತ್ತೆ. ಯಾರು ಬರೀಬಹುದು? ಯಾರಾದ್ರೂ ತುಂಬಾ ಮೆಟಲ್ ಕಬ್ಬಿಣದ ಕೆಲಸ ಮಾಡ್ತಾ ಇದ್ರು, ತುಂಬಾ ಡ್ರೈವಿಂಗ್ ಮಾಡ್ತಾ ಇದ್ರು, ಸೊ ಮತ್ತೆ ಕುಕ್ಕಿಂಗ್ ತುಂಬಾ ಬೆಂಕಿ ಜೊತೆ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲರೂ ನಂಬರ್ 3 ಗ್ರೀನ್ ಬರಿಬಹುದು, ಸೊ ದಟ್ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಬಟ್ ನನ್ನ ಅನುಭವ ಪ್ರಕಾರ ಹೇಳೋದಾದ್ರೆ 100ರಲ್ಲಿ 90 ಜನಕ್ಕೆ ಬೇಕಾಗಿರೋದು ನಂಬರ್ 3 ಸ್ಕೈ ಬ್ಲೂ. ಯಾಕೆ ಹೇಳಿ? ಯಾರು ಸರ್ಕ್ಯುಲೇಷನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಲಾಸ್ಟ್ 20 ಇಯರ್ಸ್ ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ತುಂಬಾ ಸೆಡೇಟ್ರಿ ಆಗ್ಬಿಟ್ಟಿದೆ, ಹೌದಾ ಇಲ್ವಾ? ಮೊದ್ಲು ಒಂದೂರಿಂದ ಇನ್ನೊಂದೂರಿಗೆ ನಡ್ಕೊಂಡು ಹೋಗೋರು, ಅವ್ರಿಗೆ ನಂಬರ್ 3 ಸ್ಕೈ ಬ್ಲೂನೇ ಬೇಕಿಲ್ಲ. ಇವಾಗ ಎವ್ರಿಥಿಂಗ್ ಇಸ್ ಕುತ್ಕೊಂಡು ಮಾಡೋ ಕೆಲ್ಸಗಳು ಜಾಸ್ತಿ ಆಗ್ಬಿಟ್ಟಿದೆ, ಕಸ ಮುಸ್ರೆ ಅವ್ಯಾವುದು ಇಲ್ಲ, ಇವಾಗ ಎಲ್ಲ ಮಿಷನ್ ಬಂದಿದೆ. ಓವರ್ ಆಗಿ ಬಾಡಿನ
ಆ ಮೊಮೆಂಟಮ್ ರಿಸ್ಟ್ರಿಕ್ಟ್ ಮಾಡ್ತಿರೋದ್ರಿಂದ ನಮ್ಮ ದೇಹ ಒಬೇಸ್ ಆಗ್ತಾ ಇದೆ, ನಮ್ಮ ದೇಹದಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಸರಿಂದ ಸುಮಾರು ಕೊಲೆಸ್ಟ್ರಾಲು, ಒಬೆಸಿಟಿ ಈ ತರ ಬಾಡಿನಲ್ಲಿ ಸ್ಟ್ಯಾಗ್ನೇಟೆಡ್ ರಿಲೇಟೆಡ್ ಇಶ್ಯೂಸ್ ಬರ್ತಾ ಇದೆ. ಸೊ ಇದನ್ನು ಓವರ್ಕಮ್ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ ನಮ್ಮೆಲ್ರಿಗೂ ಬೇಕಾಗಿರೋದು ನಂಬರ್ 3 ಸ್ಕೈ ಬ್ಲೂ. ಬಟ್ ನೋಡಿ ಬಳಸಿ. ಒಂದ್ 3 ದಿನ, 4 ದಿವಸ, ಒಂದ್ ವಾರ ಹಾಕಿ ಚೆಕ್ ಮಾಡಿ. ಸಿಂಪ್ಟಮ್ಸ್ ಬೆಟರ್ ಆಯ್ತಂದ್ರೆ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಮಾಡಿ, ಡೈಲಿ ಆಗ್ಬೇಡಿ, ವಾರಕ್ಕೆ 1 ದಿವಸನೋ 2 ದಿವಸನೋ ಹಾಕಿ. ಅದೇನಾದ್ರೂ ಸ್ಕೈ ಬ್ಲೂ ಆಗ್ಬಿಟ್ಟು ತುಂಬಾ ಓವರ್ ಆಗಿ ಹೀಟ್ ಆಯ್ತು, ಇಲ್ಲ ನಿದ್ದೆನೆ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಅಪೋಸಿಟ್ ಆಗಿ ನಂಬರ್ 3 ಗ್ರೀನ್ ಮಾಡಿ, ಸರಿ ಹೋಗುತ್ತೆ. ಗಾಟ್ ಇಟ್? ಸೊ ಲೈಕ್ ದಿಸ್ ನೀವು ಬೇರೆ ಬೇರೆ ಆರ್ಗನ್ಸ್ ಅಲ್ಲಿ ಫಂಕ್ಷನಲ್ ಪ್ರಾಬ್ಲಮ್ ಆದ್ರೆ ನೀವು ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ರೈಟ್ ಕಿವಿ ಸರಿ ಕೇಳಿಸ್ತಾ ಇಲ್ಲ, ಗುಯಿ ಅಂತ ಶಬ್ದ ಬರ್ತಿತ್ತು, ನೀವು ರೈಟ್ ಇಯರ್ ರಿಫ್ಲೆಕ್ಸ್ ಯಾವುದು? ಇಲ್ಲಿ ಬಲಗೈ ಕಿರುಬೆರಳು, ಅಲ್ಲಿ ಹೋಗ್ಬಿಟ್ಟು ನಂಬರ್ 3 ಸ್ಕೈ ಬ್ಲೂ ಬರಿಬೋದು. ನಂಬರ್ 3 ಸ್ಕೈ ಬ್ಲೂ ಬರೆದಾಗ ಏನಾಗುತ್ತೆ, ಅಲ್ಲಿ ನಿಮಗೆ ಇಟ್ ಇಂಪ್ರೂವ್ಸ್ ದ ಸರ್ಕ್ಯುಲೇಷನ್. ಸೊ ಹಿಯರಿಂಗ್ ಬೆಟರ್ ಆಗ್ತಾ ಬರುತ್ತೆ. ವಿಷನ್ ಕಡಿಮೆ ಇತ್ತು ಅನ್ಕೊಳ್ಳಿ, ಇಲ್ಲಿ ನಂಬರ್ 3 ಸ್ಕೈ ಬ್ಲೂ 2 ತೋರು ಬೆರಳು ಮಧ್ಯ ಜಾಯಿಂಟಿಂಗ್ ಮಾಡಿ, ಇಟ್ ಇಂಪ್ರೂವ್ಸ್. ಸೊ ಬೇರೆ ಬೇರೆ ಜಾಯಿಂಟ್ಸ್ ಅಲ್ಲಿ ನಾವು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬಿಟ್ಟು ಆ ಫಂಕ್ಷನ್ ಇಂಪ್ರೂವ್ ಮಾಡ್ಬೋದು. ಅಂಡ್ ಒನ್ ಮೋರ್ ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಫ್ ಅಗ್ನಿ ಏನಪ್ಪಾ ಅಂದ್ರೆ, ಇಟ್ ಇಂಪ್ರೂವ್ಸ್ ಯುವರ್ ಅನಾಲಿಟಿಕಲ್ ಅಂಡ್ ಲಾಜಿಕಲ್ ಸ್ಕಿಲ್ಸ್. ನಿಮ್ಮ ಮಕ್ಕಳು ತುಂಬಾ ಶಾರ್ಪ್ ಆಗ್ಬೇಕು ಅಂತಂದ್ರೆ ಬ್ರೈನ್ ರಿಫ್ಲೆಕ್ಸ್, 2 ಮಧ್ಯದ ಬೆರಳು ಕಫ ಜಾಯಿಂಟ್, ಇಲ್ಲಿ ನೀವು ನಂಬರ್ 3 ಸ್ಕೈ ಬ್ಲೂ ಮಾಡೋದ್ರಿಂದ ಏನಾಗುತ್ತೆ, ಯಾವಾಗ ಬೆಂಕಿ ಇರುತ್ತೋ ಎಲ್ಲ ಬೆಂಕಿ ಗುಣ ಏನು ಎಲ್ಲದನ್ನ ಕರಗಿಸೋದು. ಅದೇ ತರ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ, ಎನಿ ಪ್ರಾಬ್ಲಮ್ ಇದ್ರೆ ಅದನ್ನ ಕರಗಿಸಂತ ಶಕ್ತಿ, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಂಥ ಶಕ್ತಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ನಿಮ್ಮ ಮಕ್ಕಳಲ್ಲಿ. 2 ಮಧ್ಯದ ಬೆರಳು ಥರ್ಡ್ ಜಾಯಿಂಟ್. ಅದೇ ಇದನ್ನ ಎಮೋಷನಲ್ ಮೈಂಡಿಗೆ ಕೊಟ್ರೆ, ಅಂದ್ರೆ 2 ಮಧ್ಯದ ಬೆರಳು ವಾತ ಜಾಯಿಂಟ್ ಫಸ್ಟ್ ಜಾಯಿಂಟಿಗೆ ಕೊಟ್ರೆ, ಅಂದ್ರೆ ಕಾನ್ಶಿಯಸ್ ಮೈಂಡಿಗೆ ಕೊಟ್ರೆ ಏನಾಗುತ್ತೆ, ನಿಮ್ಮ ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್ ಯುವರ್ ವೈಫ್, ಯುವರ್ ಹಸ್ಬೆಂಡ್, ಯುವರ್ ಕಿಡ್ಸ್, ಯುವರ್ ಎಲ್ಡರ್ಸ್, ಯುವರ್ ಎಂಪ್ಲಾಯೀಸ್, ಯುವರ್ ಸಬಾರ್ಡಿನೇಟ್ಸ್. ಅಂದ್ರೆ ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಆಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಪದೇ ಪದೇ ಕಿತ್ತಾಡ್ತಾ ಇದ್ದೀರಾ, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಜಗಳ ಆಗೋದು ಯಾಕೆ ಹೇಳಿ? ಯು ಡೋಂಟ್ ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಆ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಇಂಪ್ರೂವ್ ಮಾಡೋಂಥ ಶಕ್ತಿ ಅಗ್ನಿ ತತ್ವಕ್ಕಿದೆ. ಇದನ್ನ ಲಿವರ್ ಜಾಯಿಂಟ್ಗೂ ನಂಬರ್ 3 ಸ್ಕೈ ಬ್ಲೂ ಮಾಡ್ಬೋದು, ಅದ್ರ ಜೊತೆ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ಗೂ ನಂಬರ್ 3 ಸ್ಕೈ ಬ್ಲೂ ಮಾಡ್ಬೋದು. ಓಕೆ, ಮಾಡ್ತೀರಾ? ಸೂಪರ್ ಆಗಿ ವರ್ಕ್ ಆಗುತ್ತೆ ಟು ಇಂಪ್ರೂವ್ ಯುವರ್ ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳೋದಿಕ್ಕೆ. ತುಂಬಾ ನನ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕ್ಲಿನಿಕಲ್ ತುಂಬಾ ಗಂಡ ಹೆಂಡತಿ ಜಗಳನ ನಾನು ಸಾಲ್ವ್ ಮಾಡಿರೋದು ಯಾವ ನಂಬರ್ ಇಂದ ಅಂದ್ರೆ ನಂಬರ್ 3 ಸ್ಕೈ ಬ್ಲೂನೆ. ಏನೋ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇರುತ್ತೆ, ಇಬ್ರು ಮಧ್ಯೆ ಒಂದು ಕೆಮಿಸ್ಟ್ರಿ ಮಿಸ್ ಆಗ್ತಾ ಇರುತ್ತೆ. ಆ ಕೆಮಿಸ್ಟ್ರಿ ತರೋದು ಯಾರು? ಅಗ್ನಿನೇ. ಯಾರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿ, ಜಸ್ಟ್ ಪೇಪರ್ ಅಲ್ಲಿ ನಂಬರ್ 3 ಸ್ಕೈ ಬ್ಲೂ ಬರ್ದಾಗ ಕೇಳಿ, ಸೀದಾ ಮ್ಯಾಜಿಕ್ ಸೂಪರ್ಬ್ ಆಗಿ ರಿಸಲ್ಟ್ ಬರುತ್ತೆ. ಜಗಳ ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಇದನ್ನ ಅವ್ರು ಒಪ್ಕೊಂಡ್ರೆ ಕೈಯಲ್ಲಿ ಬರಿಬಹುದು, ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಂಬರ್ 3 ಸ್ಕೈ ಬ್ಲೂ. ಇಲ್ಲ ಅವರು ನಂಬರ್ ಹಾಕ್ಸ್ಕೊಳಕ್ಕೆ ರೆಡಿ ಇಲ್ಲ ಅಂತಂದ್ರೆ ಸುಮ್ಮನೆ ಅವ್ರ ರೂಮಲ್ಲಿ ಒಂದು A4 ಶೀಟ್ ಇಲ್ಲ ಅರ್ಧ ಶೀಟ್ ಅಲ್ಲಿ ನಂಬರ್ 3 ಅಂತ ಸ್ಕೈ ಬ್ಲೂ ಬರೀರಿ, ಗೋಡೆ ಗಂಟಿಸಿ, ಇಲ್ಲ ಅವ್ರ ಟೇಬಲ್ ಮೇಲೆ ಇಡಿ. ಡೆಫಿನೆಟ್ ಆಗಿ 1 ಇಲ್ಲ 2 ವಾರದಲ್ಲಿ ನೀವು ಅದರಿಂದ ಆಚೆ ಬರ್ತೀರ. ಅದ್ರ ಜೊತೆಗೆ ನಿಮ್ಮಲ್ಲಿ ಯಾರಿಗಾದ್ರೂ ಫೈರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು, ನನ್ ಬೆಂಕಿಗೆ ಅದು ಸುಟ್ಟೋಗ್ಬಿಡ್ತು, ಕೈ ಸುಟ್ಕೊಂಡೆ, ಇನ್ನೊಂದೇನೋ ಸುಟ್ಟೋಯ್ತು, ಬೆಂಕಿ ಅವಘಡಗಳು ಆಗ್ತಾ ಇದೆ ಅಂತಂದ್ರೆ ನೀವು ನಂಬರ್ 3 ಗ್ರೀನ್ ಯೂಸ್ ಮಾಡ್ಬೋದು.
ಚಾಕ್ಲೇಟ್ ತಿಂದಿದ್ಯಾ? ಇಲ್ಲ. ಫೈರ್ ಆಕ್ಸಿಡೆಂಟ್ಸ್ ಫೈರ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತಂದ್ರೆ ನೀವು ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಬಹುದು. ಫೈರ್ ಆಕ್ಸಿಡೆಂಟ್ಸ್. ಇಲ್ಲ ಸರ್, ಫೈರ್ ಎಲ್ಲಿಂದ ಬಂತು, ಬೆಂಕಿನೇ ಇಲ್ಲ ಅಂತೀರಾ? ಅಂದ್ರೆ ನೀವು ಮಾಡೋ ಬಿಸ್ನೆಸ್ ಬೆಂಕಿಯಿಂದ ಕೂಡಿದ್ರೆ, ಅಂದ್ರೆ ಸಮ್ ಕೆಮಿಕಲ್ಸ್ ರಿಲೇಟೆಡ್ ಬಿಸ್ನೆಸ್ ಇರ್ಬೋದು, ಮತ್ತೆ ಅಡಿಗೆ ಮಾಡೋಂಥದ್ದು, ಅದು ಬೆಂಕಿಯಿಂದ ಆಗೋದಲ್ವಾ, ಅದು ಇರ್ಬೋದು. ಸಮ್ ಪೆಟ್ರೋಕೆಮಿಕಲ್ಸ್ ಇರ್ಬೋದು. ಸೊ ಬೆಂಕಿ ರಿಲೇಟೆಡ್ ಬಿಸ್ನೆಸ್ ಯಾವ್ದಾದ್ರು ನೀವು ಮಾಡ್ತಾ ಇದ್ರೆ, ಅದು ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ, ಇಂಪ್ರೂವ್ ಆಗ್ಬೇಕು ಅಂತಂದ್ರೆ, ನೀವು 2 ನಂಬರಲ್ಲಿ ಒಂದು ವರ್ಕ್ ಆಗುತ್ತೆ. ಒಂದು ನಂಬರ್ 3 ಸ್ಕೈ ಬ್ಲೂ, ಎರಡನೇದು ನಂಬರ್ 3 ಆರೆಂಜ್. ಇವೆರಡರಲ್ಲಿ ಒಂದು ನಂಬರ್ ಟ್ರೈ ಮಾಡಿ. ಯಾರಾದ್ರೂ ಬೆಂಕಿ ಯೂಸ್ ಮಾಡ್ಬಿಟ್ಟು ಅವ್ರ ಬಿಸ್ನೆಸ್ ಮಾಡ್ತಾ ಇದ್ರೆ, ಅದು ಅಡಿಗೆ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಎನಿಥಿಂಗ್, ಇವನ್ ವೆಲ್ಡಿಂಗ್ ಇರ್ಬೋದು, ಕಟ್ಟಿಂಗ್ ಇರ್ಬೋದು, ಎನಿ ಫೈಬರ್ ಆರ್ ಎನಿ ಕೆಮಿಕಲ್ಸ್ ಅಂದ್ರೇನೆ ಫೈರ್, ಅದು ಇಂಪ್ರೂವ್ ಆಗುತ್ತೆ ಅದ್ಭುತವಾಗಿ. ಇಲ್ಲ ಸರ, ಆ ಫೈರ್ ಎಕ್ಸಸ್ ಆಗಿ ನನಗೆ ತೊಂದರೆ ಆಗ್ತಿದೆ ಅಂದ್ರೆ ಗೋ ಬ್ಯಾಕ್, ಗಿವ್ ನಂಬರ್ 3 ಇನ್ ಗ್ರೀನ್ ಕಲರ್, ಮುಗಿದೋಯ್ತು ಅಲ್ವಾ? ನೋಡಿ, ಸಂಬಂಧಗಳಿಂದ ಹಿಡಿದು ಬಿಸ್ನೆಸ್ ವರ್ಗು ಮತ್ತು ಆರೋಗ್ಯ ಎಲ್ಲಾ ಕಡೆನೂ ಅಗ್ನಿನ ಹೆಚ್ಚೂನು ಮಾಡಬಹುದು, ಕಡಿಮೆನೂ ಮಾಡಬಹುದು. ಕೃಷಿ ಕೆಲಸ, ಕೃಷಿ ಅಂದ್ರೆ ಪೃಥ್ವಿ, ನರಿಶ್ಮೆಂಟ್, ಪೋಷಣೆ ಮಾಡೋದು. ನೀವು ಬೆಳಿತೀರ, ಯಾರೋ ತಿಂತಾರೆ, ಅದು ಪೃಥ್ವಿಗೆ ಬರುತ್ತೆ. ಅದನ್ನ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಇದು ಫೈರ್ ರಿಲೇಟೆಡ್ ನೀವು ಇಲ್ಲಿ ಮಾಡಬಹುದು. ಓಕೆ, ಸೊ ಇದ್ರ ಜೊತೆಗೆ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಫೈರ್ ಈಸ್ ಇಂಪ್ರೂವಿಂಗ್ ಯುವರ್ ಸ್ಕಿನ್ ಟೋನ್. ನೀವು ನೋಡಿ, ಹೆಂಗಾಗಿರ್ಬೇಕಾದ್ರೆ, ಬಿಸಿ ರಕ್ತ ಇರ್ಬೇಕಾದ್ರೆ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಏಜ್ ಆಗ್ತಾ ಆಗ್ತಾ ಸುಕ್ಕಾಗೋದು, ಕಲೆಗಳು, ಬ್ಲ್ಯಾಕ್ ಮಾರ್ಕ್ಸ್, ಬ್ರೌನ್ ಮಾರ್ಕ್ಸ್, ಅದೆಲ್ಲ ಆಡ್ ಆಗ್ತಾ ಹೋಗುತ್ತೆ. ಸೊ ಟು ಇಂಪ್ರೂವ್ ಯುವರ್ ಬ್ಯೂಟಿ, ಸ್ಕಿನ್ ಬ್ಯೂಟಿನ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ನೀವು ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಬಹುದು. ಇಲ್ಲ ಸರ್, ಸ್ಕಿನ್ ಪ್ರಾಬ್ಲಮ್ ತುಂಬಾ ಇದೆ, ಮುಖದ ಮೇಲೆ ಬೊಂಗಿದೆ, ಬ್ಲ್ಯಾಕ್ ಮಾರ್ಕ್ಸ್ ಇದೆ, ಅದಕ್ಕೆ 2 ಕಾಂಬಿನೇಷನ್, ನಂಬರ್ 3 ಸ್ಕೈ ಬ್ಲೂ ಅಂಡ್ ನಂಬರ್ 3 ಪರ್ಪಲ್, 2 ಟ್ರೈ ಮಾಡಿ. ನೀವು ಫಿಸಿಕಲ್ ಆಗಿ ಹಾಕೋದ್ರಿಗಾಗಿ ನಂಬರ್ 3 ಸ್ಕೈ ಬ್ಲೂ ಇಲ್ಲೇ ಆಗ್ಬೋದು. ಓಕೆ, ಈವನ್ ನಂಬರ್ 3 ಪರ್ಪಲ್ ಅಲ್ಲೇ ಆಗ್ಬೋದು. ನಂಬರ್ 3 ಪರ್ಪಲ್, ಅದು ಸ್ವಲ್ಪ ದಿವಸ, ಇದು ಸ್ವಲ್ಪ ದಿವಸ ಟ್ರೈ ಮಾಡಿ. ಯಾವ್ದು ಬೆಟರ್ ಇಂಪ್ರೂವ್ಮೆಂಟ್ ಕೊಡುತ್ತೆ ಅದನ್ನ ಕಂಟಿನ್ಯೂ ಮಾಡಿ. ನಂಬರ್ 3 ಅಂತ ಯೂಸ್ ಮಾಡಿದಾಗ ಅಗ್ನಿ ಬಂತು, ಪರ್ಪಲ್ ಅಂತ ಯೂಸ್ ಮಾಡಿದಾಗ ಸ್ಕಿನ್ ಕವರ್ ಆಯ್ತು. ಬರೀ ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಿದ್ರು ಸ್ಕಿನ್ ಜಾಯಿಂಟಿಗೆ, ಬಲಗೈ ಕಿರು ಬೆರಳು ಮಧ್ಯ ಜಾಯಿಂಟಿಗೆ ಇಟ್ ಇಂಪ್ರೂವ್ಸ್. ಇಲ್ಲ ಅವನ್ ಪರ್ಪಲ್ ಬರೆದ್ರು ಇನ್ನೂ ಬೆಟರ್ ಆಗುತ್ತೆ. 2 ಟ್ರೈ ಮಾಡಬಹುದು. ಗಾಟ್ ಇಟ್? ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಯೂರಿನ್ ಸರಿಯಾಗಿ ಹೋಗ್ತಾ ಇಲ್ಲ ಅಂದ್ರೆ, ಯೂರಿನ್ ಬಿಟ್ಟು ಬಿಟ್ಟು ಹೋಗ್ತಾ ಇದೆ ಅಂತವ್ರು ಯೂರಿನರಿ ಬ್ಲಾಡರ್ ರಿಫ್ಲೆಕ್ಸ್, ಬಲಗೈ ತೋರು ಬೆರಳು ಮೊದಲನೇ ಜಾಯಿಂಟಿಗೆ ನಂಬರ್ 3 ಸ್ಕೈ ಬ್ಲೂ ಮಾಡಿ. ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಮಾಡೋದ್ರಿಂದ ನಿಮ್ಮ ಯೂರಿನ್ ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ. ತುಂಬಾ ಜನ ಕ್ಯಾಥೆಟ್ರಲ್ ಟ್ಯೂಬ್ ಇಟ್ಕೊಂಡು ಯೂರಿನ್ ಮಾಡ್ತಾ ಇರ್ತಾರೆ, ಯೂರಿನ್ ಆಚೆನೆ ಬರ್ತಿರಲ್ಲ, ತುಂಬಾ ಕಷ್ಟ ಪಡ್ತಿರ್ತಾರೆ ಯೂರಿನೇಷನ್ಗೆ. ಅವ್ರೆಲ್ರಿಗೂ ನಾನು ಹೇಳೋದು, ಒಂದು ಅತ್ಯದ್ಭುತವಾದ ಕಲರ್ ಯಾವ್ದಪ್ಪ ಅಂತಂದ್ರೆ ನಂಬರ್ 3 ಸ್ಕೈ ಬ್ಲೂ. ಈ ನಂಬರ್ 3 ಸ್ಕೈ ಬ್ಲೂನ ನೀವು ನಾಟ್ ಓನ್ಲಿ ಯೂರಿನರಿ ಬ್ಲಾಡರ್ಗೆ ಆಗ್ಬೇಕಂತೇನಿಲ್ಲ, ನೀವು ಯೂರಿನರಿ ಬ್ಲಾಡರ್ ಜಾಯಿಂಟಿಗೂ ಆಗ್ಬೋದು, ಇಲ್ಲ ಅಂತಂದ್ರೆ ಇಲ್ಲಿ ಬ್ಲಾಡರ್ ರಿಫ್ಲೆಕ್ಸ್ಗೂ ಆಗ್ಬೋದು. ನಂಬರ್ 3 ಸ್ಕೈ ಬ್ಲೂ ಇದು ಹಾಕೋದ್ರಿಂದ ಯೂರಿನ್ ಫ್ಲೋ, ತುಂಬಾ ಜನಕ್ಕೆ ಒಂದು 55-60 ಕ್ರಾಸ್ ಆಗ್ತಾ ಆಗ್ತಾ ಪ್ರಾಬ್ಲಮ್ಮೇ ಯೂರಿನ್. ನಾನು ಫಸ್ಟ್ ಸ್ವಲ್ಪ ದಿವಸದ ಕೆಳಗೆ ಅನ್ಕೊಂಡಿದ್ದೆ, ಡೈಪರ್ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಮಕ್ಳು ಯೂಸ್ ಮಾಡ್ತಾರೆ ಅಂತ. ಆಮೇಲೆ ಯೂರಿನರಿ ಇಶ್ಯೂಸ್ ಮೇಲೆ ರಿಸರ್ಚ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತು,
ಇವತ್ತು ಅತಿ ಹೆಚ್ಚು ಡೈಪರ್ ಸೇಲ್ ಆಗ್ತಿರೋದು ಎಲ್ಡರ್ಸ್, ದೊಡ್ಡವರಿಗೆ. ಅದನ್ನ ಅದ್ಭುತವಾಗಿ ಬಲಗೈ ತೋರುಬೇಳು ಮೊದಲನೇ ಜಾಯಿಂಟಿಗೆ ಟ್ರೀಟ್ ಮಾಡೋದ್ರಿಂದ ಸರಿ ಹೋಗುತ್ತೆ. ಯೂರಿನ್ ಬರ್ತಾ ಇಲ್ಲ, ಸ್ಲೋ ಇತ್ತು, ನಂಬರ್ 3 ಸ್ಕೈ ಬ್ಲೂ. ಇಲ್ಲ ಯೂರಿನ್ ಪದೇ ಪದೇ ಬರ್ತಾನೆ ಇದೆ, ಸ್ಟಾಪೇ ಆಗ್ತಿಲ್ಲ, ಅರ್ಧ ಗಂಟೆಗೆ ಒಂದ್ಸತಿ ಯೂರಿನ್ಗೆ ಹೋಗ್ತಾ ಇದ್ರ, ಸ್ಟಾಪ್ ಮಾಡ್ಬೇಕು ಅಂದ್ರೆ ಸೇಮ್ ಯೂರಿನರಿ ಬ್ಲಾಡರ್ ಜಾಯಿಂಟ್ಗೆ ನಂಬರ್ 5 ಎಲ್ಲೋ. ಯು ಕ್ಯಾನ್ ಸಿ ದ ರಿಸಲ್ಟ್ ಇಮಿಡಿಯೇಟ್ಲಿ. ಅದು ಮಕ್ಕಳು ಬೆಡ್ ವೆಟ್ಟಿಂಗ್ ಇರ್ಬೋದು, ಡಯಾಬಿಟಿಸ್ ಪೇಷಂಟ್ ಇರೋದು, ಫ್ರೀಕ್ವೆಂಟ್ ಯೂರಿನೇಷನ್ ಇರ್ಬೋದು. ನಂಬರ್ 5 ಎಲ್ಲೋ. ಇಲ್ಲ ಸರ್ಕ್ಯುಲೇಷನ್ ನಂಬರ್ 5 ಎಲ್ಲೋ ಜೊತೆಗೆ ನಂಬರ್ 3 ಗ್ರೀನು ಬರೀಬಹುದು. ಗ್ರೀನ್ ಬರ್ದಾಗ ಏನಾಗುತ್ತೆ, ನಂಬರ್ 3 ಆ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಬಟ್ ಅಫ್ ಕೋರ್ಸ್ ನೀವು ಇಲ್ಲಿ ಏನೇ ಬ್ಲಾಡರ್ ಟ್ರೀಟ್ ಮಾಡಿದ್ರು ಇಟ್ ಗಿವ್ಸ್ ದ ರಿಲೀಫ್, ಟೆಂಪರರಿ ರಿಲೀಫ್. ರೂಟ್ ಕಾಸ್ ಎಲ್ಲಿರುತ್ತೆ, ಅವ್ರ ಪ್ಯಾಂಕ್ರಿಯಸ್, ಲಿವರ್, ಸ್ಪ್ಲೀನ್ ವೀಕ್ ಇರುತ್ತೆ, ಅವ್ರನ್ನ ಸ್ಟ್ರೆಂಥನ್ ಮಾಡಬೇಕು. ಓಕೆ, ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಿ, ಜೆಂಟ್ಸ್ ಮೋರ್ ದೆನ್ 60 years, ಸೊ ಅವರಿಗೆ ಬ್ಲಾಡರ್ ಇಶ್ಯೂಸ್ ಆಗಿ ಪದೇ ಪದೇ ಯೂರಿನೇಷನ್ ಆಗ್ತಾ ಇದ್ರೆ ಡೈರೆಕ್ಟ್ ಆಗಿ ಬ್ಲಾಡರ್ ರಿಫ್ಲೆಕ್ಸ್ಗೆ ಹೋಗ್ಬಿಟ್ಟು ನೀವು ನಂಬರ್ 5 ಎಲ್ಲೋ ಬರೀಬೇಕು. ಇಟ್ ಇಮಿಡಿಯೇಟ್ಲಿ ಸ್ಟಾಪ್ಸ್. ಸ್ಟಾಪ್ ಮಾಡೋದಕ್ಕೆ ನಂಬರ್ 5 ಎಲ್ಲೋ. ಇಲ್ಲ ಸರ್ ಯೂರಿನ್ ಮಾಡೋದೇ ಕಷ್ಟ ಅಂತಂದ್ರೆ ಅವ್ರಿಗೆ 2 ನಂಬರ್ ಹೇಳ್ತೀನಿ. ಆಕ್ಚುಲಿ ನೆಕ್ಸ್ಟ್ ನಾಳೆ ಬರುತ್ತೆ, ಬಟ್ ಬ್ಲಾಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ನಂಬರ್ ಬಂದ್ಬಿಟ್ಟು ನಂಬರ್ 4 ಗ್ರೀನ್, ಯೂರಿನ್ ಫ್ಲೋ ಇಂಪ್ರೂವ್ ಆಗೋದಕ್ಕೆ. ಎರಡನೇ ನಂಬರ್ ಬಂದ್ಬಿಟ್ಟು ನಂಬರ್ 7 ರೆಡ್. ನಂಬರ್ 4 ಗ್ರೀನಿನ ಒಂದ್ 2 ದಿವಸ ಹಾಕಿ, ನಂಬರ್ 7 ರೆಡ್ 1 ದಿವಸ ಹಾಕಿ, ಈ ತರ ರಿಪೀಟ್ ಮಾಡಿ. ಯಾರು ಕೆಥೆಡ್ರಲ್ ಟ್ಯೂಬ್ ಇಟ್ಕೊಂಡು ಯೂರಿನೇಷನ್ ಮಾಡ್ತಾ ಇರ್ತಾರೋ ಐ ಹೋಪ್ 10ರಲ್ಲಿ 8 ಜನನು ವಿತಿನ್ 2 weeks ಅಲ್ಲಿ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಇಬ್ಬರಿಗೆ ನಾವೇನು ಮಾಡೋಕ್ಕಾಗಲ್ಲ, ಅವ್ರ ಎನರ್ಜಿ ತುಂಬಾ ಲೋ ಇರುತ್ತೆ, ಅವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಸೊ ಈ ಕಲರ್ ನ್ಯೂಮರಾಲಜಿ ಡೆಫಿನೆಟ್ ಆಗಿ ಎಲ್ಡರ್ಸ್ಗೆ, ಏಜ್ ಓಲ್ಡ್ ಪೀಪಲ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಟ್ರೈ ಮಾಡಿ. ಗಾಟ್ ಇಟ್? ಸೊ ಅಗ್ನಿ ತತ್ವ, ನೀವು ಅಗ್ನಿ ಅಂದ ತಕ್ಷಣನೇ ಇಟ್ಸ್ ಎ ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಬೆಂಕಿ ಗುಣ ಏನು, ಎಲ್ಲದನ್ನ ಸುಟ್ಟಾಕುತ್ತೆ, ಎಲ್ಲದನ್ನ ಕರಗಿಸ್ಬಿಡುತ್ತೆ. ಸೇಮ್ ಸ್ಕಿಲ್ ನಿಮಗೆ ಬರುತ್ತೆ. ನಿಮ್ಮ ಹತ್ರ ಏನೇ ಪ್ರಾಬ್ಲಮ್ ಇರಲಿ, ಅದು ಬಿಸ್ನೆಸ್ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಎನಿ ಪ್ರಾಬ್ಲಮ್, ನೀವು ಅದನ್ನ ಕರಗಿಸಾಕ್ಬಿಡ್ತೀರಾ. ನೀವು ಎಲ್ಲಾದ್ರೂ ಸ್ಟಕ್ ಆಗ್ಬಿಟ್ಟಿದ್ರೆ, ತಲೆ ಓಡ್ತಾ ಇಲ್ಲ ಅನ್ಕೊಳ್ಳಿ, ನಂಬರ್ 3 ಸ್ಕೈ ಬ್ಲೂ ಬರ್ಕೊಳ್ಳಿ, ಜಸ್ಟ್ ಮೊಬೈಲ್ ಸ್ಕ್ರೀನ್ ಸೇವರ್. ನಿಮ್ಮ ಮೈಂಡ್ ಓಡುತ್ತೆ. ನೀವು ಒಳ್ಳೆ ಸೊಲ್ಯೂಷನ್ ಇಂದ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ. ಇಲ್ಲಾಂದ್ರೆ ಏನಾಗ್ತಾ ಇದೆ ಗೊತ್ತಾ, ಪ್ರಾಬ್ಲಮ್ ಇಂದ ಎಸ್ಕೇಪ್ ಆಗಿ ಟ್ರೈ ಮಾಡ್ತೀರಾ. ಅದಾಗಬಾರ್ದಲ್ವಾ? ಸೊ ಟ್ರೈ ಮಾಡಿ. ಸಿ ಎವ್ರಿ ನಂಬರ್ ಯು ಕ್ಯಾನ್ ಫೀಲ್ ಇಟ್. ನೋಡಿ ನಿಮ್ಮಲ್ಲಿ ಯಾರಿಗಾದ್ರೂ ಎನಿ ಬರ್ನಿಂಗ್ ಸೆನ್ಸೇಷನ್, ಎಲ್ಲೋ ಒಂದು ಕಡೆ ಉರಿತಾ ಇದೆ ಅನ್ಸಿದ್ರೆ, ಜಸ್ಟ್ ನಂಬರ್ 3 ಸ್ಕೈ ಬ್ಲೂ ಅಂತ ಲಿವರ್ ರಿಫ್ಲೆಕ್ಸ್ ರೈಟ್ ನಾವು ಬರೀರಿ. 5 ನಿಮಿಷ 10 ನಿಮಿಷಕ್ಕೆ ಆ ಉರಿ ಇರಲ್ಲ ನಿಮ್ಗೆ. ಕಣ್ಣು ಉರಿ, ಮೋಷನ್ಗೆ ಹೋದ್ರೆ ಉರಿ ಆಗ್ತಾ ಇದೆ, ಇಲ್ಲ ಅಂದ್ರೆ ನನಗೆ ಸ್ಕಿನ್ ಬರ್ನಿಂಗ್ ಆಗ್ತಾ ಇದೆ, ಹೊಟ್ಟೆ ಉರಿತಾ ಇದೆ, ಗಂಟ್ಲು ಉರಿತಾ ಇದೆ, ನೋಸ್ ಬರ್ನಿಂಗ್ ಇದೆ, ಎನಿ ಬರ್ನಿಂಗ್ ಸೆನ್ಸೇಷನ್ ನ ನೀವು ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬಹುದು. ನಂಬರ್ 3 ಸ್ಕೈ ಬ್ಲೂ. ಲಿವರ್ ರಿಫ್ಲೆಕ್ಸ್ಗೆ ಹಾಕಿರೋ ಸ್ವಲ್ಪ ಡೋಸೇಜ್ ಜಾಸ್ತಿ ಆಗುತ್ತೆ ಅನ್ಸರಿಗಿನಾಗಿ ಜಸ್ಟ್ ಒಂದು ಚೀಟಿನಲ್ಲಿ ಬರೆದಿಟ್ಕೊಂಡ್ರು ಮೈಲ್ಡ್ ಎಫೆಕ್ಟ್ ಇರುತ್ತೆ. ಇಲ್ಲ ಸರ್ ನನಗೆ ಉರಿ ತಡ್ಕೊಳಕ್ ಆಗ್ತಿಲ್ಲ, ಜಸ್ಟ್ ಗೋ ಟು ದಿ ಲಿವರ್ ರಿಫ್ಲೆಕ್ಸ್ ಆರ್ ಲಿವರ್ ಜಾಯಿಂಟ್. ರೈಟ್, ನಂಬರ್ 3 ಇನ್ ಗ್ರೀನ್. ಟ್ರೈ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ನ ಬ್ರೇಕ್ ಆದ್ಮೇಲೆ ಹೇಳಿ, ಯಾರಿಗಾದ್ರೂ ಬರ್ನಿಂಗ್ ಇದ್ರೆ. ಇಲ್ಲ ನಮ್ನೆಸ್ ಇತ್ತು, ಹೆವಿನೆಸ್ ಇತ್ತು, ಭಾರ ಮತ್ತೆ ಜೋಮ್ ಹಿಡಿಯೋದು, ಇವೆಲ್ಲ ಸರ್ಕ್ಯುಲೇಷನ್ ಕಡಿಮೆ ಆಗೋದು, ಅವ್ರಿಗೆ ನಂಬರ್ 3 ಸ್ಕೈ ಬ್ಲೂ. ಟ್ರೈ ಮಾಡಿ. ಯಾಕೆಂತಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಮಕ್ಕಳಿಂದ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ ಪೇರೆಂಟ್ಸ್ ಕಡೆಯಿಂದ. ಸೊ 2 ಮಿಡಲ್ ಫಿಂಗರ್ 3rd ಜಾಯಿಂಟ್ಗೆ ಇಲ್ಲಿ ಸ್ಕೈ ಬ್ಲೂ ಹಾಕೋದ್ರಿಂದ ಅವರ ಮ್ಯಾಥ್ಸ್ ಮತ್ತೆ ಸೈನ್ಸ್ ಸ್ಕೋರ್ಸ್ ಇಂಪ್ರೂವ್ ಆಗುತ್ತೆ. ಬಟ್ ನೋಡಿ,
ಅತಿ ಬುದ್ಧಿವಂತರಾದ್ರೂ ಕಷ್ಟನೇ ಅಲ್ವಾ? ಒಂದ್ ಸ್ಮಾಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಗಂಡ್ ಸೆಟ್ ಆಗ್ತಿಲ್ಲ ಅಂತ ಬಂದ್ರು. ಅವ್ರಿಗೆ ಡೇಟ್ ಆಫ್ ಬರ್ತ್ ನೋಡಿದೆ, 2 ಸತಿ 3 ಇದೆ, ಮಾರ್ಚ್ 3ನೇ ತಾರೀಕು. ಹುಡುಗನ್ ಹುಡುಕ್ತಾನೆ ಇದ್ದಾರೆ 8-10 ವರ್ಷದಿಂದ, ಸೆಟ್ ಆಗ್ತಿಲ್ಲ. ನಾ ಯಾವ ನಂಬರ್ ಕೊಟ್ಟಿರ್ಬೋದು ಹೇಳಿ? ನಂಬರ್ 3 ಗ್ರೀನ್ ಕೊಟ್ಟೆ, ವರ್ಕ್ ಆಯ್ತು. ಹೆಂಗ್ ವರ್ಕ್ ಆಯ್ತು? ಆ ಹುಡುಗಿ ಯಾರನ್ನ ಹುಡುಗ ಪ್ರೊಫೈಲ್ ಬಂದ್ರೆ ಹೇಳ್ಬಿಡಾಳಂತೆ, ಇವ್ನ ಮದುವೆ ಮಾಡ್ಕೊಂಡ್ರೆ 5 ವರ್ಷ ಆದ್ಮೇಲೆ ನಾನು ಹೆಂಗಿರ್ತೀನಿ ಅಂತ. ಅತಿ ಬುದ್ಧಿವಂತಿಕೆ ಅದು. ಇವನ್ ಪ್ಯಾಕೇಜ್ ಇಷ್ಟಿದೆ, ಇವ್ರು ಇಷ್ಟ ಅಣ್ಣ ತಮ್ಮಳಿದ್ದಾರೆ, ಇಷ್ಟ ಅಕ್ಕ ತಂಗಿಯರಿದ್ದಾರೆ, ಇವ್ನು ಹಿಂಗಿದ್ದಾನೆ, ಇವನ್ ಮದುವೆ ಮಾಡ್ಕೊಂಡು ನಾನು ಹಿಂಗೆ ಇರ್ತೀನಿ. ಒಂದ್ ಕಾಮನ್ ಸೆನ್ಸ್ ಏನಪ್ಪಾ ಅಂದ್ರೆ, ಮದುವೆ ಆಗ್ಬೇಕಂದ್ರೆ ದಡ್ರಿರ್ಬೇಕು, ಬುದ್ಧಿವಂತರಾದ್ರೆ ಮದುವೆಯಲ್ಲಿ ಆಗತ್ತೆ. ನಂಬರ್ 3 ಗ್ರೀನ್ ಕೊಟ್ಟಾದ್ಮೇಲೆ ತಲೆ ಓಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೊಂದು ಗ್ರೀನ್ ಕಲರ್ ವಿಶೇಷತೆ ಏನಂದ್ರೆ, ಇಟ್ ಕ್ರಿಯೇಟ್ಸ್ ದ ಬಾಂಡಿಂಗ್, ಲವ್. ಬಟ್ ಯಾವ ನಂಬರ್ನ ಗ್ರೀನ್ ಯೂಸ್ ಮಾಡ್ತೀರ ಅನ್ನೋದು ಅದು ಆಮೇಲಿನ ವಿಷಯ. ಬಟ್ ಇಲ್ಲಿ ನಾನು ಹೇಳ್ತಿರೋದು, ಯಾರಾದ್ರೂ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 3 ಒಂದ್ ಸತಿ ಇದೆ ಅಂದ್ರೆ ನಾನು ಅನ್ಕೋತೀನಿ ಅವ್ರು ಬುದ್ಧಿವಂತರು ಅಂತ. 2 ಸತಿ ಇದೆ ಅಂತಂದ್ರೆ ಸ್ವಲ್ಪ ಅತಿ ಬುದ್ಧಿವಂತರು. ಬೇಕಾದ್ರೆ ಟ್ರೈ ಮಾಡಿ ನೋಡ್ಕೊಳ್ಳಿ, ನಿಮ್ ಸುತ್ತಮುತ್ತ ಯಾರಾದ್ರೂ ಡೇಟ್ ಆಫ್ ಬರ್ತ್ ಅಲ್ಲಿ 3 ಬಂದಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 3 ಅಂತ ಡೈರೆಕ್ಟ್ ಬಂದಿರ್ಬೋದು, ಇಲ್ಲ 12ನೇ ತಾರೀಕು 1+3 ಅದನ್ನು 3ನೇ, ಇಲ್ಲ ಮಾರ್ಚ್ ತಿಂಗಳು ಅದನ್ನು 3ನೇ, ಇಲ್ಲ 2001 2+1 ಅದು 3ನೇ. ಈ ತರ ಇಯರ್ನ ಕೂಡ್ಸಿದ್ರು, ಮಂತ್ ನ ಕೂಡ್ಸಿದ್ರೆ, ಇಲ್ಲ ಡೇಟ್ ನ ಕೂಡ್ಸಿದ್ರೆ 3 ಬರ್ತಾ ಇದೆ ಅಂದ್ರೆ ನೋ ಡೌಟ್ ಅವ್ರಿಗೆ ನೀವೇನ್ ಹೇಳ್ಕೊಡೋದೇ ಬೇಡ, ಅವರೇ ನಿಮ್ಗೆ ಹೇಳ್ಕೊಡ್ತಾರೆ. ಚೆಕ್ ಮಾಡ್ಕೊಳ್ಳಿ. ಒಂದ್ ರೀತಿಲಿ ಒಳ್ಳೇದೇ ಅದು, ಅವ್ರ ಜೀವನ ಅವ್ರು ಕಟ್ಕೊಂಡು ಚೆನ್ನಾಗಿ ಮಾಡ್ಕೊತಿರ್ತಾರೆ. ಇನ್ನೊಂದ್ ರೀತಿಲಿ ಒಂಥರ ಯಾವಾಗ್ಲೂ ಬುದ್ಧಿವಾದ ಹೇಳಕ್ ಬರ್ತಾರೆ. ಯಾಕಂದ್ರೆ ಅವ್ರ ತಲೆ ಅಷ್ಟು ಓಡ್ತಿರ್ತೈತೆ, ಅವರಿಗೆ ಎಷ್ಟು ಓಡ್ತಿರ್ತೈತಂದ್ರೆ ತಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಇನ್ನೊಬ್ರದ್ದು ಸಾಲ್ವ್ ಮಾಡ್ತಾರೆ ಅವರು. ಆ ತರ ಇರುತ್ತೆ. ಇಟ್ಸ್ ಗುಡ್. ಬಟ್ ಸ್ವಲ್ಪ ಜಾಸ್ತಿ ಆದಾಗ ಕೆಲವೊಂದು ಕಡೆ ಅದು ಬೇಕಿರಲ್ಲ. ಎಲ್ಲೋ ಒಬ್ಬ ಕವಿ ಹೇಳ್ತಾನೆ, ಜೀವನ ಸುಂದರವಾಗಿರ್ಬೇಕಂದ್ರೆ ಸ್ವಲ್ಪ ದಡ್ತಾನೆ ಇರ್ಬೇಕಂತೆ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ ಎಲ್ಲಾ ಕಡೆ ಬುದ್ಧಿವಂತರಿಗಾದ್ರೆ. ಸೊ ಹಾಗಾಗಿ ನಿಮಗೆ ಆತರ ಅನ್ಸಿದ್ರೆ, ಸ್ವಲ್ಪ ಓವರ್ ಆಗಿ ಅಡ್ವೈಸ್ ಮಾಡ್ತಿದಾರೆ ಅಂತ ಯಾರಾದ್ರೂ ಅನ್ಸಿದ್ರೆ, ಅವ್ರು ಸುಮ್ನೆ ಇರಂದ್ರೆ ಇರಲ್ಲ, ಅವ್ರ ತಲೆ ಓಡ್ತಿರ್ತಲ್ಲ, ಅಡ್ವೈಸ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಬೇಕಾದ್ರೆ ನೀವು ನಂಬರ್ 3 ಗ್ರೀನ್ ಕೊಡ್ಬೋದು, ಸ್ವಲ್ಪ ಅಡ್ವೈಸ್ ಮಾಡೋ ಸ್ಟಾಪ್ ಮಾಡ್ತಾರೆ. ಇಲ್ಲ ಇನ್ನೊಬ್ಬರಿಂದ ಸಲಹೆ ಬೇಕು ನನಗೆ, ನಂಬರ್ 3 ಸ್ಕೈ ಬ್ಲೂ. ಇಲ್ಲ ನೀವೇ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ಸಾಲ್ವ್ ಮಾಡಬೇಕು, ನಂಬರ್ 3 ಸ್ಕೈ ಬ್ಲೂ. ಇಲ್ಲ ಬಾಡಿನಲ್ಲಿ ಎಲ್ಲೋ ಒಂದು ಕಡೆ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಹಾರ್ಟ್ ಅಲ್ಲಿ ಸರ್ಕ್ಯುಲೇಷನ್ ಆಗದೆ ಬ್ಲಾಕೇಜ್ ಇರ್ಬೋದು, ಯೂರಿನರಿ ಬ್ಲಾಡರ್ ಅಲ್ಲಿ ಸರ್ಕ್ಯುಲೇಷನ್ ಆಗದೆ ಯೂರಿನ್ ರಿಟೆನ್ಷನ್ ಆಗ್ತಿರ್ಬೋದು, ಇಲ್ಲ ಕಿಡ್ನಿನಲ್ಲಿ ಸರ್ಕ್ಯುಲೇಷನ್ ಆಗದೆ ಪ್ರೋಟೀನ್ ಲೀಕ್ ಆಗ್ತಿರ್ಬೋದು. ಎಲ್ಲಿ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ಬೇಕಂದ್ರೆ ಯು ಕ್ಯಾನ್ ಯೂಸ್ ನಂಬರ್ 3 ಸ್ಕೈ ಬ್ಲೂ. ನಿಮ್ಗೆ ಎಮೋಷನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದ್ರೆ, ಅಗ್ನಿ ಅಂದ್ರೇನೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಆ ಎಮೋಷನಲ್ ಪ್ರಾಬ್ಲಮ್ ಏನಾದ್ರು ಅಗ್ನಿ ತತ್ವದಲ್ಲಿ ಬಂದ್ರೆ ನೀವು ನಂಬರ್ 3 ಪಿಂಕ್ ಯೂಸ್ ಮಾಡ್ಬೋದು, ಅದು ಎಮೋಷನಲ್ ಸ್ಟ್ರೆಂಥನ್ ಮಾಡುತ್ತೆ. ಇನ್ನೊಂದು ಲಿವರ್ ಅಂದ್ರೇನೆ ಆಲ್ಕೋಹಾಲ್, ತುಂಬಾ ಕುಡಿತದ ಚಟ ಇರೋರು, ತುಂಬಾ ಅಡಿಕ್ಟ್ ಆಗಿರ್ತಾರೆ ಅದಕ್ಕೆ, ಅವರು ನಂಬರ್ 3 ಪಿಂಕ್ ಯೂಸ್ ಮಾಡಬಹುದು. ಲಿವರ್ ಜಾಯಿಂಟ್ ಆರ್ ಲಿವರ್ ರಿಫ್ಲೆಕ್ಸ್, ಆರ್ ಮನೆಯಲ್ಲಿ ನಂಬರ್ 3 ಅಂತ ಸ್ಕೈ ಬ್ಲೂ ಬರಿಬಹುದು. ನೀವು ಟ್ರೈ ಮಾಡಿ. ತುಂಬಾ ಜನ ಕೇಳ್ತಾ ಇದ್ರ ಕುಡ್ತಾ ಬಿಡ್ಸೋದಂಗೆ ಅಂತ. 2 ನಂಬರ್, ಫಸ್ಟ್ ನಂಬರ್ 3 ಪಿಂಕ್ ಹಾಕಿ. ಪಿಂಕ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಮೈಂಡ್ ಸ್ಟ್ರಾಂಗ್ ಆಗುತ್ತೆ ಬಿಡಬೇಕು ಅಂತ. ಅದಾದ್ಮೇಲೆ ಮಧ್ಯದಲ್ಲಿ ನಂಬರ್ 3 ಸ್ಕೈ ಬ್ಲೂ ಹಾಕಿ. ಆ ಸ್ಕೈ ಬ್ಲೂ ಯಾಕೆ ಗೊತ್ತಾ? ಪ್ರಾಬ್ಲಮ್ ಅರ್ಥ ಮಾಡ್ಕೋತಾರೆ. ನಾನ್ ಕುಡಿಯೋದ್ರಿಂದ ನನ್ನ ಸುತ್ತಮುತ್ತ ಇರೋ ಎಷ್ಟು ಜನಕ್ಕೆ ತೊಂದರೆ ಆಗ್ತಿದೆ, ನಾನು ಎಷ್ಟು ಜನಕ್ಕೆ ಕಾಟ ಕೊಡ್ತಾ ಇದ್ದೀನಿ, ಮನೇಲಿರೋರಿಗೆ, ಓಣಿನಲ್ಲಿರೋರಿಗೆ, ಬೀದಿನಲ್ಲಿರೋರಿಗೆ ಎಷ್ಟು ಕಾಟ ಕೊಡ್ತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನಂಬರ್ 3 ಪಿಂಕ್ ಅಂಡ್ ನಂಬರ್ 3
ಇದು. ಇಸ್ ಎನಿಬಡಿ ಯೂಸ್ಡ್ ನಂಬರ್ 3? ಯಾರು? ರೆಡ್ಡಿ, RP ರೆಡ್ಡಿ ಅನ್ಮ್ಯೂಟ್ ಮಾಡಿ ಮಾಲಿಂಗರಾಯರೇ. ಯಾಕಂದ್ರೆ ಅವಾಗ ಕ್ಲಿನಿಕ್ ಬಂದವ್ರಿಗೆ ಹೇಳ್ತಾ ಇರ್ತೀನಿ ನಾನು ಇದನ್ನ. ಮಾಲಿಂಗರಾಯರೇ ಸರ್ ಒಂದ್ ಸೆಕೆಂಡ್. RP ರೆಡ್ಡಿ ಅಲ್ವಾ? ಎನಿಬಡಿ ಯೂಸ್ಡ್ ನಂಬರ್ 3 ಪಿಂಕ್? ಎಸ್ ಸರ್, ಮೇಡಮ್. ಇದು ನಮ್ಮ ಮಾವ ಅವರಿಗೆ ನಾನು ಅಪ್ಲೈ ಮಾಡಿದ್ದೆ, 20 ವರ್ಷದಿಂದ ಇತ್ತು. ಅವರು ಬಿಟ್ಟಿದ್ದಾರೆ. ಅಂಡ್ ನಂಬರ್ 4 ಯೂಸ್ ಮಾಡಿದೀನಿ. ಮನೆಯಲ್ಲಿ ಸಿಕ್ಕಾಪಟ್ಟೆ ಯುದ್ಧ ಆಗ್ತಿತ್ತು, ಕೂಲಾಗಿ ನಡೀತಿದೆ, ಅವರೇ ಕೆಲಸ ಮಾಡ್ಕೊಡ್ತಾರೆ. ಸೂಪರ್, ಅದ್ಭುತ. ಸೊ ಫೈನಲ್ ಆಗಿ 20 ವರ್ಷದ ಕುಡಿತನ ಬಿಡಿಸಿದಿರಾ? ಬಿಡಿಸಿದೀನಿ. ವರ್ಕ್ ಆಗ್ತಿದೆ ಸರ್. ವರ್ಕ್ ಆಗ್ತಿದೆ. ಆ ನಂಬರ್ 3 ಪಿಂಕ್ ಆದ್ಮೇಲೆ ಬಿಟ್ಟಾದ್ಮೇಲೆ ಸ್ವಲ್ಪ ದಿವಸ ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಿ. ಯಾಕೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಂಡು ಸ್ಮೋಕಿಂಗ್ ಬಿಡ್ಸಕ್ ಆಗ್ತಿಲ್ಲ ಸರ್. ಸ್ಮೋಕಿಂಗ್ ನಂಬರ್ 1 ಪಿಂಕ್ ಯೂಸ್ ಮಾಡಿ. ನಂಬರ್ 1 ಓಕೆ. ನಂಬರ್ 1 ಲಂಗ್ಸ್ ಅದು. ಇವಾಗ ಕುಡ್ತಾ ಬಿಟ್ಟಿದಾರಲ್ವಾ ನಂಬರ್ 3 ಪಿಂಕ್ ಇಂದ. ಇವಾಗ ನಂಬರ್ 3 ಸ್ಕೈ ಬ್ಲೂ ಯೂಸ್ ಮಾಡಿ. ಓಕೆ ಸರ್. ಲಿವರ್ ಕ್ಲೆನ್ಸ್ ಆಗುತ್ತೆ ಮತ್ತು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ನಾನು ಯಾಕೆ ಮಾಡಬಾರ್ದು ಅಂತ. ಓಕೆ. ಸೊ ಇನ್ನೊಬ್ಬರಿಗೆ ಯೂಸ್ ಮಾಡಿದೆ, ಬಟ್ ಸ್ಕೈ ಬ್ಲೂ 3 ಯೂಸ್ ಮಾಡ್ತಾ ಇದ್ರೆ ಕೋಪ ಬರ್ತಾ ಇದೆ. ಮತ್ತೆ ಲಿವರ್ ಹೀಟ್, ಪಿತ್ತ ಜಾಸ್ತಿ ಆಗುತ್ತಲ್ವಾ. ಓಕೆ. ನಂಬರ್ 3 ಮಾಡಿದಾಗ ಅಗ್ರೆಷನ್ ಬಂದ್ರೂನು ನಂಬರ್ 3 ಪಿಂಕ್ ಮಾಡಿದಾಗ ಮತ್ತೆ ಬ್ಯಾಲೆನ್ಸ್ ಆಗುತ್ತೆ. ಓಕೆ ಓಕೆ ಸರ್, ಹಾಗೆ ಮಾಡ್ತೇನೆ. ಮತ್ತೆ ಒಂದ್ ಕ್ವಶನ್ ಇರ್ಬೋದು, ಕೇಳ್ಬೋದು? ಒಂದ್ ಕ್ವಶನ್ ಸರ್, ಇದು ಥೈರಾಯ್ಡ್ ರಿಲೇಟೆಡ್ ಸರ್. ಇದು ಹೀಟ್ ಇಂದ ಆಗ್ತಿದೆ ಸರ್. ಅದೇನಾಗ್ತಿದೆ, ನಾಟ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಲೆಫ್ಟ್ ಸೈಡ್. ನಂಗೆ ಕೋಲ್ಡ್ ಇತ್ತು, ಬಾಡಿನ ಹೀಟ್ ರೈಸ್ ಮಾಡ್ದೆ. ಅದ್ ಹೀಟ್ ರೈಸ್ ಮಾಡಿದ ತಕ್ಷಣ ಕೋಲ್ಡ್ ಮಾಡ್ಕೊಳಕ್ ಆಗ್ತಿಲ್ಲ. ಹೀಟು ಮತ್ತೆ ಕೋಲ್ಡ್ ಎರಡು ಮಿಕ್ಸ್ ಅಪ್ ಆಗ್ತಿದೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಾಡಲ್ಸ್ ಆಗ್ತಿದೆ ಅಂದ್ರೆ ಇಟ್ಸ್ ಅ ಕೋಲ್ಡ್. ಓಕೆ, ಬಟ್ ಸಿಂಪ್ಟಮ್ಸ್ ಎರಡು ಕಾಣಿಸ್ತಿದೆ ಸರ್. ಸಿಂಪ್ಟಮ್ಸ್ ಎರಡು ಕಾಣಿಸ್ತಿದೆ ಸರ್. ಎರಡು ಸಿಂಪ್ಟಮ್ಸ್ ಇದೆ ಅಂದ್ರೆ ನಂಬರ್ 5 ಎಲ್ಲೋ ಯೂಸ್ ಮಾಡಿ, ಇಟ್ ವಿಲ್ ಸ್ಟ್ರೆಂಥನ್. ಓಕೆ ಸರ್. ಮತ್ತೆ ಇದು ಹೆಡೇಕ್ ಬರುತ್ತಲ್ಲ ಸರ್, ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಇದು ಹೆಡೇಕ್ ಒಂದೇ ಹತ್ರ ಇರೋದಿಲ್ಲ, ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಈ ಸೈಡ್ ಅಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬ್ಯಾಕ್ ಸೈಡ್ ಚುಚ್ಚುತ್ತೆ, ಮತ್ತೆ ಸರ್ವಕಲ್ ನೋವು ಬರ್ತಿತ್ತು. ನಿನ್ನೆ ನಂಬರ್ 2 ಸ್ಕೈ ಬ್ಲೂ ವರ್ಕ್ ಆಯ್ತು. 2 ಡಾರ್ಕ್ ಬ್ಲೂ ಹಾಕೊಂಡಿದ್ದಕ್ಕೆ ಗಿಡಿನೆಸ್ ಜಾಸ್ತಿ ಆಗೋಯ್ತು. ಸ್ಕೈ ಬ್ಲೂ ಯೂಸ್ ಮಾಡ್ದೆ ಸರ್. ಸ್ಕೈ ಬ್ಲೂ ಅದು ನೀವು ನಂಬರ್ 2 ಸ್ಕೈ ಬ್ಲೂ ಯೂಸ್ ಮಾಡಿ. ಈವನ್ ಎಲ್ಲಾ ತರದ ಹೆಡ್ಏಕ್ಗೆ ನಂಬರ್ 2 ಸ್ಕೈ ಬ್ಲೂ ವರ್ಕ್ ಆಗುತ್ತೆ. ಓಕೆ ಓಕೆ. ಸರ್ವಕಲ್ ಪೈನ್ ಇತ್ತು, ಅದು ಹಾಕಿದೆ ಸರ್. ಝೀರೋದೊಂದು ಹೇಳ್ಬೇಕಿತ್ತು ಸರ್. ಝೀರೋ ನಿದ್ದೆ ಬರಿಸ್ತಿದೆ ಸರ್, ಸಿಕ್ಕಾಪಟ್ಟೆ ನಿದ್ದೆ ಬರಿಸ್ತಿದೆ. ಕ್ಲಾಸ್ ನೋಡೋಕು ಹಾಕ್ತಿದೆ ಸರ್. ಜೀರೋ ಅಂದ್ರೇನೆ ಅದಲ್ವಾ? ಹ್ಞೂ ಸರ್. ಕ್ಲಾಸ್ ಬರ್ಕೋಣ ಅಂತ ಬೆಳಗಿಂದ ಕೂತ್ಕೊಂಡೆ, ಇಲ್ಲಿ ತನಕ ಪೆನ್ನು ಬುಕ್ಕು ಅಲ್ಲೇ ಇದೆ. 2 ಸಲ ನಿದ್ದೆ ಮಾಡಿ ಎದ್ದೆ. ಜೀರೋ ಕ್ಲಾಸ್ ಕೋರ್ಸ್ ಮುಗಿದಾದ್ಮೇಲೆ ಎಕ್ಕೊಳ್ಳಿ, ಸದ್ಯಕ್ಕೆ ಬೇಡ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. So anybody experienced about number 3 pink and number 3 sky blue? Try ಮಾಡಿದ್ರಾ? ಅಲರ್ಜಿ ಸೀನ್ ಬರ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಅಲರ್ಜಿಕ್ ಸೀನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ನೋಸ್ ಅಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ ಅಲ್ವಾ. ನೀವು ನೋಸ್ ರಿಫ್ಲೆಕ್ಸ್ 2 ಉಂಗುರ ಬೆರಳು ಮಧ್ಯ ಜಾಯಿಂಟ್ಗೆ ನೀವು ನಂಬರ್ 3 ಗ್ರೀನ್ ಆಗ್ಬೋದು. ಸೊ ದ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಇಲ್ಲ ಅದು ಕೋಲ್ಡ್ ಇಂದಾನೆ ನೀರ್ ತರ ಬರ್ತಾ ಇದೆ ಅಂದ್ರೆ ಯು ಕ್ಯಾನ್ ಗೋ ವಿತ್ ನಂಬರ್ 3 ಸ್ಕೈ ಬ್ಲೂ. ಇಲ್ಲ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕಾ, ನಂಬರ್ 5 ಎಲ್ಲೋ. 3ರಲ್ಲಿ ಒಂದು ವರ್ಕ್ ಆಗುತ್ತೆ. ಓಕೆ. ಸೊ ಡೆಫಿನೆಟ್ ಆಗಿ ಮೈ ಫೇವರೇಟ್ ನಂಬರ್ 3. ಬೇರೆ ಬೇರೆ ಕಲರ್ಸ್ ಅಲ್ಲಿ ಬರ್ದಾಗ ನಿಮ್ಗೆ ಬೇರೆ ಬೇರೆ ತರ ಒಂದು ಅನುಭವ ನಿಮಗೆ ಸಿಗುತ್ತೆ. ಎಸ್ ಗಂಗಾಧರ್, ತಮ್ಮ ಎನಿಬಡಿ ಯು ಆರ್ ಎಕ್ಸ್ಪೀರಿಯನ್ಸ್ಡ್ ಅಬೌಟ್ ನಂಬರ್ 3? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ ಸರ್. ಸರ್ ನಿನ್ನೆ 2 ಹೇಳಿದ್ರಿ ನೀವು. ಸರ್ ಕೇಳ್ತಿಲ್ಲ ಸರ್? ಕೇಳ್ತಾ ಇದೆ.
ಹಾ, ನಲ್ಲಿ ಬ್ಯಾಕ್ ಸೈಡ್ ನಲ್ಲಿ ಬರ್ಕೊಂಡಿದ್ದೆ. ನಿನ್ನೆ ಏನು ನನಗೆ ಎಫೆಕ್ಟ್ ಆಗ್ಲಿಲ್ಲ. ಬೆಳಗ್ಗೆ ಎದ್ರೆ ಫುಲ್ ಬ್ಯಾಕ್ ಪೇನ್ ಬಂದ್ಬಿಡ್ತು. ಮತ್ತೆ 2 ಡಾರ್ಕ್ ಬ್ಲೂ ಹಾಕಿದೆ. 8 ಗಂಟೆಗೆ ಎಲ್ಲ ಕ್ಲಿಯರ್ ಆಯ್ತು ಸರ್. ಸೊ ನಂಬರ್ 2 ಹಾಕಿದ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಸರ್. ನಂಬರ್ 2 ಬೆಳಗ್ಗೆ ಯಾಕೆ ಡಾರ್ಕ್ ಬ್ಲೂ ಆಗ್ಬಾರ್ದು? ಹಾಕಿದ್ರೆ ಸ್ಪೈನಲ್ ರಿಫ್ಲೆಕ್ಸ್ ನಂಬರ್ 2 ಸ್ಕೈ ಬ್ಲೂ ಯಾಕೆ ಆಗ್ಬಾರ್ದು ಅಂದ್ರೆ ಅದು ಮೊಮೆಂಟಮ್ ಕಡಿಮೆ ಮಾಡುತ್ತೆ. ಹೌದು ಸರ್, ಬೇಡ, ಹೌದು ಸರ್, ಹೌದು ಸರ್. ನಿಮ್ಗೆ ಮೊಮೆಂಟಮ್ ಜಾಸ್ತಿ ಇದ್ರೆ ಈ ತಲೆನೋವು, ಕತ್ತು ನೋವು, ಈ ತರ ಮೂಡ್ ಸ್ವಿಂಗ್ಸ್ ಆ ತರ ಇದ್ರೆ ನಂಬರ್ 2 ಸ್ಕೈ ಬ್ಲೂ ಯೂಸ್ ಮಾಡಿ. ಓಕೆ, ನೀವು ಕಲ್ತಿದ್ರಲ್ವಾ ನಂಬರ್ 2 ಸ್ಕೈ ಬ್ಲೂ ಹಾಕಿ ನೋವು ಬಂದ್ರೆ ನಂಬರ್ 2 ಡಾರ್ಕ್ ಬ್ಲೂ ಆಗ್ಬೇಕಂತ. ಒಳ್ಳೇದಾಗಿ. ಹಾಕಿದೆ ಸರ್, ಕ್ಲಿಯರ್ ಆಯ್ತು ಸರ್. ಥ್ಯಾಂಕ್ ಯು. ದಾವಣಗೆರೆ ಸರ್. ಹೇಗದು? ಹಲೋ, ವೆಲ್ಕಮ್ ಸರ್. ಹಾ ಸರ್, ಥ್ಯಾಂಕ್ ಯು. ಹಾಯ್ ವೆಂಕಟೇಶ್, ಹೌ ಆರ್ ಯು? ಇಸ್ ಮೈ ಫ್ರೆಂಡ್. ಬಸವ, ಚೆನ್ನಾಗಿದ್ದೀರಾ? ಹೇಗಿದ್ದೀವಿ ವೆಂಕಟೇಶ್? ಹಾ, ಚೆನ್ನಾಗಿದ್ದೀನಿ ಸರ್. ನಮಸ್ಕಾರ. ನಮಸ್ತೆ. ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಾ ಇದೀವಿ, ನಾನು ನನ್ನ ವೈಫ್ ಕಾವ್ಯ. ಚೆನ್ನಾಗಿದೆ ಎಲ್ಲ. ಸೊ ಸೂಪರ್. ಇದು ಈಗ ಲಿವರ್ದು ಮೈಯಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟ್ ಜಾಸ್ತಿ ಆಗಿದೆ, ಪ್ಲಸ್ HbA1c 6.8 ಅಂದ್ರೆ ಯಾವ ಕಲರ್ ಹಾಕ್ಬೇಕು ಬಸವ? ಲಿವರ್ ಜಾಯಿಂಟ್ ಗೆ ನಂಬರ್ 3 ಸ್ಕೈ ಬ್ಲೂ ಅಂಡ್ ನಂಬರ್ 3 ಆರೆಂಜ್ ಎರಡು ವರ್ಕ್ ಆಗುತ್ತೆ. ಓಕೆ, ಓಕೆ, ಫಸ್ಟ್ ನಂಬರ್ 3 ಸ್ಕೈ ಬ್ಲೂ, ಇಟ್ ಇಂಪ್ರೂವ್ಸ್ ದ ಫಂಕ್ಷನ್ ಆಫ್ ದ ಲಿವರ್. ಓಕೆ. ಅದೇ ನಂಬರ್ 3 ಆರೆಂಜ್ ಹಾಕಿದಾಗ ಇಟ್ ವಿಲ್ ಮೆಲ್ಟ್. ಆರೆಂಜ್ ಅಂತಂದ್ರೇನೆ ಕರಗಿಸೋದು. ಓಕೆ, ಓಕೆ. ಯು ಕ್ಯಾನ್ ಗೋ ವಿತ್ ನಂಬರ್ 3 ಆರೆಂಜ್. ಸೊ ಆಲ್ಟರ್ನೇಟ್ ಡೇ ಒಂದೊಂದು ಕಲರ್ ಹಾಕ್ಬೋದಾ? ಆಗ್ಬೋದು. ಸೊ ನೀವು ನಂಬರ್ 3 ಸ್ಕೈ ಬ್ಲೂ ಆರೆಂಜ್ ನ ಲಿವರ್ ಜಾಯಿಂಟ್ ಗೆ ಹಾಕಿ, ನಂಬರ್ 3 ಸ್ಕೈ ಬ್ಲೂ ಪುಟ್ ಇಟ್ ಆನ್ ದ ಪ್ಯಾಂಕ್ರಿಯಾಸ್ ಜಾಯಿಂಟ್. ಓಕೆ, ಓಕೆ, ಇಲ್ಲಿ ಹಾಕಿದಾಗ ಏನಾಗುತ್ತೆ ಅಂದ್ರೆ ದಟ್ ಯುವರ್ ಮೆಟಾಬಾಲಿಸಮ್ ವಿಲ್ ಇನ್ಕ್ರೀಸ್. ಓಕೆ, ಓಕೆ. ತುಂಬಾ ಜನಕ್ಕೆ ಅನ್ಕೊಂಡಿದ್ದಾರೆ ನಾನು ಎಣ್ಣೆ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ. ಇವನ್ ನೀವು ತಿನ್ನೋ ಕಾರ್ಬೋಹೈಡ್ರೇಟ್ ಅಂದ್ರೆ ಅಕ್ಕಿ, ಗೋಧಿ, ರಾಗಿ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೂ ದ ಎಕ್ಸಸ್ ಕಾರ್ಬೋಹೈಡ್ರೇಟ್ ಅಂಡ್ ಕನ್ವರ್ಟ್ಸ್ ಇಂಟು ಎ ಫ್ಯಾಟ್. ಓಕೆ. ಹಾಗಾಗಿ ಲಿವರ್ ಜಾಯಿಂಟ್, ಪ್ಯಾಂಕ್ರಿಯಾಸ್ ಜಾಯಿಂಟ್ ಎರಡಕ್ಕೂ ಹಾಕೋದು ಬೆಟರ್. ಓಕೆ. ಓಕೆ, ಒಳ್ಳೆ ದೇಶ ಸೇವೆ ಮಾಡ್ತಾ ಇದೆ ಬಸವ. ಆಲ್ ದಿ ಬೆಸ್ಟ್. ದೇವರು ಒಳ್ಳೇದ್ ಮಾಡಲಿ ನಿನಗೆ. ದೇಶ ಸೇವೆ ಅಂತಲ್ಲ, ಐ ಆಮ್ ಎಂಜಾಯಿಂಗ್ ದಿಸ್. ನೋ, ಇಟ್ ಈಸ್ ಗ್ರೇಟ್ ಹೆಲ್ಪ್ ಫಾರ್ ಎವ್ರಿವನ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದ್ರದ್ದು ಎಕ್ಸ್ಪೀರಿಯನ್ಸ್ ಆದರೂ ಸೇವೆ ಮಾಡ್ತೀಯ ಅಂತಾರೆ. ಇದನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಹೊರಗಡೆ ನಿಂತ್ಕೊಂಡು ನೋಡ್ತಾರೆ ಅಂದ್ರೆ ನನಗೆ ಇವನೇನಪ್ಪ ದುಡ್ಡು ತಗೋತೇನೆ ಅಂತಾರೆ. ಬಟ್ ಒಂದು ಇನ್ಫಾರ್ಮೇಶನ್ ಹೇಳ್ಬೇಕು ನಿಮ್ಮೆಲ್ರಿಗೂ. ಇಲ್ಲಿ ಹೆಚ್ಚು ಕಡಿಮೆ 1200 ಜನ TM ಸ್ಟೂಡೆಂಟ್ ಇದ್ದೀರಾ. ಎಷ್ಟು? 1200 ಜನ. ಟೋಟಲ್ 3000 ಸ್ಟ್ರೆಂತ್ ಅಲ್ಲಿ 1200 ಜನ TM ಸ್ಟೂಡೆಂಟ್ ಇದ್ದೀರಾ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲಾ TM ಸ್ಟೂಡೆಂಟ್ಗೆ ಯಾರಿಗೂ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬೇಡಿ. ಯಾರು ಏನಾದ್ರೂ ಅನ್ಕೊಳ್ಳಿ, ಐ ಆಮ್ ವೆರಿ ಕ್ಲಿಯರ್ ಇನ್ ದಿಸ್. ನೀವು 50 ರೂಪಾಯಿ ಆದ್ರೂ ತಗೊಳ್ಳಿ, 500 ರೂಪಾಯಿ ಆದ್ರೂ ತಗೊಳ್ಳಿ. ಯಾರು ಏನಾದ್ರು ಅನ್ಕೋಬೇಡು, ಮನಿ ಲೂಟ್ ಮಾಡ್ತಿದ್ದಾನೆ, ಹಂಗ್ ಮಾಡ್ತಿದ್ದಾನೆ ಅಂತ. ಐ ಆಮ್ ಟೆಲ್ಲಿಂಗ್ ಯು, ಪ್ರತಿಯೊಬ್ರು ನಿನ್ನ ಹತ್ರ ಬರ್ತಾರಲ್ವಾ, ಬರೀ ಕಲರ್ ಇಂದ ಪಾಯಿಂಟ್ ಇಂದ ವಾಸಿ ಆಗಲ್ಲ. ಯು ಆರ್ ಶೇರಿಂಗ್ ಯುವರ್ ಎನರ್ಜಿ. ವೆಂಕಟೇಶ್, ನಾನು ಹೆಂಗಿದ್ದೆ ಇಂಜಿನಿಯರಿಂಗ್ ಟೈಮಲ್ಲಿ? ವೆಂಕಟೇಶ್ ಅವರು ನಮ್ಮ ಇಂಜಿನಿಯರಿಂಗ್ ಕ್ಲಾಸ್ಮೇಟ್. ಹೆಂಗಿದೆ ವೆಂಕಟೇಶ್ ಅವಾಗ ನಾನು? ಹೌದೌದು ಬಸವ, ತುಂಬಾನೇ ಚೇಂಜ್ ಈಗ. ನನ್ನ ಕಲ್ಲಿದ್ದಂಗೆ ಇದೆಯಲ್ಲ ಅಂತಿದ್ರು. ಹೌದೌದು ಅಂತ ಬಂಡೆ ತರ ಇದ್ದೆ, ಸ್ಟ್ರಾಂಗ್ ಆಗಿ. ಯಾವಾಗ ನಾನು ಪೇಷಂಟ್ ಅನ್ನು ನೋಡ್ತೀನೋ ಐ ಆಮ್ ಗಿವಿಂಗ್ ಮೈ ಎನರ್ಜಿ. ಹೌದು. ನಾನೇಂತ ಅಂತಿರ್ತಾಳೆ, ನೀ ಸಂಸ್ಥೆನ ಕಷ್ಟದಿಂದ ಕಟ್ಟಿಲ್ಲ, ರಕ್ತನ ಬಸದ್ ಕಟ್ಟಿದ್ಯಾ ಅಂತ. ಇವತ್ತು ಬಸವ ಅಕಾಡೆಮಿ ಚೆನ್ನಾಗಿ ಮಾಡ್ತಾ ಇದೆ ಅಂತ ಎಲ್ರು ವಿಶ್ ಮಾಡ್ತಾ ಇದ್ದೀರ. ಬಟ್ ಇದನ್ನ ನಾನು ಸುಮ್ನೆ ಕಟ್ಟಿಲ್ಲ, ನನ್ ರಕ್ತನ ಬಸದ್ ಕಟ್ಟಿರೋದು. ಒಂದೊಂದು ಪೇಷಂಟ್ ನನ್ನ ಹತ್ರ ಬಂದು ರಿಸಲ್ಟ್ ತಗೋತಿದ್ದಾರೆ ಅಂದ್ರೆ ಐ ಆಮ್ ಶೇರಿಂಗ್ ಮೈ ಎನರ್ಜಿ. ಸೊ ಇದೇ ಬಿಕಾಸ್ ಇವತ್ತು ಈ ವಿದ್ಯೆಗೆ 1 ಲಕ್ಷ ಕೊಟ್ರು ಕಡಿಮೆ, 50,000 ಕೊಟ್ಟರು ಕಡಿಮೆ. ನಾವು 2,000 3,000 ಹೇಳ್ಕೊಡ್ತಿರ್ಬೋದು. ಡೋಂಟ್ ಥಿಂಕ್ ಇದು ವರ್ಕ್ ಆಗಲ್ಲ ಅಂತಲ್ಲ. ಇವತ್ತು ನೀವೇನು 2,000 ರೂಪಾಯಿ ಕೊಟ್ಟು ಕಲಿತಾ ಇದ್ರು, ವಿತಿನ್ 1 ಮಂತ್ ಅಲ್ಲಿ 20 ಜನಕ್ಕೆ ರಿಸಲ್ಟ್ ಕೊಡ್ತೀರಾ ನೀವು. ಆ 20 ಜನಕ್ಕೆ ಎಲ್ಲೂ ರಿಸಲ್ಟ್ ಸಿಕ್ಕಿರಲ್ಲ, ಅಂತವ್ರಿಗೆ ನೀವು ಕೊಡ್ತೀರಾ. ಅಂತ ಕೊಡ್ತೀರಾ ಅಂದ್ಮೇಲೆ ನಿಮ್ ಎನರ್ಜಿನ ಶೇರ್ ಮಾಡಿರ್ತೀರಲ್ವಾ, ತಪ್ಪೇನಿದೆ 100 ರೂಪಾಯಿ ತಗೊಳೋದ್ರಲ್ಲಿ? ನೀವು ಅನ್ಬೋದು, ಸರ್ ನನಗೆ ಕೋಟಿ ಗಟ್ಟಲೆ ಇದೆ ಸರ್. ಯಾವ ವಿದ್ಯೆನೂ ಫ್ರೀ ಆಗಿರಲ್ಲ.
ವಿದ್ಯೆ ಹಾ ಯಾವತ್ತು ನಾಲೆಡ್ಜ್ ಇಸ್ ನಥಿಂಗ್ ಇಸ್ ಇನ್ನೊಬ್ರು ಹೇಳ್ತಾರೆ, ಹಾ ಇವಾಗ ಕೆಲವರು ಫ್ರೀಯಾಗಿ ಹೇಳ್ಕೊಡ್ಬೋದು, ಬಟ್ ಲಾಸ್ಟಿಗೆ ಗುರುದಕ್ಷಿಣೆ ಅಂತ ಏನೋ ಕೊಡ್ತಾರೆ. ಒಂದು ಹೇಳ್ಕೊಡೋದು, ಇನ್ನೊಂದು ಶೇರಿಂಗ್ ಎನರ್ಜಿ ಅಲ್ಲ ವೆಂಕಟೇಶ್. ಹೌದೌದು. ಯು ಆರ್ ಶೇರಿಂಗ್ ಯುವರ್ ಥಾಟ್ಸ್, ಯು ಆರ್ ಶೇರಿಂಗ್ ಯುವರ್ ಎನರ್ಜಿ. ಹಾಗಾಗಿ ನಿನಗ್ ದುಡ್ಡು ಹೆಚ್ಚಾಗಿದ್ರು ಪೇಷಂಟ್ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಯಾರಿಗಾದ್ರೂ ಒಂದ್ 5,000 10,000 ಆದ್ಮೇಲೆ ಯಾರಿಗಾದ್ರೂ ಒಂದು ಅನ್ನದಾನನೋ ಏನೋ ದಾನ ಮಾಡು, ಸ್ಕೂಲಿಗೆ ಏನಾದ್ರು ಬುಕ್ಸ್ ಏನೋ ಕೊಡು, ಬಟ್ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಡಿ. ಹೇಳ್ಬೋದು ನಿನಗೇನು ಹಂಗೆ ಹಿಂಗೆ, ನೋ, ಐ ಆಮ್ ವೆರಿ ಕ್ಲಿಯರ್ ಇನ್ ದಿಸ್. ದಿಸ್ ಇಸ್ ಹೀಲಿಂಗ್ ಇದೆಯಲ್ಲ, ಇಟ್ಸ್ ಎ ಟ್ರಿಮೆಂಡಸ್ ವರ್ಕ್. ಬೇರೆ ಕೆಲಸ ಮಾಡೋರು 1000 ಜನ ಇದ್ದಾರೆ, ಬಟ್ ಹೀಲಿಂಗ್ ಮಾಡೋರು ಸಿಗಲ್ಲ ನಿಮ್ಗೆ. ಹಾಗಾಗಿ ನೀವು ಯಾರ ಹತ್ರ ಹೀಲಿಂಗ್ ಕೊಡ್ತೀರ ಅಂದ್ರೆ ರೆಸ್ಪೆಕ್ಟ್ ದೆಮ್. ಅವ್ರು ರೇಖಿ ಹೀಲಿಂಗ್ ಮಾಡ್ತಾರೆ, ಪ್ರಾಣಿಕ್ ಹೀಲಿಂಗ್ ಮಾಡ್ತಾರೆ, ಇನ್ನೊಂದೇನೋ ನಿಮ್ಗೆ ಮಸಾಜ್ ಮಾಡ್ತಾರೆ, ಇಲ್ಲ ಏನೋ ಒಂದು ಥೆರಪಿ ಮಾಡ್ತಾರೆ. ಸಂಬಡಿ ಇಸ್ ಟಚಿಂಗ್ ಯು ಅಂತಂದ್ರೆ ಮುಗೀತು, ದೆರ್ ಇಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಟಚ್ ಮಾಡೋದಲ್ಲ, ನಿನ್ನ ಹತ್ರ ವಿತಿನ್ 2 feet ಅಲ್ಲಿ, 2 feet ಒಳಗಡೆ ನಿನ್ ಜೊತೆ ಯಾರು ಕೂತ್ಕೊಂಡಿದಾರೆ ಅಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬಿಡ್ತೈತೆ 2 ಆರ ನಡುವೆ. ಅದಕ್ಕೆ ಎಲ್ರು ಚಾರ್ಜ್ ಮಾಡೋದು. ಕೌನ್ಸಿಲಿಂಗ್ ಲಾಯರ್ ಹತ್ರ ಹೋಗ್ತೀರಾ, ಪೊಲೀಸ್ ಹತ್ರ ಹೋಗ್ತೀರಾ, ಓಕೆ, ಇನ್ನೊಬ್ರ ಹತ್ರ ಹೋಗ್ತೀರಾ, ವೈ ದೇ ಆರ್ ಚಾರ್ಜಿಂಗ್? ಬಿಕಾಸ್ ದೇ ಆರ್ ಶೇರಿಂಗ್ ದಿ ಎನರ್ಜಿ. ಹಾಗಾಗಿ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳೋದಷ್ಟೇ, ಲೂಟಿ ಮಾಡಿ 1000 ತಗೊಳ್ಳಿ, ಲಕ್ಷ ತಗೊಳ್ಳಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನಿಮ್ ಫೀಸ್ 100 ರೂಪಾಯೋ 200 ರೂಪಾಯೋ 300 ರೂಪಾಯೋ 500 ರೂಪಾಯಿ, ಇದು ನಿಮಗ್ ಬಿಟ್ಟಿರೋದು, ನಿಮ್ಮ ಎನರ್ಜಿ. ಬಟ್ ದೇರ್ ಶುಡ್ ಬಿ ಸಮ್ ಎನರ್ಜಿ ಎಕ್ಸ್ಚೇಂಜ್. ಹಿಂದಿನ ಕಾಲದಲ್ಲಿ 11 ರೂಪಾಯಿ 21 ರೂಪಾಯಿ ದಕ್ಷಿಣ ಇಡೋರು ಇಲ್ಲಾರ ಹತ್ರ ಹೋದ್ರೆ, ಇವಾಗ ಕಾಲ ಹೋಯ್ತು, 11 ರೂಪಾಯಿ 21 ರೂಪಾಯಿಗೆ ಏನ್ ಬರ್ತಾ ಇಲ್ಲ. ಮಕ್ಕಳನ್ನ 10 ರೂಪಾಯಿ ಕೊಟ್ರೆ ತಗೊಳ್ತಾ ಇಲ್ಲ ಇವಾಗ ಚಾಕ್ಲೇಟ್ಗೆ ಅಂತ, ಏನ್ ಬರಲ್ಲ ಅಂತಿದ್ದಾರೆ ಅಲ್ವಾ? ಸೊ ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ವೆಂಕಟೇಶ್. ತುಂಬಾ ಖುಷಿ ಆಯ್ತು ನಿಮ್ಮನ್ನು ನೋಡಿ ಮಾತಾಡಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಎನಿಬಡಿ? ಐ ಆಮ್ ಜಸ್ಟ್ ಶೇರಿಂಗ್ ದ ಥಾಟ್. ನಿಮ್ಗೆ ತಪ್ಪು ಅನ್ಸ್ಬೋದು, ಸರಿ ಅನ್ಸ್ಬೋದು ನಾನು ಹೇಳಿರೋದು, ಬಟ್ ನನ್ನ 15 ವರ್ಷದ ಅನುಭವ ನಾನು ಹೇಳ್ಕೊಂಡೆ. ವೆನ್ ಐ ಕಮ್ ಔಟ್ ಆಫ್ ಇಂಜಿನಿಯರಿಂಗ್, ಕಲ್ಲನ್ನು ನಾನು BCM ಹಾಸ್ಟೆಲ್ ಇದ್ದೆ, ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಶುಕ್ರವಾರ ಎಗ್ ಮಸಾಲ ಸಾಂಬಾರ್ ಮಾಡೋರು. ಅದಕ್ಕೆ ಕೊಬ್ಬರಿ ತರೋರು. ಕೊಬ್ಬರಿ ತಂದ್ರಿಗಿನಾಗೆ ಒಂದು 5-6 ಕೊಬ್ಬರಿನ ಅವ್ರಿಗೆ ಚಾಲೆಂಜಿಂಗ್, ಕುಟ್ಬೇಡಿ ಇಡಿ, ನಾನೇ ಹೊಡಿತೀನಿ ಅಂತ ಪಟ 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 ಅಂತ ಕೈಯಿಂದ ಹೊಡಿತಿದ್ದೆ. ಇವಾಗ ನಿಮ್ಮೆಣ್ಣು ಹೊಡಿಯಕ್ಕೂ ಆಗಲ್ಲ. ಅಂದ್ರೆ ಅಷ್ಟು ಎನರ್ಜಿನ ನಾವು ಖರ್ಚು ಮಾಡಿದ್ದೀವಿ. ಇದರಿಂದ ನಿಮ್ಗೆ ದೇಶ ಸೇವೆ ಆಗಿರ್ಬೋದು, ಇನ್ನೊಬ್ಬರಿಗೆ ನಾನು 1000 ಸ್ಟೂಡೆಂಟ್ಸ್ನ ಹುಟ್ಟಾಕಿರ್ಬೋದು, ಅವರು ಪ್ರಾಕ್ಟೀಸ್ ಮಾಡಿ ಜನಕ್ಕೆ ಹೆಲ್ತ್ ಕೊಡ್ತಿರ್ಬೋದು. ಬಟ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, ಯಾವುದು ಪುಕ್ಸಟೆ ಬಂದಿಲ್ಲ, ನನಗೂ ಬಂದಿಲ್ಲ, ನಿಮ್ಗೂ ಬರಲ್ಲ. ಹಾಗಾಗಿ ಮೇಂಟೈನ್ ಡೆಕೋರಮ್. ಓಕೆ, ಫ್ರೀ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ, 10 ಹೆಲ್ತ್ ಕ್ಯಾಂಪ್ ಮಾಡಿ, ಬಟ್ ವೆನ್ ಯು ಕಮ್ ಟು ಸಂಬಡಿ, ಓಕೆ, ನಿನ್ನ ಹತ್ರ ದುಡ್ಡಿದ್ರು ಅವ್ರಿಗೆ ಹೇಳಿ, ನಾನೊಂದು ನಂಬರ್ ಕೊಟ್ಟಿದ್ದೀನಲ್ಲ, ಒಂದು 10 ರೂಪಾಯಿ ಇಟ್ಟೋಗು ಅಂತ. ದುಡ್ಡೇ ಬೇಡ ಅನ್ಸಿದ್ರೇನು 10 ರೂಪಾಯಿ 50 ರೂಪಾಯಿ ಇಟ್ಟೋಗ್ಲಿ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನೀನ್ ಕಳ್ಕೊಂಡಿರೋ ಎನರ್ಜಿ ಅವನಿಗೆ ಸ್ಟಾಗ್ನೇಷನ್ ಆಗತ್ತೆ, ಅದು ತೊಂದರೆ ಆಗುತ್ತೆ. ಡೋಂಟ್ ಮೇಕ್ ದಟ್. ಓಕೆ, ಪ್ರತಿ ನಂಬರು ಅದ್ಭುತವಾಗಿ ವರ್ಕ್ ಆಗ್ತವೆ. ನಾವು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಪ್ರತಿ ದಿವಸ ಒಂದೊಂದು ನಂಬರ್ ಹೆಂಗೆ ಚೇಂಜಸ್ ಆಗುತ್ತೆ ಅಂತ. ಯಾರಿಗಾದ್ರೂ ಆ ನಂಬರ್ ವರ್ಕ್ ಆಗಿಲ್ಲ ಅಂದ್ರೆ ಡಿಸಪಾಯಿಂಟ್ ಆಗ್ಬೇಡಿ. ಅವ್ರಿಗೆ ಆ ಎನರ್ಜಿ ನಂಬರ್ 3 ಸ್ಕೈ ಬ್ಲೂ ಕೊಟ್ಟು ವರ್ಕ್ ಆಗಿಲ್ಲ ಅಂದ್ರೆ ಇದು ವರ್ಕ್ ಆಗಲ್ಲ ಅಂತಲ್ಲ. ಅವ್ರಿಗೆ ಆಲ್ರೆಡಿ ಅಗ್ನಿ ತತ್ವ ಇರುತ್ತೆ, ನೀನ್ ಮತ್ತೇನು ಅಗ್ನಿ ಕೊಡೋದು? ನಿಂತಲೇ ಉಪಯೋಗಿಸು. ಬೇರೆ ನಂಬರ್ ಬೇಕಿರುತ್ತೆ ಅವ್ರಿಗೆ, ಟ್ರೈ ದಟ್ ಆಲ್ಸೋ, ಅಲ್ವಾ? ಬಟ್ ವರ್ಕ್ ಆಗತ್ತಂಗ್ ಬಿಡಬೇಡಿ, ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ನಮ್ಮ ಅನುಭವಕ್ಕೆ ಬಂದಿದೆ, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀವಿ. ಯು ಟ್ರೈ ವಿತ್ ಡಿಫರೆಂಟ್ ನಂಬರ್ಸ್ ಅಷ್ಟೇ. ಓಕೆ, ಎಸ್ ಸುಬ್ರಹ್ಮಣ್ಯ, ಎನಿ ಕ್ವಶನ್ಸ್ ಆನ್ ಅಗ್ನಿ so that you can go to next number? You can unmute, sir. ಹಲೋ ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆಯಾ? ಎಸ್ ಸರ್, ಏನಿಲ್ಲ, ಮೊನ್ನೆ ನನ್ನ ತಾಯಿಯವರಿಗೆ ಚೆಸ್ಟ್ ಕಂಜೆಷನ್ ಆಗಿತ್ತು. ನಂಬರ್ 1 ಇದು ಹಾಕಿದೆ, ಸ್ಕೈ ಬ್ಲೂ, ಡಾರ್ಕ್ ಬ್ಲೂ, ಇದು ನಂಬರ್ 1 ಡಾರ್ಕ್ ಬ್ಲೂ.
ಓಕೆ, ಕರೆಕ್ಟ್ ಇದೆಯಾ ಎನಿ ಸರ್ ಅದು? ಚೇಂಜಸ್? ಸ್ವಲ್ಪ ನಂಬರ್ ಕಮ್ಮಿ 1 ಆದಂಗೆ ಡಾರ್ಕ್ ಅನ್ಸುತ್ತೆ, ಬ್ಲೂ ಅದನ್ನೇ ಹಾಕಿದಾಗ ಕಂಟಿನ್ಯೂ ಮಾಡೋದು. ಚಲನೆ ಬರುತ್ತೆ. ಅಂದ್ರೆ ನಂಬರ್ 1 ಎರಡು ಡಾರ್ಕ್ ಬ್ಲೂ 2 ದಿವಸ ಹಾಕಿದ್ಮೇಲೆ ನೆಕ್ಸ್ಟ್ ಥರ್ಡ್ ಡೇ ನಂಬರ್ 1 ಆರೆಂಜ್ ಹಾಕಿ. ಓಕೆ. ನಂಬರ್ 1 ಡಾರ್ಕ್ ಬ್ಲೂ ಕಫನ ಮೂವ್ ಮಾಡುತ್ತೆ, ಬಟ್ ಕರಗಿಸಲ್ಲ. ಹಾ, ಕರಗಿಸ್ಬೇಕಂದ್ರೆ ಆರೆಂಜ್ ಬೇಕು. ಜಸ್ಟ್ 2 ರಿಫ್ಲೆಕ್ಸ್ ಡೇಸ್ ಇದೆ. ನಂಬರ್ 1 ಡಾರ್ಕ್ ಬ್ಲೂ, 1 ಡೇ ನಂಬರ್ 1 ಆರೆಂಜ್. ಓಕೆ ಓಕೆ. ಮತ್ತೆ ನನ್ನ ಹೆಂಡತಿಗೆ ರೈಟ್ ಸೈಡ್ ಇದಕ್ಕೆ ಇಂಥ ಕಡೆ ಜಾಯಿಂಟ್ ಇಲ್ಲಿ ಅಲ್ಲಿಂದ ಈ ಕೈ ಫುಲ್, ರೈಟ್ ಹ್ಯಾಂಡ್ ಫುಲ್ ಪೈನ್ ಇದೆ. ಒಂದು ಸುಮಾರು ಇಟ್ಸ್ ಎ ಲಾರ್ಜ್ ಇಂಟೆಸ್ಟೈನ್. ನೀವು ರೈಟ್ ಸೈಡ್, ದಿಸ್ ಇಸ್ ಎ ಲಾರ್ಜ್ ಇಂಟೆಸ್ಟೈನ್ ಏರಿಯಾ. ಬಲಗಡೆ ಕಿರುಬೆರಳು ಮೊದಲನೇ ಜಾಯಿಂಟ್ ಗೆ ನಂಬರ್ 2 ಸ್ಕೈ ಬ್ಲೂ ಬರೀರಿ. ನೆನ್ನೆ ಹಾಕಿದ್ದೆ ಸರ್, ಇದು ಡಾರ್ಕ್ ಬ್ಲೂ ಹಾಕಿದ್ದೆ ಫಸ್ಟ್ 2, ಇದು ಸ್ಕೈ ಬ್ಲೂ ಹಾಕಿದ್ದೆ 2. ತಂಬ್ ಇದರಲ್ಲಿ ಬ್ಯಾಕ್ ಸೈಡ್ ಇಲ್ಲಿ. ಓಕೆ, ಅಲ್ಲಿ ನಂಬರ್ 2 ಹಾಕಿದ್ದೆ ಸ್ಕೈ ಬ್ಲೂ, ಬಟ್ ಅದು ಕ್ಲಿಯರ್ ಆಗಿ ವರ್ಕ್ ಆಗ್ಲಿಲ್ಲ. ಆಮೇಲೆ ರಾತ್ರಿ ಮಲಗ್ಬೇಕಾದ್ರೆ ತಿರ್ಗಾ ಡಾರ್ಕ್ ಬ್ಲೂ ಹಾಕಿದ್ದೆ. ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಇದೆ ಅಂತಂದು, ಬಟ್ ತಿರ್ಗಾ ಜಾಸ್ತಿ ಆಗಿತ್ತು ಅದು. ಅದಕ್ಕೆ ಏನು ನಂಬರ್ 2 ಹಾಕಿದ್ಮೇಲೆ ರಿಲೀಫ್ ಆಗಿದೆ ಅಂದ್ರೆ ಅವ್ರಿಗೆ ವಾಯು ಅಂದ್ರೆ ಮೊಮೆಂಟಮ್ ಕಡಿಮೆ ಇದೆ ಅಂತ ಗೊತ್ತಾಯ್ತು. ಓಕೆ, ಸೊ ಮೊಮೆಂಟಮ್, ದಿಸ್ ಏರಿಯಾ ಮೊಮೆಂಟಮ್ ಅನ್ನ ಕಂಟ್ರೋಲ್ ಮಾಡೋದು ಲಿವರ್. ಜಸ್ಟ್ ಲಿವರ್ ಜಾಯಿಂಟ್ ಗೆ ನಂಬರ್ 3 ಸ್ಕೈ ಬ್ಲೂ ಹಾಕಿ. ನಂಬರ್ 3 ಸ್ಕೈ ಬ್ಲೂ ಲಿವರ್ ಜಾಯಿಂಟ್ಗೂ ಆಗ್ಬೋದು, ಸರ್ವೈಕಲ್ ಜಾಯಿಂಟ್ಗೂ ಆಗ್ಬೋದು. ಬ್ಯಾಕ್ ಸೈಡ್, ಕಮ್ ಬ್ಯಾಕ್ ಸೈಡ್. ಎಸ್, Okay. ವೆರಿ ಸಿಂಪಲ್ ಅನಾಲಿಸಿಸ್. ನೀವೇ ಟ್ರೈ ಮಾಡಬಹುದು. ಸ್ಕೈ ಬ್ಲೂ ವರ್ಕ್ ಆಯ್ತಾ, ಡಾರ್ಕ್ ಬ್ಲೂ ವರ್ಕ್ ಆಯ್ತಾ, ಅದ್ರ ಮೇಲೆ ನಿಮ್ಮ ಅನಾಲಿಸಿಸ್ ನೆಕ್ಸ್ಟ್ ಹೋಗ್ಬೋದು. ಓಕೆ, ಸ್ಕೈ 3 ಟ್ರೈ ಮಾಡಿ ಸರ್. ಈ ಇನ್ನೊಂದ್ಸರಿ ನಂಬರ್ಸ್ ಅಲ್ಲೇ ನೀವು ರೆಡಿ ಮಾಡ್ಬಿಡ್ತೀರಾ. ಲೆಫ್ಟ್ ಹ್ಯಾಂಡ್ ಇದಲ್ಲ, ಲೆಫ್ಟ್ ಹ್ಯಾಂಡ್ ತೋರು ಬೆರಳು ಥರ್ಡ್ ಜಾಯಿಂಟ್ ನಂಬರ್ 3 ಸ್ಕೈ ಬ್ಲೂ. ಓಕೆ ಸರ್, ಇನ್ನೊಂದು ಕ್ವಶನ್. ನಾನು ನಿಮ್ಮ ಹತ್ರ ಬಂದಿದ್ದೆ, ನಾನು ಡಯಾಬಿಟಿಕ್ ಪೇಷಂಟ್ ಮತ್ತೆ ನ್ಯೂರೋಇಂಡೋಕ್ರೈನ್ ಟ್ಯೂಮರ್ ಇದೆ ಅಂತ ಬಂದಿದ್ದೆ. ಅವಾಗ ನೀವು ನನಗೆ ಇದು ಆರೆಂಜು ಮತ್ತೆ ಸ್ಕೈ ಬ್ಲೂ ಹಾಕಕ್ಕೆ ಇದು ಮಾಡಿದ್ರಿ, ಹೇಳಿದ್ರಿ. ಮತ್ತೆ ಆರೆಂಜ್ ಕಲರ್ ಇದ್ರು ಇಯರ್ ಇದಕ್ಕೂ ಸೀಡ್ ಥೆರಪಿ ಮಾಡಿದ್ರೆ ಕಮ್ಮಿ ಆಗ್ತಾ ಇತ್ತು, ಮತ್ತೆ ಜಾಸ್ತಿ ಆಗ್ತಾ ಇತ್ತು. ಸೇಮ್ ಅದೇ ನಾನೇ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದೆ. ಇವಾಗ ಕಾಲು ಪಾದದ ಉರಿ ಬರ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೋದು ಸರ್? ಸೊ ಫುಟ್ ಅಲ್ಲಿ ಸರ್ಕ್ಯುಲೇಷನ್ ಲೋ ಇರುತ್ತೆ. ನೀವು ಸ್ಪ್ಲೀನ್ ಜಾಯಿಂಟ್ ಗೆ ನಂಬರ್ 3 ಸ್ಕೈ ಬ್ಲೂ ಮಾಡಿ. ನಂಬರ್ 3 ಸ್ಕೈ ಬ್ಲೂ ಮಾಡಬಹುದು, ನಂಬರ್ 5 ನ ಸ್ಕೈ ಬ್ಲೂ ಮಾಡಬಹುದು. ಎರಡರಲ್ಲಿ ಒಂದು. ರಿಂಗ್ ಫಿಂಗರ್. ಎಸ್, ಬಲಗಡೆ ಉಂಗುರ ಬೆರಳು ಥರ್ಡ್ ಜಾಯಿಂಟ್ ಗೆ ಐದರ್ ನಂಬರ್ 3 ಸ್ಕೈ ಬ್ಲೂ ಆರ್ ನಂಬರ್ 5 ಸ್ಕೈ ಬ್ಲೂ ಮಾಡಿದಾಗ ಇಟ್ ಇಂಪ್ರೂವ್ಸ್ ದ ಸರ್ಕ್ಯುಲೇಷನ್ ಇನ್ ದ ಸ್ಪ್ಲೀನ್ ಮೆರಿಡಿಯನ್. ಓಕೆ, ಥ್ಯಾಂಕ್ ಯು. ಸೊ ಈ ತರ ಮಾಡಿದಾಗ ಡೆಫಿನೆಟ್ ಆಗಿ ನಿಮ್ಗೆ ತುಂಬಾ ಜನಕ್ಕೆ ಅಂಗಾಲು ಉರಿ ಬರ್ತಾ ಇದೆ ಅಂದ್ರೆ ನಿಮ್ಗೆ ಡಯಾಬಿಟಿಕ್ ಇರ್ಬೋದು, ಇಲ್ಲದೆ ಇರ್ಬೋದು. ಕನ್ಕ್ಲೂಷನ್ ಇಸ್ ದೇರ್ ಇಸ್ ಎ ಡ್ಯಾಮ್ನೆಸ್ ಇನ್ ದ ಸ್ಪ್ಲೀನ್, ಸರ್ಕ್ಯುಲೇಷನ್ ಕಡಿಮೆ ಇದೆ. ಸೊ ಡೈರೆಕ್ಟ್ ಆಗಿ ಅಗ್ನಿನೇ ಕೊಡ್ಬೋದು ನಂಬರ್ 3 ಸ್ಕೈ ಬ್ಲೂ ಬರ್ದು. ಬೇಡ, ಅಷ್ಟು ಡೋಸೇಜ್ ಜಾಸ್ತಿ ಬೇಡ. ದಿಸ್ ಇಸ್ ಫಿಂಗರ್ ಫಾರ್ ನಂಬರ್ 5 ಅಲ್ವಾ, 5 ನ ಸ್ಕೈ ಬ್ಲೂ ಅಲ್ಲಿ ಕೊಡ್ಬೋದು. ಎರಡು ವರ್ಕ್ ಆಗುತ್ತೆ. ಓಕೆ, ಸೂಪರ್. ಸೊ ದಿಸ್ ಈಸ್ ಅಬೌಟ್ ನಂಬರ್ 3 ಇನ್ ಡಿಫ್ರೆಂಟ್ ಕಲರ್ಸ್. ಗೊತ್ತಾಯ್ತಲ್ವಾ? ಸೊ ಪ್ರಾಕ್ಟೀಸ್ ಮಾಡಿ, ಸೊ ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ ನಂಬರ್ 3 ಸ್ಕೈ ಬ್ಲೂ, ಗ್ರೀನ್, ಆರೆಂಜ್ ಅಂಡ್ ಪಿಂಕ್, ಇಷ್ಟೆಲ್ಲ ಕಲರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬ್ಲ್ಯಾಕ್ ಅಲ್ಲಿ ಬೇಡ, ಸೊ 0 ಮಾತ್ರ ಬ್ಲ್ಯಾಕ್ ಅಲ್ಲಿ ಯೂಸ್ ಮಾಡಿ. ಸೊ ಈ ಬೇರೆ ಬೇರೆ ಇನ್ನು ಐ ಡೋಸೇಜ್ ಕೊಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ತುಂಬಾ ಜನ ಡಯಾಬಿಟಿಕ್ ಪೇಷಂಟ್ ಇರ್ತಿರಲ್ವಾ. ಸೊ ಡಯಾಬಿಟಿಸ್ ಪೇಷಂಟ್ಗೆ ಟು ಇಂಪ್ರೂವ್ ದ ಫಂಕ್ಷನ್ ಆಫ್ ಪ್ಯಾಂಕ್ರಿಯಸ್ ಜಾಯಿಂಟ್ ಅಂದ್ರೆ ಎಡಗಡೆ ತೋರು ಬೆರಳು ಮಧ್ಯದ ಜಾಯಿಂಟ್ ಇಲ್ಲೇ ಆದ್ರೂ ಇಲ್ಲ, ದಿಸ್ ಈಸ್ ದ ಪ್ಯಾಂಕ್ರಿಯಸ್ ರಿಫ್ಲೆಕ್ಸ್ ಇಲ್ಲಿ.
ಈ 2 ಜಾಗದಲ್ಲಿ ನಂಬರ್ 3ನ ವೈಟ್ ಕಲರ್ ಅಲ್ಲಿ ಬರೀಬಹುದು. ಜಸ್ಟ್ ರೈಟ್ ನಂಬರ್ 3 ಇನ್ ವೈಟ್ ಕಲರ್ ಅಂಡ್ 2 weeks ನೀವು ಆಗ್ಬಿಟ್ಟು ದೆನ್ ಯು ಗೋ ಫಾರ್ ಬ್ಲಡ್ ಚೆಕಪ್. ಯು ಕ್ಯಾನ್ ಸಿ ದ ಬೆಸ್ಟ್ ಇಂಪ್ರೂವ್ಮೆಂಟ್ ಇನ್ ಯುವರ್ ಡಯಾಬಿಟಿಸ್. ಸೊ ವೈಟ್ ಈಸ್ ಕಂಟೈನಿಂಗ್ ಆಲ್ ಕಲರ್ಸ್ ಅಲ್ವಾ, ಇಟ್ ಹ್ಯಾಸ್ ಅ ಬೆಟರ್ ಎಫೆಕ್ಟ್ ದೆನ್ ಅದರ್ ಕಲರ್ಸ್. ಅದ್ರ ಬಗ್ಗೆ ನಾನು ಹೇಳ್ತೀನಿ. So thank you very much. So let's have a short break and come back and discuss the next color. Thank you. So we're discussing about number 3, Agni. So ತುಂಬಾ ಜನಕ್ಕೆ ಸ್ಕಿನ್ ಮೇಲೆ ಬ್ಲ್ಯಾಕ್ ಮಾರ್ಕ್ ಆಗಿರುತ್ತೆ, ಎಕ್ಸಿಮಾ ತರ. ಸೊ ಅವ್ರಿಗೂ ಸ್ಕಿನ್ ಜಾಯಿಂಟ್ಗೆ ನಂಬರ್ 3 ಸ್ಕೈ ಬ್ಲೂ ಆಗ್ಬೋದು, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ವಿ ಡಿಸ್ಕಸ್ಡ್ ಆಲ್ಮೋಸ್ಟ್ ಎಮೋಷನಲ್, ಇಂಟೆಲೆಕ್ಚುಯಲ್, ಭೌತಿಕವಾಗಿ, ದೈಹಿಕವಾಗಿ ಎಲ್ಲ ಕಡೆನು. ಸೊ ಇವನ್ ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ನಂಬರ್ 3 ಸ್ಕೈ ಬ್ಲೂ ನಿಮ್ಮ ಮೆಚುರಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ನಿಮ್ಮ ಮಕ್ಕಳು ಇನ್ನು ಚಿಕ್ಕವ್ರ ಥರ ಆಟ ಆಡ್ತಿದ್ದಾರೆ, ಸೊ ಮೆಚೂರ್ ಥಿಂಕ್ ಮಾಡ್ತಾ ಇಲ್ಲ ಅಂದರೆ ಐದರ್ ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್, ಇಲ್ಲ ಲೆಫ್ಟ್ ಬ್ರೈನ್ ಅಂಡ್ ರೈಟ್ ಬ್ರೈನ್, ಈ ಜಾಯಿಂಟ್ಸಿಗೆ ನೀವು ನಂಬರ್ 3 ಸ್ಕೈ ಬ್ಲೂ ಬಳಸ್ಬೋದು. ನೀವು ನಂಬರ್ 3 ಸ್ಕೈ ಬ್ಲೂ ಹಾಕಿ ಏನೇ ಸ್ವಲ್ಪ ವ್ಯತ್ಯಾಸ ಆದ್ರೂ ಸೊ ಅದಕ್ಕೆ ಕೌಂಟರ್ ಬಂದ್ಬಿಟ್ಟು ನಂಬರ್ 3 ಗ್ರೀನ್ ಬಳಸ್ಬೋದು. ಸೊ ಫೈನ್. ಸೊ ದಿಸ್ ಈಸ್ ಅಬೌಟ್ ಅಗ್ನಿ ತತ್ವ. ಅಫ್ಕೋರ್ಸ್ ಅಗ್ನಿ ಬೇಕೇ ಬೇಕು, ಬಟ್ ಅಗ್ನಿ ಹೆಚ್ಚಾದ್ರೂ ಕಷ್ಟ. ಬಟ್ ನಾನು ನೋಡಿದ್ರಲ್ಲಿ 10ರಲ್ಲಿ ಒಬ್ರಿಗಿಬ್ಬರಿಗೆ ಇನ್ಕ್ರೀಸ್ ಇರುತ್ತೆ, ಎಲ್ರಿಗೂ ಕಡಿಮೆನೆ. ಈ ಕಾಮನ್ ಡಿಸೀಸಸ್ ಏನೆಲ್ಲ ಹೇಳ್ತಾ ಇದ್ರಲ್ವಾ, BP, ಶುಗರು, ಥೈರಾಯ್ಡು, ಬ್ಯಾಕ್ ಪೇನು, ಎಲ್ಲಾ ಕಡೆನೂ ಅಗ್ನಿ ಕಮ್ಮಿ ಇರುತ್ತೆ. ನೀವು ಧೈರ್ಯವಾಗಿ ನಂಬರ್ 3 ಸ್ಕೈ ಬ್ಲೂ ಕೊಡಿ, ಒಳ್ಳೆ ಇಂಪ್ರೂವ್ಮೆಂಟ್, ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಓಕೆ, ಸೊ ಬಳಸಿ. ಸೊ ಮುಂದಿನ ಕ್ಲಾಸಲ್ಲಿ, ಮುಂದಿನ ವಾರ ನಿಮ್ಮ ಅನುಭವನ ಹೇಳಿ, ಹೇಗೆ ನಂಬರ್ 3 ಸ್ಕೈ ಬ್ಲೂ ನಿಮ್ಮ ದೇಹದಲ್ಲಿ ಚೇಂಜ್ ಮಾಡ್ತಾ ಇದೆ ಅಂತ. ಯಾರಿಗಾರು ಸ್ವಲ್ಪ ಅಗ್ನಿ ಜಾಸ್ತಿ ಇತ್ತು ಅನ್ಕೊಂಡ್ರೆ ನಂಬರ್ 3 ಗ್ರೀನ್ ಹಾಕಿ. ವಿತಿನ್ ಫ್ಯೂ ಡೇಸ್, ಫ್ಯೂ ಅವರ್ಸ್ ಅಲ್ಲಿ ಯು ಕ್ಯಾನ್ ವಂಡರ್ಫುಲ್ ರಿಸಲ್ಟ್ಸ್ ಇರುತ್ತೆ. ನಂಬರ್ 3 ಗ್ರೀನ್ ಆಲ್ಸೋ. ಓಕೆ, ಸೊ ವಿಲ್ ಗೋ ಟು ನೆಕ್ಸ್ಟ್ ನಂಬರ್ ನೌ. ಸೊ ಎನಿಬಡಿ ಯೂಸ್ಡ್ ನಂಬರ್ 3 ಬಿಫೋರ್ ಗೋಯಿಂಗ್ ಟು ದಿ 4? ಎಸ್, ಅರುಣ ಅವ್ರು ಹೇಳ್ತಾ ಇದ್ದಾರೆ. ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ಕಾರ. ಸರ್, ನಾನು ಯೂಸ್ ಮಾಡಿದೆ 3 ನಂಬರು. ಹೀಟು ತುಂಬಾ ಆಯ್ತು ಸರ್, ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದ? ಹೌದು ಸರ್. ಓಕೆ, ಮತ್ತೆ ನಂಬರ್ 3 ಅವಶ್ಯಕತೆ ಇಲ್ಲ ಹಾಗಾದ್ರೆ. ಸರ್, ಮತ್ತೆ ನನಗೆ ಕ್ವಶನ್ ಇದೆ ಸರ್ ಒಂದು. ನನ್ನ ಮಗನಿಗೆ ಸ್ಟ್ಯಾಮರಿಂಗ್ ಇದೆ. ತುಂಬಾ ಆಂಗ್ಸೈಟಿ ಆದಾಗ ಸ್ಟ್ಯಾಮರಿಂಗ್ ಜಾಸ್ತಿ ಬರುತ್ತೆ ಸರ್, ತೊದಲ್ತಾನೆ. ನೀವು ದಿಸ್ ಇಸ್ ಅ ಥ್ರೋಟ್ ಜಾಯಿಂಟ್ ಅಲ್ವಾ, ಎಡಗಡೆ ತೋರು ಬೆರಳು. ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಬರ್ರಿ. ಸ್ಟ್ಯಾಮರಿಂಗ್ ಅಂದ್ರೆ ದರ್ ಇಸ್ ನೋ ಫ್ಲೋ, ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ. ನಂಬರ್ 3 ಸ್ಕೈ ಬ್ಲೂನ ನೀವು ಎಡಗಡೆ ತೋರು ಬೆರಳು ಮೊದಲನೇ ಜಾಯಿಂಟಿಗೆ ಬರೀಬಹುದು. ಓಕೆ ಸರ್. ಓಕೆ, ಸರಿ, ಥ್ಯಾಂಕ್ ಯು. ಮತ್ತೆ ಇಂಪ್ರೂವ್ ಮಾಡಬೇಕು ಅಂದ್ರೆ ಸ್ಟಡೀಸ್ ಎಲ್ಲ ಸರ್ ಸ್ವಲ್ಪ. ನಾನು ಹೇಳ್ದಲ್ಲ, ನಂಬರ್ 3 ಸ್ಕೈ ಬ್ಲೂನ ನೀವು ಬ್ರೈನ್ ರಿಫ್ಲೆಕ್ಸ್ ಆದ್ರೂ ಆಗ್ಬೋದು, ಇಲ್ಲ ಯಾಂಗ್ ಬ್ರೈನ್ ಆದ್ರೂ ಆಗ್ಬೋದು. ಇಟ್ ಇಂಪ್ರೂವ್ಸ್ ಅನಾಲಿಟಿಕಲ್ ಸ್ಕಿಲ್ಸ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಸೊ ಯು. ಮಚ್. So no doubt it improves your problem solving skills. ಎಷ್ಟು ಬೇಕಂತ ನೀವು ಡಿಸೈಡ್ ಮಾಡಿ. ಓವರ್ ಅಂಡರ್ಸ್ಟ್ಯಾಂಡಿಂಗ್, ಓವರ್ ಮೆಚುರಿಟಿ ಆದ್ರೆ ಕಷ್ಟ. ಕೆಲವ್ರು 20 ವರ್ಷದವ್ರು ಇರ್ತಾರೆ, 50 ವರ್ಷದವ್ರ ತರ ಮಾತಾಡ್ತಿರ್ತಾರೆ. ದಟ್ ಈಸ್ ಆಲ್ಸೋ ನಾಟ್ ರಿಕ್ವೈರ್ಡ್. ಸೊ ಲೈಫ್ ನ ಸ್ವಲ್ಪ ಫನ್ನಿಯಾಗಿನೂ ಕಳಿಬೇಕು, ಅಷ್ಟು ಓವರ್ ಮೆಚುರಿಟಿನೂ ಇರಬಾರ್ದು. ಸೊ ಅದನ್ನು ನೀವು ರೆಡಿ ಮಾಡ್ಬೋದು ನಂಬರ್ 3 ಇಂದ. ಸೊ ಅಗ್ನಿ ತತ್ವಕ್ಕಿಂತ ಸ್ವಲ್ಪ ಭಾರ ಇರೋದು ಯಾವುದು ಅಂತಂದ್ರೆ ಜಲತತ್ವ, ಅಂದ್ರೆ ನೀರು. ಸೊ ಅಗ್ನಿಗೆ ನೀರಿಗೆ ಆಗ್ ಬರಲ್ಲ ಅಂತಾರೆ, ದೇ ಆರ್ ಆಪೋಸಿಟ್ ಅಂತಾನು ಹೇಳ್ತಾರೆ. ಬಟ್ ಇಲ್ಲಿ ನಾವು ನೋಡೋದಾದ್ರೆ ನೀರಿಗೆ ಈವನ್ ಅಗ್ನಿ ಗುಣನೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೀಮ್,
ನೀರನ್ನು ತುಂಬಾ ಕಾಯಿಸಿದಾಗ ಅವೇ ಬರುತ್ತಲ್ವಾ, ಅದರಲ್ಲಿ ಹೀಟ್ ಇರುತ್ತಲ್ಲ, ಕೈ ಸುಡುತ್ತೆ. ಸೊ ನೀರಿಗೆ ಅಗ್ನಿ ಗುಣನೂ ಇರುತ್ತೆ, ಅದು ಹರಿಯೋದ್ರಿಂದ ವಾಯು ಗುಣನೂ ಇರುತ್ತೆ, ಅದು ಆ ಒಂದು ಪಾತ್ರೆನ ಆಕ್ಯುಪೈ ಮಾಡ್ಕೊಳೋದ್ರಿಂದ ಆಕಾಶ ತತ್ವನೂ ಇರುತ್ತೆ. ಈ 3 ಗುಣಗಳನ್ನ ತನ್ನಲ್ಲಿ ಇಟ್ಕೊಂಡಿರುತ್ತೆ ಜಲತತ್ವ. ಹಾಗಾಗಿ ನೀವು ಯಾವಾಗ ನೀವು ಜಲತತ್ವ ಟ್ರೀಟ್ ಮಾಡ್ತಿರೋ, ಅಗ್ನಿನೂ ಬೆಟರ್ ಆಗುತ್ತೆ, ವಾಯು, ಆಕಾಶ 3ನೂ ವೃದ್ಧಿ ಆಗುತ್ತೆ. ಸೊ ಯು ಕ್ಯಾನ್ ಯೂಸ್ ಜಲತತ್ವ ನಮ್ಮ ದೇಹದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋದು, ಆ ಪ್ರೋಸೆಸ್ ಮಾಡೋದು ಯಾರಪ್ಪ ಅಂತಂದ್ರೆ ಕಿಡ್ನಿ ಮತ್ತೆ ಯುರಿನರಿ ಬ್ಲಾಡರ್. ಕಿಡ್ನಿ ಅಂಡ್ ಯುರಿನರಿ ಬ್ಲಾಡರ್ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೀರನ್ನ ಮೆಟಬಲೈಸ್ ಮಾಡ್ತವೆ. ತುಂಬಾ ಜನ ಅನ್ಕೊಂಡಿದ್ದೀರಾ ನೀರ್ ಕುಡಿಯೋ ತಡ ಅದು ಕಿಡ್ನಿಗೆ ಹೋಗುತ್ತೆ, ಬ್ಲಡ್ಗೆ ಹೋಗುತ್ತೆ, ಮಸಲ್ಸಿಗೆ ಹೋಗುತ್ತೆ ಅಂತ. ಇಲ್ಲ, ನೀವು ಕುಡಿಯೋ ನೀರು ಇಟ್ ಹ್ಯಾಸ್ ಟು ಡೈಜೆಸ್ಟ್ ಇನ್ ದ ಸೆನ್ಸ್ ಅದು ದೇಹದ ದ್ರವ ಆಗಿ ಕನ್ವರ್ಟ್ ಆಗ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲೆಲ್ಲಿ ಉಳ್ಕೊಂಡ್ಬಿಡುತ್ತೆ ನೀರು, ಮಸಲ್ ಅಲ್ಲಿ, ಜಾಯಿಂಟ್ಸ್ ಅಲ್ಲಿ, ಸ್ಕಿನ್ ಅಲ್ಲಿ ರಿಟೆನ್ಷನ್ ಆಗ್ಬಿಡುತ್ತೆ. ಈ ತರ ರಿಟೆನ್ಷನ್ ಆದಾಗ ನಿಮಗೆ ಕೈ ಕಾಲು ಊತ ಬರುತ್ತೆ. ನಿಮ್ಮ ಮೇಜರ್ ಆರ್ಗನ್ ಅಲ್ಲಿ, ಹೊಟ್ಟೆನಲ್ಲಿ ವಾಟರ್ ರಿಟೆನ್ಷನ್ ಆಗುತ್ತೆ. ಯಾಕೆ ಗೊತ್ತಾ, ನೀವು ಕುಡ್ದಿರೋ ನೀರು ಜೀರ್ಣ ಆಗಿರಲ್ಲ. ಅದಕ್ಕೆ ಹೇಳಿದ್ದು, ನಿಮ್ಮಲ್ಲಿ ಯಾರಿಗಾದ್ರೂ ಊತ ಬರ್ತಾ ಇದೆ, ವಾಟರ್ ರಿಟೆನ್ಷನ್ ಆಗ್ತಾ ಇದೆ ಅಂದ್ರೆ ನೀವು ಬಲಗಡೆ ತೋರು ಬೆರಳು, ಇದು ಜಲತತ್ವದ ಸಂಕೇತ. ಇಲ್ಲಿ 3rd ಜಾಯಿಂಟ್ ಕಿಡ್ನಿ, ಇಲ್ಲಿ ನಂಬರ್ 3 ಸ್ಕೈ ಬ್ಲೂ ಬರೀರಿ, ಇಲ್ಲಿ ಮತ್ತೆ ಸ್ಟಮಕ್ ರಿಫ್ಲೆಕ್ಸ್. ಯಾಕಂದ್ರೆ ಈ ಜಠರಾಗ್ನಿ ಮಂದ ಆದಾಗೆ ಎಲ್ಲಾ ಕಾಯಿಲೆಗಳು ಬರೋದು. ನೀವು ಕುಡಿದಿರ್ತಕ್ಕಂಥ ದ್ರವ ಪದಾರ್ಥ ಜಠರಾಗ್ನಿನಲ್ಲಿ ಬೇಯಬೇಕು, ಅವಾಗ ಅದು ದೇಹದ ದ್ರವ ಆಗಿ ಕನ್ವರ್ಟ್ ಆಗುತ್ತೆ. ಅದಾಗಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ಅದು ನಿಮ್ಮ ಕಿಡ್ನಿ, ಎಕ್ಸ್ಕ್ರೀಟರಿ ಆರ್ಗನ್ ಅಂಡ್ ಯುರಿನರಿ ಬ್ಲಾಡರ್ ನ ವೀಕ್ ಮಾಡುತ್ತೆ. ಅಂತ ಸಮಯದಲ್ಲಿ ನೀವು ನಂಬರ್ 3 ಸ್ಕೈ ಬ್ಲೂ ಕಿಡ್ನಿ ಜಾಯಿಂಟ್ಗೂ ಮತ್ತೆ ಸ್ಟಮಕ್ ಜಾಯಿಂಟ್ಗೂ ಎರಡಕ್ಕೂ ಕೊಡಿ. ವಿದಿನ್ ಫ್ಯೂ ಡೇಸ್ ಅಲ್ಲಿ ನಿಮ್ಗೆ ವಾಟರ್ ಮೆಟಾಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಜಲತತ್ವ. ಅಂದ್ರೆ ಜಲತತ್ವಕ್ಕಿಂತ ಮುಂಚೆ ನಮ್ಗೆ ಅಗ್ನಿ ಬೇಕು ಅಂತ ಹೇಳ್ತಾ ಇದ್ದೀನಿ. ನಾವೆಲ್ಲ ಅನ್ಕೋತೀವಿ ದೇಹದಲ್ಲಿ ಕಿಡ್ನಿ ಚೆನ್ನಾಗಿರ್ಬೇಕಂದ್ರೆ ನೀರ್ ಚೆನ್ನಾಗಿ ಕುಡಿಬೇಕು. ಎಲ್ರದೊಂದು ಮಿತ್ತಿದು, ನೀರ್ ಚೆನ್ನಾಗಿ ಕುಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಆಗಲ್ಲ ಅಂತ. ಅದು ನಿಜಾನೇ. ಕಿಡ್ನಿಗೆ ಎಷ್ಟು ಫ್ಲೂಯಿಡ್ಸ್ ಕೊಡ್ತೀವೋ ಅಷ್ಟು ಆರೋಗ್ಯವಾಗಿರುತ್ತೆ. ಬಟ್ ನೀವು ಕುಡ್ದಿರ್ತಕ್ಕಂಥ ಫ್ಲೂಯಿಡ್ಸ್ ಆಗಿರ್ಬೋದು, ತಿಂತಕ್ಕಂಥ ಫ್ರೂಟ್ಸು, ತರಕಾರಿಗಳು, ಅವು ಜೀರ್ಣ ಆಗಿಲ್ಲ ಅಂದ್ರೆ ಅದೇನ್ ಕಿಡ್ನಿಗೆ ಹೆಲ್ಪ್ ಆಗುತ್ತೆ? ಆಗಲ್ಲ. ಸೊ ಸ್ವಲ್ಪ ಹಸಿ ತರಕಾರಿ ಊಟದ ಜೊತೆ, ಮಧ್ಯಾಹ್ನ ಊಟದ ಜೊತೆ 1-2 ಸೌತೆಕಾಯಿ, 1-2 ಮುಲ್ಲಂಗಿ, ಸ್ವಲ್ಪ ಸೊಪ್ಪು, ಈ ತರ ತಿನ್ನೋದು ಒಳ್ಳೇದು. ಪ್ಲಸ್ ಮಜ್ಜಿಗೆ, ಇದೆಲ್ಲದೂ ಕಿಡ್ನಿಗೆ ಬೇಕಾಗಿರ್ತಕ್ಕಂಥ ಒಂದು ದ್ರವನ ಕೊಡುತ್ತೆ. ಬಟ್ ಆ ಸ್ಟಮಕ್ ಇಂದ ಕಿಡ್ನಿಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ಟಮಕ್ ಅಲ್ಲಿ ಫೈರ್ ಇರ್ಬೇಕು. ಸೊ ಯಾರಿಗಾದ್ರೂ ನಿಮ್ಮಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇದೆ, ಕಿಡ್ನಿ ಫಂಕ್ಷನ್ ಲೋ ಇದೆ ಅಂತ ಯಾರಾದ್ರೂ ಹೇಳ್ತಿದ್ದಾರೆ ಅಂದ್ರೆ ಫಸ್ಟ್ ಯು ಟ್ರೀಟ್ ಸ್ಟಮಕ್. ಸ್ಟಮಕ್ಗೆ ಸ್ಕೈ ಬ್ಲೂ ಕಲರ್ ನಂಬರ್ 3 ಆದ್ರೂ ಕೊಡಿ, ಇಲ್ಲ ನಂಬರ್ 5 ಎಲ್ಲೋ, ಎರಡೂ ವರ್ಕ್ ಆಗುತ್ತೆ. ಅದನ್ನ ವೀಕ್ಲಿ 1 or 2 ಅಷ್ಟೇ, ಜಾಸ್ತಿ ಬೇಡ. ನೀವು ಸ್ಟಮಕ್ ಎಷ್ಟು ಇಂಪ್ರೂವ್ ಆಗುತ್ತೋ ಆಟೋಮೆಟಿಕ್ ಆಗಿ ನೀವು ತಿಂದ್ರೆ ಆಹಾರ ಜೀರ್ಣ ಆಗುತ್ತೆ. ದೆನ್ ಇಟ್ ಈಸ್ ನಿಮ್ಮ ಕಿಡ್ನಿಗೆ ಓವರ್ಲೋಡ್ ಆಗಲ್ಲ. ಯಾವಾಗ ಸ್ಟಮಕ್ ವೀಕ್ ಆಗತ್ತಲ್ವಾ,
ನೀವು ತಿಂದಿರೋದು ಕುಡ್ದಿರೋದು ಎರಡು ಸರಿ ಜೀರ್ಣ ಹೋದಾಗ ಅದಕ್ಕೆ ಫಿಲ್ಟರ್ ಮಾಡಕ್ ಕಷ್ಟ ಆಗುತ್ತೆ ಅಲ್ವಾ. ನೀವು ಒಂದು ಮಿಕ್ಸಿ ಜಾರಲ್ಲಿ ಫ್ರೂಟ್ಸ್ ಸರಿಯಾಗಿ ಗ್ರೈಂಡ್ ಆದ್ರೆ ಫಿಲ್ಟರ್ ಅಂದ್ರೆ ಏನ್ ಜರಡಿ, ಆ ಜರಡಿ ಇರುತ್ತಲ್ಲ ಈಸಿಯಾಗಿ ಫಿಲ್ಟರ್ ಆಗುತ್ತೆ. ಸರಿಯಾಗಿ ಮಿಕ್ಸ್ ಆಗಿಲ್ಲ, ಅದು ನುಣ್ಣಿಗೆ ಆಗಿಲ್ಲ ಅಂದ್ರೆ ಹೊಡಿಬೇಕು, ಅದನ್ನ ತಟ್ಟಬೇಕು. ಇಟ್ ಇಸ್ ಪುಟ್ಟಿಂಗ್ ಲೋಡ್. ಇದು ತುಂಬಾ ಜನ ಫೋಮಿ ಯೂರಿನೇಷನ್ ಅಂತಾರೆ, ಯೂರಿನಲ್ಲಿ ನೊರೆ ಬರುತ್ತಂತ. ಯಾಕಂದ್ರೆ ಸ್ಟಮಕ್ ವೀಕ್ ಇರುತ್ತೆ. ಸೊ ನೀವು ಯಾವುದೇ ಕಾಯಿಲೆನ ಟ್ರೀಟ್ ಮಾಡ್ಬೇಕಂದ್ರೆ ಎನಿ ಕ್ರಾನಿಕ್ ಡಿಸೀಸಸ್, ಫಸ್ಟ್ ಐ ಆಲ್ವೇಸ್ ಸೇ ನಿಮ್ಮ ಜಠರ ಮತ್ತು ನಿಮ್ಮ ಯಕೃತ್ ಪಿತ್ತಜನಕಾಂಗ ಇವೆರಡಕ್ಕೂ ಫಸ್ಟ್ ಫೈರ್ ಕೊಡಿ. ಇದು ಕೊಟ್ರೇನೆ ಉಳಿದಿದ್ದು ವರ್ಕ್ ಆಗೋದು. ಓಕೆ, ಒನ್ಸ್ ಇವೆರಡು ಸ್ಟ್ರಾಂಗ್ ಆದ್ಮೇಲೆ ಡೆಫಿನೆಟ್ ಆಗಿ ಕಿಡ್ನಿ ಇಸ್ ಅ ರಿಫ್ಲೆಕ್ಸ್ ಆಫ್ ಯುವರ್ ರೂಟ್ಸ್. ಓಕೆ, ಸೊ ಅದು ಆಲ್ವೇಸ್ ಕಿಡ್ನಿ ಎಲ್ಲಿವರೆಗೂ ಚೆನ್ನಾಗಿರುತ್ತಂದ್ರೆ ನೀವು ಎಲ್ಲಿವರೆಗೂ ನೀವು ತಂಪಾಗಿರ್ತೀರ, ಕೂಲ್ ಆಗಿರ್ತೀರ ಮತ್ತು ದೇಹದಲ್ಲಿ ನೀರಿನ ಅಂಶ ದ್ರವ ಪದಾರ್ಥ ಇರುತ್ತೋ ಅಲ್ಲಿವರೆಗೂ ನಿಮ್ ಕಿಡ್ನಿ ಸೂಪರ್ ಆಗಿರುತ್ತೆ. ಆ ದ್ರವನ ಇನ್ಕ್ರೀಸ್ ಮಾಡತಕ್ಕಂತ ಕಲರ್ ಯಾವ್ದಪ್ಪ ಅಂದ್ರೆ ನಂಬರ್ 4 ಗ್ರೀನ್. ಬಲಗಡೆ ತೋರು ಬೆರಳು ನೀವು ಕಿಡ್ನಿ ಜಾಯಿಂಟ್ಗೆ ಇಲ್ಲ ಕಿಡ್ನಿ ರಿಫ್ಲೆಕ್ಸ್ಗೆ ನಂಬರ್ 4 ಅಂತ ಬರೆದ್ರೆ ಇದು ನಿಮ್ಮ ಕಿಡ್ನಿನ ಕೂಲ್ ಮಾಡುತ್ತೆ, ತಂಪು ಮಾಡುತ್ತೆ. ಹೌದು, ಕಿಡ್ನಿ ತಂಪಾಗೇ ಇರಬೇಕು. ಯಾವ್ದಾದ್ರು ಗಿಡನ ಕಿತ್ತಿಯ ಬೇರಿನ ಮುಟ್ಟಿ ಹೆಂಗಿರುತ್ತೆ? ತಣ್ಣಗಿರುತ್ತೆ. ಕಿಡ್ನಿ ತಣ್ಣಗಿರ್ಬೇಕು. ಸೊ ಹಾಗಾಗಿ ನಂಬರ್ 4 ಗ್ರೀನ್. ಬಟ್ ಆ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಮಾಡಬೇಕು ಅಂದ್ರೆ ನಂಬರ್ 3 ಸ್ಕೈ ಬ್ಲೂ. ಬಟ್ ಕಿಡ್ನಿ ಫಂಕ್ಷನ್ ಸುಮ್ನೆ ಕಡಿಮೆ ಆಗಲ್ಲ. ಅದಕ್ಕಿಂತ ಮಿನಿಮಮ್ 5 years ಮುಂಚೆ ಸ್ಟಮಕ್ ವೀಕ್ ಆಗಿರುತ್ತೆ. ನೀವು ತಿಂದಿರೋ ಸರಿಯಾಗಿ ಜೀರ್ಣ ಆಗದೆ ಆ ಫಿಲ್ಟರ್ ಆಗೋದಕ್ಕೆ ಕಷ್ಟ ಆಗ್ತಿರುತ್ತೆ. ನೋಡಿ, 100 ಜನ ಕಿಡ್ನಿ ಪೇಷಂಟ್ ಇದ್ದಾರೆ ಅಂದ್ರೆ ಅದರಲ್ಲಿ 80 ಜನ ಡಯಾಬಿಟಿಸ್ ಪೇಷಂಟ್. ಅದೇ ಆ ನಂಬರೇ ಹೇಳುತ್ತೆ. ಡಯಾಬಿಟಿಸ್ ಅಂದ್ರೆ ಡೈಜೆಷನ್ ಇಸ್ ವೀಕ್. ನಿಮ್ಮ ಡೈಜೆಷನ್ ವೀಕ್ ಆದ್ರೆ ಕಿಡ್ನಿ ವೀಕ್ ಆಗುತ್ತೆ. ಎರಡನೇದು ಕಿಡ್ನಿ ವೀಕ್ ಆಗೋದಕ್ಕೆ ಎರಡನೇ ಕಾರಣ ಬಿಸಿ ಮಾಡೋದು ದೇಹನ. ಯಾಕಂದ್ರೆ ಕಿಡ್ನಿ ತಂಪಲ್ವಾ, ಅದಕ್ಕೆ ಆಪೋಸಿಟ್ ಯಾವುದು? ಬಿಸಿ. ನೀವೇನಾದ್ರು ಹೀಟ್ ಮಾಡ್ತಾ ಇರ್ತೀರ, ನಿಮ್ಮ ಕಿಡ್ನಿ ಕಾಣಿಸ್ತಿದೆಲ್ವಾ? ಫೈನ್. ಸೊ ಮೇಕ್ ಶೂರ್ ದಟ್ ಕಿಡ್ನಿನ ತುಂಬಾ ಡ್ರೈ ಅಂಡ್ ಹೀಟ್ ಮಾಡಬಾರ್ದು. ಹೋಲ್ ಬಾಡಿ ವೀಕ್ ಆಗುತ್ತೆ. ಬಟ್ ನಮ್ಮ ಲೈಫ್ ಸ್ಟೈಲ್ ತುಂಬಾ ಕಷ್ಟ ಇದೆ. ಎವ್ರಿ ಡೇ ಸ್ಟ್ರೆಸ್ ಆಗ್ತೀವಿ. ಅದು ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಯಾವ ಲೋಡ್, ಸ್ಟ್ರೆಸ್, ಎಕ್ಸಾಮ್ಸ್ ಇರ್ಬೋದು, ಸ್ಕೂಲ್ ಇರ್ಬೋದು, ಮಾರ್ಕ್ ಇರ್ಬೋದು, ಪ್ರತಿ ಒಂದು ಇಟ್ ಇಸ್ ಲೋಡಿಂಗ್ ಆನ್ ಕಿಡ್ನಿ. ಆಫೀಸ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು. ಕೆಲವ್ರಿಗೆ ಏನು ಇರಲ್ಲ ಆದ್ರೂ ಸ್ಟ್ರೆಸ್ ಮಾಡ್ಕೋತಾರೆ. ಹೆಂಗ್ ಗೊತ್ತಾ? ಗೇಮ್ಸ್ ಆಡ್ತಾರೆ, ಪಬ್ಜಿ ಗೇಮ್ ಅಂತೆ, ಆ ಗೇಮ್ ಅಂತೆ, ಈ ಗೇಮ್. ಅವು ಫುಲ್ ಸ್ಟ್ರೆಸ್. ಅವ್ನು ಹೊಡಿತಾನ, ನಾನ್ ಹೊಡಿತೀನಿ ಅಂತ. ನಾನು ಸ್ವಲ್ಪ ದಿವಸ ಟ್ರೈ ಮಾಡಿದೆ. ಒಂದ್ ಪಬ್ಜಿ ಗೇಮ್ ಆಡೋದ್ರಾಗ ಮೈ ಬಿಸಿ ಆಗ್ಬಿಟ್ಟಿರ್ತೈತೆ. ಅದ್ರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಕಂಟಿನ್ಯೂಸ್ ಆಗಿ ಆಡಬೇಡಿ, ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಗ್ಯಾಪ್ ತಗೊಂಡು ಆಡಿ ಅಂತ. ಅವ್ರಿಗೂ ಗೊತ್ತಾಗಿದೆ ಪಬ್ಜಿ ಆಡಿ ಆಡಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ನೋಡಿ, ಮಕ್ಕಳಿಗೆ, ಯಂಗ್ಸ್ಟರ್ಸ್ಗೆ ಈ ತರ ಹಾರ್ಟ್ ಅಟ್ಯಾಕ್ ಕೇಳ್ತಾ ಇದೀವಿ ಅಂತಂದ್ರೆ ಡೆಫಿನೆಟ್ಲಿ ವಿ ಆರ್ ಇನ್ ದ ಸ್ಟ್ರೆಸ್.
ನೀವು ಸ್ಟ್ರೆಸ್ ಅಂದ್ರೆ ಬಾಡಿ ಬಿಸಿ ಆಗುತ್ತೆ. ನಿಮ್ ಬಾಡಿ ಬಿಸಿ ಆದಷ್ಟು ಕಿಡ್ನಿ ಡ್ರೈ ಆಗುತ್ತೆ. ಕಿಡ್ನಿ ಯಾರ್ದು ಸ್ಟ್ರಾಂಗ್ ಇರುತ್ತೆ ಗೊತ್ತಾ? ಹಳ್ಳಿ ಊರಲ್ಲಿ ಹಳ್ಳಿ ಕಟ್ಟೆ ಕುತ್ಕೊಂಡು ಬೀಡಿ ಸೇರ್ತಿರ್ತಾರೆ ನೋಡಿ, ಏನು ಟೆನ್ಷನ್ ಇರಲ್ಲ ಅವ್ರಿಗೆ. ದಾರಿಯಲ್ಲಿ ಹೋಗೋರ್ನ ಬರೋರ್ನ ಆಡ್ಕೊಂಡು ಆರಾಮಾಗಿರ್ತಾರೆ. ಹಂಗಿರ್ಬೇಕು ನಾವು, ತಮಾಷೆಯಾಗಿರ್ಬೇಕು ಲೈಫ್. ಅದು ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಸ್ವಲ್ಪ ಜೋಕ್ಸ್ ಮಾಡಿ ನಗರೆ ಅಲ್ಲ. ಡೆಫಿನೆಟ್ ಆಗಿ ನೀವೆಷ್ಟು ಕಾಮಿಡಿ ಮಾಡ್ಕೊಂಡು ಜೋವಿಯಲ್ ಆಗಿರ್ತೀರೋ ನಿಮ್ ಬಾಡಿ ಹೀಟ್ ಆಗಲ್ಲ, ಸ್ಟ್ರೆಸ್ ಆಗಲ್ಲ. ನೀವು ಸ್ಟ್ರೆಸ್ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಕಿಡ್ನಿ ಇಸ್ ವೆರಿ ಹ್ಯಾಪಿ ಫೀಲಿಂಗ್, ಖುಷಿ ಆಗುತ್ತೆ ಅದಕ್ಕೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ತುಂಬಾ ಸ್ಟ್ರೆಸ್ ಆಗ್ತಾ ಇದ್ರಾ, ಅದರಿಂದ ನೋಡಿ, ಫಸ್ಟ್ ಸ್ಟ್ರೆಸ್ ಆದಾಗ ಏನಾಗುತ್ತೆ? ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ, ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ನೆಕ್ಸ್ಟ್ ಡಯಾಬಿಟಿಸ್ ಪ್ರಾಬ್ಲಮ್ ಆಗುತ್ತೆ, ನೆಕ್ಸ್ಟ್ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಒನ್ ಬೈ ಒನ್. ವೈ ಟು ಲೋಡ್? ಏನಾರು ಹೊತ್ಕೊಂಡು ಹೋಗ್ತೀಯಾ? ಇಲ್ಲ ತಾನೆ. ನೆಟ್ಟಿಗೆ 2 ಊಟ ತಿನ್ನಕ್ಕಾಗಲ್ಲ, ಯಾಕೆ ಸ್ಟ್ರೆಸ್ ಅಂತೀಯ ಅಲ್ವಾ? ರಿಲ್ಯಾಕ್ಸ್, ಕೂಲ್, ತಲೆ ಕೆಡ್ಸ್ಕೋಬೇಡಿ. ಅದೆಂತ ದೊಡ್ಡ ಪ್ರಾಬ್ಲಮ್ ಇರ್ಬೋದು, ಕೂಲಾಗಿ ಹ್ಯಾಂಡಲ್ ಮಾಡಿ. ನೀವು ಸ್ಟ್ರೆಸ್ ತಡ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಆಗತ್ತಾ? ಇಲ್ಲ. ಹ್ಯಾಂಡಲ್ ವಿತ್ ಇಂಟೆಲಿಜೆನ್ಸ್. ನಿಮ್ ಕಿಡ್ನಿ ಚೆನ್ನಾಗಿರ್ಬೇಕು ಅಂತಂದ್ರೆ ಅವಾಗ ಯಾವಾಗಾದ್ರೂ ಒಂದ್ಸತಿ ಜಸ್ಟ್ ರೈಟ್ ನಂಬರ್ 4 ಇನ್ ಗ್ರೀನ್. ಇಲ್ಲೇ ಯಾಕೆ ಬರ್ದಿದ್ದೀನಿ ಅಂದ್ರೆ, ದಿಸ್ ಈಸ್ ದ ಕಿಡ್ನಿ ರಿಫ್ಲೆಕ್ಸ್ ಅಲ್ವಾ, ಬ್ಯಾಕ್ ಆಫ್ ದಿ ಪಂಪ್. ಸೇಮ್ ಥಿಂಗ್ ಇನ್ ದ ಫ್ರಂಟ್ ಆಫ್ ದಿ ಪಂಪ್ ಇಲ್ಲಿ. ಓಕೆ, ಸೊ ಇದನ್ನ ಒಂದು 10-20 ಟೈಮ್ಸ್ ಪ್ರೆಸ್ ಮಾಡಿ ನಂಬರ್ 4 ಗ್ರೀನ್ ಅಂತ. ಡೈಲಿ ಬೇಡ. ನಿಮ್ಗೆ ಆಲ್ರೆಡಿ ರನ್ನಿಂಗ್ ನೋಸ್ ಬ್ಲಾಕು, ಕಫ ಇತ್ತಂದ್ರೆ ಬರೀಲೇಬೇಡಿ, ಬಾಡಿ ಇನ್ನೂ ಕೋಲ್ಡ್ ಆಗುತ್ತೆ. ನಾನು ಹೇಳ್ತಿರೋದು, ನೀವು ಸ್ಟ್ರೆಸ್ ಆದ್ರೆ, ಬಾಡಿ ಬಿಸಿ ಆದ್ರೆ, ತಲೆ ಬಿಸಿ ಆದ್ರೆ, ಕಾಮ್ ಅಂಡ್ ಕೂಲ್ ಅಂಡ್ ರಿಲ್ಯಾಕ್ಸ್ ಅಂಡ್ ನಗು ತರ್ಸಕ್ಕಂತ ಲವ್ಲಿ ನಂಬರ್ ಯಾವ್ದಪ್ಪ ಅಂದ್ರೆ ನಂಬರ್ 4 ಗ್ರೀನ್. ಸೂಪರ್ ನಂಬರ್ ಇದು. ಇಟ್ ಕ್ರಿಯೇಟ್ಸ್ ಲವ್. ಯಾಕೆ ಹೇಳಿ? ಇಟ್ ಇಸ್ ಮೇಕಿಂಗ್ ಯು ಕೂಲ್ ಅಲ್ವಾ? ಯಾರನ್ನ ಟೆನ್ಷನ್ ಅಲ್ಲಿ ಲವ್ ಮಾಡ್ತಾರಾ? ಚಾನ್ಸೇ ಇಲ್ಲ. ಟೆನ್ಷನ್ ಅಲ್ಲಿ ಹೋಗಲೇ ಹತ್ತಾಗ ಅಂತೀವಿ ನಾವು. ಗಂಡ ಎಂತೀವಿ ಅಂದ್ರೆ ನಿಂದೊಂದು ಕಾಟ ಆ ಕಡೆ ಹೋಗಂತೀವಿ. ವೆನ್ ಯು ಆರ್ ಇನ್ ಸ್ಟ್ರೆಸ್ ಯು ಕೆನ್ ನಾಟ್ ಲವ್ ಮಾಡಕ್ ಆಗಲ್ಲ. ತುಂಬಾ ಜನ, ದರ್ ಇಸ್ ಎ ಬ್ಯೂಟಿಫುಲ್ ವೈಫ್, ಬ್ಯೂಟಿಫುಲ್ ಹಸ್ಬೆಂಡ್, ಹ್ಯಾಂಡ್ಸಮ್ ಹಸ್ಬೆಂಡ್, ಸೂಪರ್ ಆಗಿದೆ ಲೈಫ್, ಬಟ್ ಲವ್ ಇಲ್ಲ. ಯಾಕಿಲ್ಲ? ಕೋಲ್ಡ್ನೆಸ್ ಇಲ್ಲ. ದರ್ ಇಸ್ ನೋ ಜಲತತ್ವ. ಕೂಲ್ ಇಲ್ಲ, ಬಿಸಿ ಆಗ್ಬಿಟ್ಟಿದ್ರ. ಆಫೀಸು, ಪ್ರಾಪರ್ಟೀಸು, ಅದು ಇದು, ಮಣ್ಣು ಮಸಿ, ರಿಲೇಷನ್ಸ್, ಹಂಗೆ ಹಿಂಗೆ, ಪಕ್ಕದ ಮನೆ, ಆ ಮನೆ, ಈ ಮನೆ. ನೀವೆಷ್ಟು ಬಿಸಿ ಆಗ್ತಿರೋ ನಿಮ್ ಬಾಡಿನಲ್ಲಿ ಕೋಲ್ಡ್ನೆಸ್ ಅಷ್ಟು ಕಮ್ಮಿ ಆಗುತ್ತೆ. ಕೋಲ್ಡ್ನೆಸ್ ಎಷ್ಟು ಕಮ್ಮಿ ಆಗುತ್ತೋ ನಿಮ್ ಹ್ಯಾಪಿನೆಸ್ ಅಷ್ಟು ಕಮ್ಮಿ ಆಗುತ್ತೆ. ನೀವು ಏನು ಮಾಡಬೇಡಿ, ಸುಮ್ಮನೆ ಕೆರೆ ದಂಡಿಗೆ ಹೋಗಿ ಕೂತ್ಕೊಳ್ಳಿ. ಹೆಂಗಿರುತ್ತೆ ನಿಮ್ಮ ಅನುಭವ? ಪ್ಲೆಸೆಂಟ್ ಆಗಿರುತ್ತಲ್ವಾ, ಕಾಮ್ ಆಗಿರುತ್ತೆ. ಅದಕ್ಕೆ ತುಂಬಾ ಜನ ನದಿ ದಡದಕ್ಕೆ ಹೋಗ್ತಾರೆ, ಡ್ಯಾಮ್ ಹತ್ರ ಹೋಗ್ತಾರೆ, ಸಮುದ್ರ ದಡಕ್ಕೆ ಹೋಗ್ತಾರೆ. ಯಾಕಂತಂದ್ರೆ ಆ ಪ್ಲೆಸೆಂಟ್ನೆಸ್, ಆಹ್ಲಾದಕರ ವಾತಾವರಣ, ಆಹ್ಲಾದಕರವಾದ ಒಂದು ಮನಸ್ಥಿತಿನ ಕೊಡೋದು ಜಲ, ನೀರು, ಕೋಲ್ಡ್ನೆಸ್. ಹಾಗಾಗಿ ನಾವು ಅದನ್ನ ನಾವೇ ಹಾಳು ಮಾಡ್ತಾ ಇದೀವ. ಕೆಲ್ಸ ಅಂತನೋ ಇನ್ನೊಂದಂತನೋ ಊರಾಗಿರೋದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಮ್ ಮೈಂಡ್ ಬಿಸಿ ಮಾಡ್ಕೊಂಡು, ದೇಹನೂ ಬಿಸಿ ಮಾಡ್ಕೊಂಡು, ಕಿಡ್ನಿನೂ ಬಿಸಿ ಮಾಡ್ಕೊಂಡು, ಆ ಪ್ಲೆಸೆಂಟ್ನೆಸ್ಗೆ, ಆ ಹ್ಯಾಪಿನೆಸ್ಗೆ, ಆ ಲವ್ಗೆ ಜಾಗ ಕೊಡ್ತಾ ಇಲ್ಲ. ಯಾರನ್ನ ಅಂದ್ರೆ ಗುರ್ರ ಅಂತ ಇದೀವಿ ನಾವು, ಅವ್ರ ಆಯ್ ಅಂತಾರೆ, ನಾವು ಗುರ್ರ ಅಂತೀವಿ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನೀನ್ ಐಶ್ವರ್ಯ ರಾಯ್ನ ಮದುವೆ ಆದ್ರೂ ಆ ಕೋಲ್ಡ್ನೆಸ್ ಇಲ್ಲ ಅಂದ್ರೆ ಉಪಯೋಗ ಇಲ್ಲ.
ಈವನ್ ಹಾಲಿವುಡ್ ಹೀರೋಯಿನ್ ಇದ್ರು ನೋ ಯೂಸ್. ಅವ್ರ ಗರ್ಲ್ ಫ್ರೆಂಡ್ ಆಗಕ್ಕೂ ಲಾಯಕ್ಕಿಲ್ಲ, ವೈಫ್ ಆಗೋಕ್ಕೂ ಲಾಯಕ್ಕಿಲ್ಲ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನಂಬರ್ 4 ಬರ್ದು ಸ್ವಲ್ಪ ಕೋಲ್ಡ್ನೆಸ್ ತರ್ಬೋದು, ಬಟ್ ಅದನ್ನ ಕಂಟಿನ್ಯೂಸ್ ಆಗಿ ಬರೆಯಕ್ ಆಗಲ್ಲ ಅಲ್ವಾ, ನೆಗಡಿ ಆಗ್ಬಿಡ್ತೈತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ಟ್ರೈ ಟು ಕ್ರಿಯೇಟ್ ನ್ಯಾಚುರಲ್. ನಿಮ್ಮ ಒತ್ತಡನ ಕಡಿಮೆ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋರ್ನ ನೋಡಿ ಸ್ವಲ್ಪ ನಗರಿ, ಸ್ವಲ್ಪ ಪ್ರೀತಿ ಮಾಡಿ. ಇದರಲ್ಲಿ ಒಂದು ಸ್ವಾರ್ಥ ಇದೆ. ನಾನು ಹೀಲರ್ ಅಲ್ವಾ, ನಿಮ್ ಕಿಡ್ನಿ ಚೆನ್ನಾಗಿರುತ್ತಂತ ಇದೆಲ್ಲ ಹೇಳ್ತಾ ಇದೀನಿ. ಸೊ ನಿಮ್ ಕಿಡ್ನಿ ಚೆನ್ನಾಗಿರ್ಬೇಕಾದ್ರೆ ನೀವು ಖುಷಿಯಾಗಿರ್ಬೇಕಲ್ವಾ, ಕೂಲ್ ಆಗಿರ್ಬೇಕು. ಬೇಕಾದ್ರೆ ಚೆಕ್ ಮಾಡಿ ನೋಡಿ, ನಿಮ್ಮ ಬೇರು ಯಾವಾಗಾದ್ರೂ ಸತ್ವ ಕಳ್ಕೊಳ್ಳುತ್ತೆ ಅಂದ್ರೆ ಆ ತಂಪು ಕಡಿಮೆ ಆದಾಗ. ನೀರ್ ಹಾಕಿಲ್ಲ ಅಂದ್ರೆ, ಇಲ್ಲ ಅಲ್ಲಿರೋ ಮಣ್ಣು ತೆಗೆದ್ರೆ, ಯಾವಾಗ ಗಿಡದ ಬೇರು ಆ ಸತ್ವ ಕಳ್ಕೊಂಡು ತಾಳಾಗುತ್ತೆ ಅಂದ್ರೆ 2 ಕಾರಣಕ್ಕೆ. ಒಂದು, ನೀರ್ ಕಮ್ಮಿ ಆಗಿರುತ್ತೆ, ಇಲ್ಲ 2ನೇದು ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗಿರುತ್ತೆ, ಹೀಟ್ ಆಗಿರುತ್ತೆ. ಆಮೇಲೆ ರೈಟ್, ನಿಮ್ ಕಿಡ್ನಿಗೂ ಬೇರಿಗೆ ಏನ್ ಡಿಫ್ರೆನ್ಸ್ ಇಲ್ಲ. ನಿಮ್ ಕಿಡ್ನಿ 2 ಕಾರಣದಿಂದ ಹಾಳಾಗೋದು. ಒಂದು, ಸ್ಟ್ರೆಸ್ ಆಗಿ ಬಿಸಿ ಆಗಿರ್ತೀರ. 2ನೇದು, ಅದಕ್ಕೆ ಬೇಕಾಗಿರೋಷ್ಟು ನೀರ್ ಸಿಕ್ಕಿರಲ್ಲ, ದ್ರವ ಸಿಕ್ಕಿರಲ್ಲ. ಮೊದಲನೇದು ಸ್ಟ್ರೆಸ್ ಆಗೋದು ನಿಮ್ಮ ಒತ್ತಡ, ನಿಮ್ಮ ಜೀವನ ಶೈಲಿ, ನಿಮ್ಮ ಒಂದು ಕೆಲಸ, ಇನ್ನೊಂದು. 2ನೇದು ಕಿಡ್ನಿಗೆ ಯಾಕೆ ನೀರ್ ಸಿಕ್ಕಿಲ್ಲ. ನೀವ್ ಹೇಳ್ತೀರಾ ಇಷ್ಟಿಷ್ಟು ಮೆಜರ್ ಮಾಡಿ ದಿನಕ್ಕೆ 4 ಲೀಟರ್ ಕುಡಿತಾ ಇದೀನಿ, ಯಾಕೆ ಕಿಡ್ನಿಗೆ ನೀರ್ ಸಿಕ್ಕಿಲ್ಲ ಅಂತ ಕೇಳ್ಬೋದು. ಹಂಗ ನೀ ಕುಡ್ದಿದ್ದು ನೀರು ಕಿಡ್ನಿಗೆ ಹೋಗೋದಾದ್ರೆ ಪ್ರಪಂಚದಲ್ಲಿ ಕಿಡ್ನಿ ಪೇಷಂಟೇ ಇರ್ತಿದ್ದಿಲ್ಲ. ನೋ, ನೀ ಕುಡ್ದಿರೋ ನೀರು ಜಠರಾಗ್ನಿ ಅದನ್ನ ಬರ್ನ್ ಮಾಡ್ಬೇಕು, ಹೀರ್ಕೋಬೇಕು. ಅಂದ್ರೆ ಅದನ್ನ ಮಾಡ್ಬೇಕಂದ್ರೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಫೈರ್ ಇರ್ಬೇಕು. ಅವಾಗ ನೀ ಕುಡ್ದಿರೋ ನೀರು ಬಾಡಿ ಫ್ಲೂಯಿಡ್ಸ್ ಆಗಿ, ದ್ರವ ಆಗಿ, ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ, ರಕ್ತಕ್ಕೆ ಸೇರ್ಕೊಳುತ್ತೆ ಆ ನೀರು. ಅವಾಗ ಕಿಡ್ನಿನ ತಂಪು ಮಾಡೋದದು. ಒನ್ಸ್ ನಿಮ್ ಡೈಜೆಷನ್ ವೀಕ್ ಆಯ್ತು ಅನ್ಕೊಳ್ಳಿ, ಹೆಂಗ್ ಗೊತ್ತಾಗತ್ತೆ? ತುಂಬಾ ಜನ ಹೇಳ್ತಾರೆ, ನಮ್ ಫ್ರೆಂಡ್ಸಿಗೆ ಮೊನ್ನೆ ಬಂದಿದ್ದ ಕ್ಲಿನಿಕ್ ಹತ್ರ, ಜ್ಯೂಸ್ ಕುಡಿಯನ್ ಬಾಲೆ ಅಂದ್ರೆ, ಅಯ್ಯೋ ಹೊಟ್ಟೆ ಭಾರ ಆಗುತ್ತೆ ಜ್ಯೂಸ್ ಕುಡಿದ್ರೆ, ಕುಡಿಯಲ್ಲ. ಅಂದ್ರೆ ತಿಂದ್ರೆ ಕುಡಿದ್ರೆ ಹೊಟ್ಟೆ ಭಾರ ಆಗ್ತಿದೆ ಅಂದ್ರೆ ಅಲ್ಲಿ ಶಕ್ತಿ ಕಡಿಮೆ ಆಗಿದೆ, ಜಠರಾಗ್ನಿ ಮಂದ ಆಗಿದೆ ಅಂತ. ಮತ್ ಜಠರಾಗ್ನಿನ ಸ್ಟ್ರಾಂಗ್ ಇಡ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವೇನು ಮಾಡೋದ್ ಬೇಡ, ಹಸುವಾದ್ರೆ ಊಟ ಮಾಡಿ, ಅಷ್ಟೇ ಸಾಕು. ಸೂಪರ್ ಇರುತ್ತೆ ನಿಮ್ ಸ್ಟಮಕ್. ನಿಮ್ ಸ್ಟಮಕ್ ಹಾಳಾಗಿರೋದು ಎಲ್ಲಿ ಗೊತ್ತಾ? ಟೈಮ್ ಆಗಿದೆ ಅಂತ ಊಟ ಮಾಡ್ತಿದ್ರೆ. ನೀವು ಟೈಮ್ ಆಗಿಲ್ಲ, ಜಠರಾಗ್ನಿ ದಗ ಉರಿತಾ ಇಲ್ಲ, 1 ಗಂಟೆ ಆಯ್ತು, 5 ಗಂಟೆ ಆಯ್ತು, 10 ಗಂಟೆ ಆಯ್ತು ಅಂತ ತಿಂದ್ರೆ ನೆಕ್ಸ್ಟ್ ಏನಾಗುತ್ತೆ? ಒಲೆ ಉರಿತಾ ಇಲ್ಲ, ಅಕ್ಕಿ ಹಾಕಿರ ಅನ್ನ ಆಗತ್ತಾ? ಆಗಲ್ಲ, ನಿಧಾನಕ್ಕಾಗತ್ತೆ. ಅದೇ ತರ ನೀವು ಹಸು ಇಲ್ದೆ ಊಟ ಮಾಡಬೇಡಿ. ದಟ್ ಇಸ್ ಅ ಪ್ರೈಮರಿ. ಆಮೇಲೆ ಬೇರೆದು ವಾಕಿಂಗ್ ಮಾಡಿ, ಆ ಬಿಸಿಲಿಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡಿ, ಅವೆಲ್ಲ ಆಮೇಲೆ ಕೆಲಸಗಳು. ಪ್ರೈಮರಿ ಏನಪ್ಪಾ ಅಂದ್ರೆ, ನೀವು ಊಟ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಪ್ಯಾರಾಮೀಟರ್ ಅನಾಲಿಸಿಸ್ ಮಾಡಿ. ನನಗೆ ಹಸುವಿದೆನಾ? ಹಸುವಿದೆ ಅಂದ್ರೆ ದಿನಕ್ಕೆ 5 ಸತಿ ಊಟ ಮಾಡಿ. ಯು ಆರ್ ರೈಟ್. ಯಾವ ಡಾಕ್ಟ್ರು ನಿಮ್ಮ ಹತ್ರ ಬರಲ್ಲ. ಹಸುವಿಲ್ಲ, ಎಷ್ಟು ಹಸು ಆಗತ್ತೆ ಅಷ್ಟು ಊಟ ಮಾಡಿ. ಕೆಲವರು ದಿನಕ್ಕೆ 1 ಸತಿ ಊಟ ಮಾಡ್ತಾರೆ, ಕೆಲವರು 2 ಸತಿ ಊಟ ಮಾಡ್ತಾರೆ, ಕೆಲವರು 3 ಸತಿ ಊಟ ಮಾಡ್ತಾರೆ. ನಿಮ್ ಕೆಪಾಸಿಟಿ. ಕೆಲವರು ನಾನ್ ವೆಜ್ ಅಂದ್ರೆ ತಿಂದಾಗ ಒಂದ್ ಮೀಲ್ ಸ್ಕಿಪ್ ಮಾಡ್ತಾರೆ. ಬೆಳಿಗ್ಗೆ ಹೆವಿ ನಾನ್ ವೆಜ್ ಆಗಿತ್ತಪ್ಪ, ಮಧ್ಯಾಹ್ನ ಹಸುವಾಗಿಲ್ಲ, ಬೇಡ, ಬಿಟ್ಟು ರಾತ್ರಿ ತಿಂತಾರೆ, ದಟ್ಸ್ ಫೈನ್. ಬಟ್ ಕೆಲವ್ರು ಹಂಗಲ್ಲ, ಬೆಳಿಗ್ಗೆ ಹೆವಿ ನಾನ್ ವೆಜ್ ತಿಂದು ಹೆವಿ ಆಯಿಲಿ ಫುಡ್, ಪೂರಿ ಗೀರಿ ಎಲ್ಲ ತಿಂದಿರ್ತಾರೆ, ಮಿರ್ಚಿ ಬೋಂಡ, ಮಧ್ಯಾಹ್ನ ಕಸುವಾಗಲ್ಲ, ಬಿಡಲ್ಲ ಅವರು. ಬಾಯಿ ಚಪ್ಲನೋ ಮೈಂಡ್ ಗೊತ್ತಿಲ್ಲ, ಡಿಸೈರ್ನೆಸ್, 2 ಗಂಟೆ ಆಗೈತಪ್ಪ ತಿನ್ಬೇಕು. ಏನಾಗುತ್ತೆ? ಅಜೀರ್ಣ ಆಗುತ್ತೆ, ಟಾಕ್ಸಿನ್ಸ್ ಆಗುತ್ತೆ, ಇಟ್ ವೀಕನ್ಸ್ ಯುವರ್ ಸ್ಟಮಕ್. ಸೊ ಯಾರಿಗೆ ಕಿಡ್ನಿಗೆ 4 ಕೊಡೋದಕ್ಕಿಂತ ಮುಂಚೆ ಮೇಕ್ ಶೂರ್ ದಟ್ ನಿಮ್ ಸ್ಟಮಕ್ ಅಲ್ಲಿ ಫೈರ್ ಇದೆ ಅಂತ. ಇಲ್ಲ ಅಂದ್ರೆ ಫಸ್ಟ್ ಸ್ಟಮಕ್ಗೆ ಹೋಗ್ಬಿಟ್ಟು ನಂಬರ್ 3 ಸ್ಕೈ ಬ್ಲೂ ಕೊಟ್ಟು ಡೈಜೆಷನ್ ಬೆಟರ್ ಆದ್ರೆ ದೆನ್ ಯು ಗೋ ಫಾರ್ ಕಿಡ್ನಿ. ಅಲ್ಲಿಗೆ ಹೋಗಿ ನಂಬರ್ 4 ಗ್ರೀನ್ ಕೊಡಿ.
ಇಲ್ಲಾಂದ್ರೆ ಅದು ವರ್ಕ್ ಆಗಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನಂಬರ್ 4 ಗ್ರೀನ್ ಹಾಕಿದ್ರೆ ಇನ್ನು ಕಿಡ್ನಿ ಫಂಕ್ಷನ್ ಡೌನ್ ಆಗುತ್ತೆ, ಇಂಪ್ರೂವ್ ಆಗಲ್ಲ. ಯಾಕಂದ್ರೆ ಜಠರಾಗ್ನಿ ಮಂದ ಆಗಿದೆ ಅಲ್ವಾ. ಬಟ್ ಈ ಕಿಡ್ನಿ ಫಂಕ್ಷನ್ಸ್ ಇದೆಲ್ಲ ಇಟ್ಸ್ ನಾಟ್ ಓನ್ಲಿ ಕಿಡ್ನಿ ಮೆರಿಡಿಯನ್, ಇದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ ಬಾಡಿನಲ್ಲಿ ಫ್ಲೂಯಿಡ್ಸ್ ಇರ್ಬೋದು, ಫ್ಲೋ ಇರ್ಬೋದು, ಓಕೆ, ಕೋಲ್ಡ್ನೆಸ್ ಇರ್ಬೋದು, ಪ್ಲೆಸೆಂಟ್ನೆಸ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಅಟ್ರಿಬ್ಯೂಟ್ಸ್ ಫಾರ್ ಕಿಡ್ನಿ. ಅದನ್ನ ವಿಲ್ ಕಂಟಿನ್ಯೂ ದ ಕ್ಲಾಸ್ ಟುಮಾರೋ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನಿಮ್ಮ ಲವ್ ಡಿಪೆಂಡ್ಸ್ ಆನ್ ಕೋಲ್ಡ್ನೆಸ್. ನಿಮ್ಮ ಪ್ರೀತಿ, ನಿಮ್ಮ ಖುಷಿ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ ಜಲತತ್ವದ ಮೇಲೆ. ಸೊ ನೀವು ಖುಷಿಯಾಗಿರೋದು ನಿಮ್ ಕೈಯಲ್ಲೇ ಇದೆ. ಇವಾಗ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾರೆ, ನನ್ ಗಂಡ, ನನ್ನ ಹೆಂಡತಿ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಾವ ಅಂತ. ಅವ್ರ ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಕಂಪ್ಲೇಂಟ್ ಹೇಳ್ತಿರ್ತಾರಲ್ಲ, ಅವ್ರನ್ನ ಮೆಜರ್ ಮಾಡ್ತಿರ್ತೀನಿ. ಅಷ್ಟ್ ಜನದ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದೆಯಲ್ಲ, ನಿನ್ನ ಹತ್ರ ಎಷ್ಟು ಕೋಲ್ಡ್ ಇದೆ ಅಂತ. ಬಿಕಾಸ್ ನೀನ್ ಬೇರೆಯವ್ರಿಗೆ ಕಂಪ್ಲೇಂಟ್ ಮಾಡ್ತಾ ಇದೀಯ ಅಂದ್ರೆ ನಿನ್ನಲ್ಲಿ ಜಲತತ್ವ ಇಲ್ಲ ಅಂತ, ನೀನೇ ಸ್ಟ್ರೆಸ್ ಆಗ್ಬಿಟ್ಟಿದೀಯ. ಹಾಗಾಗಿ ಫಸ್ಟ್ ನಿನ್ ಸ್ಟ್ರೆಸ್ ಅನ್ನು ಕಮ್ಮಿ ಮಾಡ್ಕೊ, ನಿಮ್ಮ ಹೀಟನ್ ಕಮ್ಮಿ ಮಾಡ್ಕೊ, ಕೋಲ್ಡ್ನೆಸ್ ನ ಜನರೇಟ್ ಮಾಡು, ಪ್ಲೆಸೆಂಟ್ನೆಸ್ ನ ಜನರೇಟ್ ಮಾಡು. ಅವಾಗ ನಿನ್ನ ಎದುರುಗಡೆ ಇರ್ತಾರೆ ಅಲ್ಲ ಎಲ್ಲಾ ಶತ್ರುಗಳು, ಅವರೆಲ್ಲ ಫ್ರೆಂಡ್ಸ್ ತರ ಕಾಣಿಸ್ತಾರೆ. ಅವರೆಲ್ಲ ನೀ ಯಾರ್ಯಾರನ್ನ ದ್ವೇಷ ಮಾಡ್ತೀಯೋ ಅವರೆಲ್ಲ ನಿನ್ ಕಣ್ಣೆದುರಿಗೆ ದೇ ಬಿಕಮ್ ಪ್ಲೆಸೆಂಟ್ಫುಲ್ ಅಲ್ವಾ. ನಿನ್ ಗಂಡ ವಿಲನ್ ಇರ್ತಾನೆ, ನಿನ್ ಕೋಲ್ಡ್ನೆಸ್ ಆಗತ್ತಡ ಅವನೇ ಹೀರೋ ಆಗ್ತಾನೆ. ನಿನ್ನ ಹೆಂಡತಿ ಎಮ್ಮಾರಿ ಅಂತಿರ್ತೀಯ, ಅದೇ ನಿನ್ನಲ್ಲಿ ಕೋಲ್ಡ್ನೆಸ್ ಬರತ್ತಡ ಸೋ ಬ್ಯೂಟಿಫುಲ್ ಅಂತೀಯ. ಇಟ್ಸ್ ವಿತ್ ಇನ್ ಯು. ನಿನ್ನ ದೇಹದಲ್ಲಿ ಎಷ್ಟಿದೆ. ಟ್ರೈ ಟು ಇಂಪ್ರೂವ್ ಯುವರ್ ಕೋಲ್ಡ್ನೆಸ್ ಇನ್ ದ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್, ಓಕೆ, ಅಂಡ್ ಮೇಕ್ ಶೂರ್ ದಟ್ ನೀವು ಬಾಯಾರಿಕೆ ಆದ್ರೆ ಮಾತ್ರ ನೀರು ಕುಡೀರಿ. ನಾನು ಊಟ ಮಾಡದೆ ನೀರು ಕುಡಿತೀನಿ, ನಿದ್ದೆ ಮಾಡ್ಬೇಕಾದ್ರೆ ನೀರು ಕುಡಿತೀನಿ, ಆಚೆಯಿಂದ ಬಂದ್ರೆ ನೀರು ಕುಡಿತೀನಿ, ದಿನಕ್ಕೆ 2 ಲೀಟರ್ ಕುಡಿತೀನಿ, ಡಾಕ್ಟರ್ ಹೇಳಿದ್ದಾರೆ 3 ಲೀಟರ್ ಕುಡಿತೀನಿ. ಅದ್ಯಾವುದು ವರ್ಕ್ ಆಗಲ್ಲ. ವಿ ಟ್ರೈಡ್ ದಟ್. ವರ್ಕ್ ಆಗೋದೊಂದೇ, ನೀವು ಬಾಯಾರಿಕೆ ಮಾಡ್ಕೋಬೇಕು. ನೀರ್ ಕಡಿಮೆ ಕುಡಿದಷ್ಟು ಕಿಡ್ನಿ ತೊಂದ್ರೆನೆ. ಬಟ್ ಹಂಗಂತೇಳಿ ಸುಮ್ನೆ ನೀರ್ ಕುಡಿದ್ರು ಕಿಡ್ನಿ ತೊಂದ್ರೆನೆ. ಯಾವ ನೀರು ಕುಡಿದ್ರೆ ನಿಮ್ಗೆ ಕಿಡ್ನಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಬಾಯಾರಿಕೆ ಆದಾಗ ನೀರು ಕುಡಿತೀರಲ್ವಾ, ಅದು ನಿಮ್ ಕಿಡ್ನಿಗೆ ಹೆಲ್ಪ್ ಆಗುತ್ತೆ. ಸೊ ಬಾಯಾರಿಕೆ ಆಗ್ಬೇಕಂದ್ರೆ ಅಫ್ಕೋರ್ಸ್ ನೀವು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿನೋ, ಸಮ್ ವಾಕಿಂಗ್, ಸಮ್ ಸನ್ಲೈಟಿಗೆ ಸ್ವಲ್ಪ ಎಕ್ಸ್ಪ್ಲೋರ್, ಸಮಥಿಂಗ್ ಯು ಹ್ಯಾವ್ ಟು ಡೂ. ಡೆಫಿನೆಟ್ ಆಗಿ ನಾವು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದು ನೀರು ಕುಡಿತೀನಿ. ನಾನು ಎಷ್ಟು ಕುಡಿತೀನಿ ಅಂದ್ರೆ ಒಂದು 1/2 ಲೀಟರ್ ಮೇಲೆ ಕುಡಿತೀನಿ, 1/4 ಲೀಟರ್. ದಟ್ ಈಸ್ ದ ಸ್ಯಾಟಿಸ್ಫ್ಯಾಕ್ಷನ್. ಅದೇ ಆಫೀಸಲ್ಲಿ ಕ್ಲಿನಿಕಲ್ಲಿ ಇರ್ಬೇಕಾದ್ರೆ ಸುಮ್ನೆ ನೀರು ಕುಡಿತೀನಿ, 1 ಸಿಪ್ ನೀರು 2 ಸಿಪ್ ನೀರು ಹೆವಿ ಅನ್ಸುತ್ತೆ, ಬೇಡ ಅನ್ಸುತ್ತೆ. ನೀರ್ ಹೆಂಗ್ ಕುಡಿತೀವಿ ಗೊತ್ತಾ, ನಾನು ಕ್ಲಿನಿಕಲ್ಲಿ ಆಫೀಸಲ್ಲಿ ಇರ್ಬೇಕಾದ್ರೆ ಇಷ್ಟೇ ನೀರು ಕುಡಿತೀವಿ, ಅಷ್ಟೇ ಬಾಯಾರಿಕೆ ಅಷ್ಟೇ ಇರೋದು. ಅದೇ ನಾನು ನಿನ್ನೆ ತೋಟಕ್ಕೆ ಹೋಗಿದ್ದೆ, ಎಲ್ಲ ನೋಡ್ಕೊಂಡು ಅದೆಲ್ಲ ತೋಟ ನೋಡ್ಕೊಂಡು ಎಲ್ಲ ಮನೆಗೆ ಬರೋ ತಟ್ಟಿಗೆ ಎಷ್ಟು ಬಾಯಾರಿಕೆ ಇತ್ತಂದ್ರೆ 1 ಚೊಂಬು 1/2 ಲೀಟರ್ಕಿಂತ ಮೇಲೆ ಹಿಡಿಸ್ತೈತೆ. ಘಟ 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 ಕುಡಿದು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡೆ. ಅದು ಕಿಡ್ನಿಗೆ ಹೋಗೋದು ನೀರು. ಇಲ್ಲ, ಬೇಸಿಕ್ ಲಾಜಿಕ್ ಮರ್ತು ಬಿಡ್ತಾರೆ ಜನ. ಅದಕ್ಕೆ ಈ ವಾಟರ್ ಬಾಟ್ಲಿಗೆ ಟೈಮರ್ ಬಂದಿದೆ, ಅಲಾರಾಮ್ ಬಂದಿದಾವೆ. ಅದು ಅಲಾರಾಮ್ ಕೊಡ್ತೈತೆ ಕುಡೀರಿ ಅಂತೇಳಿ. ಕೆಲವೊಂದು ಆಪ್ಸ್ ನೋಡಿದೆ ನಾನು, ಹೆಲ್ತ್ ಆಪ್ಸ್, ಒಂದೊಂದು ಅಲಾರಾಮ್ ನೋಟಿಫಿಕೇಶನ್ ಕೊಡ್ತೈತೆ, ನೀರ್ ಕುಡೀರಿ ಅಂತ. ನೀವೇ ಯೋಚನೆ ಮಾಡಿ, ನಿಮ್ ಗಿಡ ಇದೆ, ಒಂದ್ ಚಿಕ್ಕ ಗಿಡ ಇದೆ, ಆಲ್ರೆಡಿ ಅಲ್ಲಿ ನೀರಿದೆ, ಮತ್ತೆ ನೀರ್ ಹಾಕಿದ್ರೆ ಏನಾಗುತ್ತೆ? ಆ ಗಿಡ ಕೊಳ್ತೋಗುತ್ತೆ, ನೀರ್ ಹೆಚ್ಚಾಗಿ ಕೊಳ್ತೋಗುತ್ತೆ ಇಲ್ವಾ? ಅದೇ ತರ ನಿನ್ ಕಿಡ್ನಿನ ಕೊಳ್ತೋಗುತ್ತೆ. ಮತ್ತೆ ನೀರು ಬಿಡ್ಬೇಕು ಆ ಗಿಡಕ್ಕಂದ್ರೆ ಪ್ರಖರವಾದ ಬಿಸಿಲಿರ್ಬೇಕು.
ಬಿಸಿಲು ಬಡ್ದು ಆ ನೀರು ಆವಿಯಾಗಿ ಮತ್ತೆ ನೀರು ಕೊಡ್ಬೇಕು. ಅವಾಗ ನಿಮ್ಮ ಬೇರೆ ಹ್ಯಾಪಿ ಆಗಿರುತ್ತೆ. ಅದೇ ತರ ನಿಮ್ ದೇಹನು ಸ್ವಲ್ಪ ಹೊರಗೆ ಹೋಗಿ ತಿರುಗಾಡ್ಕೊಂಬಂದು ಬಿಸಿಲು ಬಡಿದ್ರೆ ನಿಮಗೆ ಬಾಯಾರಿಕೆ ಆದ್ರೆ ನೀರ್ ಕುಡಿದ್ರೆ ಅವಾಗ ನಿಮ್ ಕಿಡ್ನಿ ಹ್ಯಾಪಿ ಆಗತ್ತೆ, ನನಗೆ ನೀರ್ ಸಿಕ್ತಪ್ಪ ಅಂತ. ಸೇಮ್ ನಿಮ್ ಗಿಡ ಬೇರೆ ಅಲ್ಲ, ನಿಮ್ಮ ಗಿಡದ ಬೇರು ನಿಮ್ಮ ಕಿಡ್ನಿ ಎರಡೂ ಒಂದೇನೆ. ಬೇಕಾದ್ರೆ ಟ್ರೈ ಮಾಡಿ, ನಿಮ್ ತುಳಸಿ ಗಿಡಕ್ಕೆ ದಿರ್ಗ್ 3 ನೀರ್ ಹಾಕಿ, ಚಿಗುರೆ ಅಲ್ಲ ಅದು. ಓಕೆ, ಸೊ ಹಾಗಾಗಿ ನಾವು ಭತ್ತ ಬೆಳಿಬೇಕಾದ್ರೆ ನಮ್ಮಣ್ಣವರು ಮಧ್ಯದಲ್ಲಿ 1 ವಾರ 2 ವಾರ ನೀರಿಡಲ್ಲ ಭತ್ತದ ಗದ್ದೆಗೆ. ನಾನು ಕೇಳ್ತೀನಿ, ಭತ್ತದ ಗದ್ದೆ ನೀರಿಲ್ಲ ಇಡ್ಬೇಕಣ್ಣ, ಯಾಕೆ ಆರ್ಗಟ್ಬಿಟ್ಟಿರಿ ಅಂದ್ರೆ, ಇಲ್ಲ 6 ಗಂಟೆ ಅಂದ್ರೆ ಬರಲ್ಲ, ಅದು ಹಂಗ ಕುಂದ್ರ ಬಿದ್ದು ಬಿಡ್ತೈತೆ. ಅಂದ್ರೆ ನೀರಲ್ಲೇ ಬೆಳೆ ಭತ್ತಕ್ಕೂ 2-3 ವಾರ ಗ್ಯಾಪ್ ಕೊಡ್ತಾರೆ. ಅಂಥದ್ದು ನಮ್ ದೇಹಕ್ಕೂ ಪದೇ ನೀರ್ ಕೊಟ್ರೆ ಎಷ್ಟು ತೊಂದರೆ ಆಗುತ್ತೆ. ಹಂಗಂತ ನೀರನ್ನು ಕಡಿಮೆ ಕುಡಿ ಅಂತ ಹೇಳ್ತಾ ಇಲ್ಲ, ನೀರ್ ಬೇಕು, ಬಟ್ ಬಾಯಾರಿಕೆನ ಕ್ರಿಯೇಟ್ ಮಾಡಿ ಕೊಡ್ಬೇಕು. ನಿಮಗೆ ಬಿಟ್ಟಿದ್ದೀನಿ, ಯೋಗ ಮಾಡಿ ನೀವು ಕುಡಿತಿರೋ, ಜಿಮ್ಮಿಗೆ ಹೋಗಿ ಕುಡಿತಿರೋ, ವಾಕಿಂಗ್ ಮಾಡಿ ಕುಡಿತಿರೋ, ನಿಮಗೆ ಬಿಟ್ಟಿದ್ದೀನಿ, ಬಟ್ ಬೇಕು. ಓಕೆ, ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ಕಿಡ್ನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ಬಟ್ ಆ ನೀರು ಸ್ವಲ್ಪ ನ್ಯಾಚುರಲ್ ಆಗಿರ್ಲಿ, ಎಲ್ಲ ಫಿಲ್ಟರ್ ಮಾಡಿ ಎಲ್ಲ ಕುಡಿಬೇಡಿ, ಸರಿನಾ? ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ಸಂಜೆ ಸಿಗೋಣ. ಗುಡ್ ನೈಟ್.